ಯಾವಾಗ ಯಮದೂತರ ದರ್ಶನ ಆಗುತ್ತೆ ಅವಾಗ ಕಮ್ಯುನಿಕೇಶನ್ ಕಟ್. ಆ ನಂತರದಲ್ಲಿ ಏನಾಗುತ್ತೆ, ಅವನ ಕಣ್ಣೆದುರಿಗೇನೆ ಅವನಿಗೆ ಕಾಣುತ್ತೆ, ಜೀವನಿಗೆ ಕಾಣುತ್ತೆ. ಈ ದೇಹದಿಂದ ಸಣ್ಣದಾಗಿರ್ತಕ್ಕಂಥ ಪ್ರಾಣವನ್ನು ಎಳಿತಾರೆ. ಆ ದೇಹದ ಒಳಗೆ ಅಂಗುಷ್ಟ ಅಂದರೆ ಈ ಹೆಬ್ಬೆಟ್ಟು, ಈ ಹೆಬ್ಬೆಟ್ಟು ಗಾತ್ರದ ಇದೇ ಥರ ಇರುವ ಒಂದು ಆಕಾರ ಹೊರಗೆ ಬರುತ್ತೆ. ಅದು ಜೀವ. ಅಂದರೆ ಕೈ ಕಾಲು ಮುಖ ಎಲ್ಲ ಎವ್ರಿಥಿಂಗ್ ಇರುತ್ತೆ. ವಿಶೇಷ ಅಂದರೆ ಮೊದಲ 15 ದಿನ ಭಾಗವತ ಕೇಳಬೇಕು, ಎರಡನೇ 15 ದಿನ ಗರುಡ ಪುರಾಣ ಕೇಳಬೇಕು. ಹೇಗೆ ಬದುಕಬೇಕು ಹೇಳಿದ್ದು ಭಾಗವತ, ಹೇಗೆ ಸಾಯಬೇಕು ಹೇಳಿದ್ದು ಗರುಡ ಪುರಾಣ. ಸಾಯುವ ಕ್ರಮ ಇದೆಯಂತೆ. ಸಾಮಾನ್ಯವಾಗಿ ಮನುಷ್ಯರು ಸಾಯುವಾಗ ಯಾವುದೇ ಥರದಲ್ಲಿ, ಅದು ಆಕ್ಸಿಡೆಂಟ್ ಆಗಿರ್ಬೋದು, ನ್ಯಾಚುರಲ್ ಡೆತ್ ಆಗಿರ್ಬೋದು, ಆ ಸಾಯುವಾಗ ಇರುವಂತಹ ಅನುಭವ ಏನಿರುತ್ತೆ ಅವರಿಗೆ? ಹುಟ್ಟದವರಿಗೆ ಸಾವಿಲ್ಲ, ಆದರೆ ಹುಟ್ಟಿದವರಿಗೆಲ್ಲ ಸಾವಿದೆ. ಇದು ಒಂದು ಕ್ರಮ. ನೀವು ಯಾವುದೋ ಡೇಟು ಯಾವುದೋ ಟೈಮ್ ಹುಟ್ಟಿದಿರಿ, ಅದರ ಮುಂಚೆ ಹುಟ್ಟಿಲ್ಲ, ಅದರ ಮೇಲೆ ಹುಟ್ಟಿಲ್ಲ, ಆ ಒಂದು ಕ್ಷಣ ಗೊತ್ತಿಲ್ಲ ನಿಮಗೆ. ಸಾವು ಅಷ್ಟೇ, ಯಾವುದೋ ಒಂದು ಡೇಟು ಒಂದು ಟೈಮು ಸತ್ತಿದಿರಿ, ಹಿಂದೆ ಸತ್ತಿಲ್ಲ, ಮುಂದೆ ಸಾಯಲ್ಲ. ನಾನು ಆತ್ಮದ ಜರ್ನಿ ಏನಿದೆ, ಆ ಸೋಲ್ಸ್ ಜರ್ನಿ ಅಂತ ಏನು ಹೇಳ್ತೀವಿ, ಅದು ಯಾವ ಥರ ಇರುತ್ತೆ? ಆ ಸ್ವರ್ಗ ನರಕ ಲಾಸ್ಟ್ ಒಂದು ಸೆಕೆಂಡಲ್ಲಿ ಗೊತ್ತಾಗ್ಬಿಡುತ್ತೆ ನಾನು ಇರಲ್ಲ ಅಂತ. ಆಗ ತುಂಬ ಹೇಳಬೇಕು ಅಂತ. ಕಂಡದ್ದನ್ನು ಅವನು ಯಾರಿಗೂ ಹೇಳಲಿಕ್ಕೆ ಬರಲ್ಲ. ಸಂಬಂಧಿಕರು ಮಾತಾಡೋದೆಲ್ಲ ಸತ್ತವನು ಕೇಳುತ್ತೆ. ಸತ್ತವನು ತನಗಾಗಿದ್ದನ್ನು ಅವ್ರಿಗೆ ಯಾರಿಗೆ ಹೇಳಿದ್ರು ಅವ್ರಿಗೆ ಯಾರಿಗೂ ಕೇಳಿಸಲ್ಲ. ಆಗ ಯಮದೂತವು ತದಾ ಪ್ರಾಪ್ತವು ಭೀಮವು ಸರಸಭೀಕ್ಷಣವು, ಯಮದೂತರು ಬರ್ತಾರೆ. ಹರಿ ಓಂ. ವೇದಿಕ್ ವೆಲ್ನೆಸ್ನ ಇವತ್ತಿನ ಪಾಡ್ಕಾಸ್ಟ್ ಏನಿದೆ ಅದು ತುಂಬ ವಿಶೇಷವಾದಂತಹ ಪಾಡ್ಕಾಸ್ಟ್. ಯಾಕೆಂದರೆ ನಾವೀಗ ಪಿತೃಪಕ್ಷದಲ್ಲಿ, ಇನ್ನು ನಾಡಿದ್ದಿಗೆ ಅದು ಮಹಾಲಯ ಅಮಾವಾಸ್ಯೆ. ಪ್ರತಿಯೊಬ್ಬರು ಯಾವುದೇ ಹಿಂದೂ ಜಾತಿಯಲ್ಲಿರಲಿ, ಪ್ರತಿಯೊಬ್ಬರು ಅವತ್ತಿನ ದಿವಸ ತಮ್ಮ ಪಿತೃಗಳಿಗೆ ಯಾವುದೇ ಜಾತಿಯವರು ಕೂಡ ಅವರು ಒಂದು ಗೌರವವನ್ನು ಸಲ್ಲಿಸುವಂತಹ ದಿನ. ವೇದೋಕ್ತ ಕರ್ಮದಿಂದ ಬ್ರಾಹ್ಮಣರು ಶ್ರಾದ್ದ ಮಾಡಿದ್ರೆ ಇತರ ಪ್ರತಿಯೊಂದು ಜನಾಂಗದವರು ಕೂಡ ಅಟ್ಲೀಸ್ಟ್ ಅವರ ತಂದೆ ತಾಯಿಗಳಿಗೆ, ಮೃತರಾದವರಿಗೆ ಎಡೆ ಇಡೋದು ಅನ್ನೋದನ್ನು ಮಾಡ್ತಾರೆ. ನಮ್ಮ ಭಾರತದ ಹಳ್ಳಿಗಳಲ್ಲೂ ಕೂಡ ಇದನ್ನು ಒಂದು ದೊಡ್ಡ ಹಬ್ಬವಾಗಿ ಆಚರಿಸ್ತಾರೆ ಪ್ರತಿ ಜನಾಂಗದವರು ಕೂಡ. ಈಗ ನಾವೆಲ್ಲ ನಮ್ಮ ಪಿತೃಗಳಿಗೆ ಕಾಲವಾದಂತಹ ತಂದೆ ತಾಯಿ, ತಾತ ಮುತ್ತಾತ, ಅಜ್ಜಿ, ಇವರಿಗೆಲ್ಲ ನಾವು ಶ್ರಾದ್ದ ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಅದೇ ಕಾಲ ನಮಗೂ ಕೂಡ ಬರುತ್ತೆ. ಒಂದು ದಿನ ನಾವು ಕೂಡ ಮರಣ ಹೊಂದುತ್ತೀವಿ, ನಮಗೆ ನಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ಶ್ರಾದ್ದ ಮಾಡೋ ಹಾಗಾಗುತ್ತೆ. ಇಲ್ಲಿ ಬಂದಿರೋ ಪ್ರಶ್ನೆ ಅಂದರೆ, ನಮಗೇನಾಗುತ್ತೆ ಈ ಸಾವಿನ ನಂತರ? ನಮ್ಮ ಜೀವನ ಹೇಗಿರುತ್ತೆ? ಈಗ ನಾವು ಜೀವನ ಅಂತೀವಿ, ಅದನ್ನು ಜೀವನ ಅನ್ಬೇಕು, ಏನು ಅನ್ಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ. ಇದರ ಬಗ್ಗೆ ಪ್ರತಿಯೊಬ್ಬರಿಗೂ ಕುತೂಹಲ ಇದೆ. ನಾವು ಸಾಯೋ ಟೈಮಲ್ಲಿ ಹೇಗಿರ್ತೀವಿ, ಸತ್ತ ಮೇಲೆ ಏನಾಗುತ್ತೆ, ಮತ್ತೆ ಹುಟ್ಟುತ್ತೀವಿ ಅನ್ನೋದಾದರೆ, ಈ ಪಾಡ್ಕಾಸ್ಟ್ನ ಟೈಟಲ್ಲೇ ಇರುವಂಥದ್ದು ಆತ್ಮದ ಪಯಣ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ. ಈಗ ನಾವು ಆಲ್ರೆಡಿ ದೇಹದಲ್ಲಿದ್ದೀವಿ, ಮತ್ತು ನಮ್ಮ ಮರಣ ಸಮಯದಲ್ಲಿ ಯಾವ ಥರ ನಮ್ಮ ಅನುಭವ ಇರುತ್ತೆ, ಯಾರಿಗೆ ಯಾವ ಥರ ಅನುಭವ ಬರಬಹುದು, ಅದನ್ನು ತಿಳ್ಕೊಂಡ್ರೆ ನಾವು ಪ್ರಿಪೇರ್ ಆಗಿರೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಅದೇ ಥರ ನಮ್ಮ ಸತ್ತ ಮೇಲೆ ನಮ್ಮ ಆ ಪಯಣ ಹೇಗಿರುತ್ತೆ, ಮತ್ತು ಇನ್ನೊಂದು ಶರೀರ ಸಿಗೋದಾದರೆ ಯಾವ ಥರ ಶರೀರ ಸಿಗೋಕ್ಕೆ ಸಾಧ್ಯ ಇದೆ ನಮಗೆ. ಈ ಎಲ್ಲ ಅದ್ಭುತವಾದ ವಿಷಯಗಳು ನಮ್ಮ ಶಾಸ್ತ್ರಗಳಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸಿದ್ದಾರೆ. ಅದನ್ನು ನಮಗೆ ತಿಳಿಸೋದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಪಂಡಿತರಾದ ಶ್ರೀ ಬ್ರಹ್ಮಣ್ಯಾಚಾರ್ಯರು. ಸರ್, ಸ್ವಾಗತ ಆಚಾರ್ಯರೇ ಈ ಕಾರ್ಯಕ್ರಮಕ್ಕೆ. ನೀವು ಒಪ್ಕೊಂಡಿದ್ದು ನನಗೆ ತುಂಬ ಪರ್ಸನಲಿ ನಾನು ನಿಮ್ಮ ದೊಡ್ಡ ಫ್ಯಾನು. ನಿಮ್ಮ ಎಲ್ಲ ಪ್ರವಚನಗಳನ್ನು ಕೇಳ್ತಾ ಇರ್ತೀನಿ. ಇವತ್ತು ನಾನು ಕೂತು ನಿಮ್ಮ ಜೊತೆ ಈ ಸಂಭಾಷಣೆ ಮಾಡ್ತಾ ಇರೋದೇ ನನಗೊಂದು ದೊಡ್ಡ ಸುಯೋಗ. ಇವತ್ತಿನ ಪಾಡ್ಕಾಸ್ಟ್ ಆಚಾರ್ಯ, ಇದು ಆತ್ಮದ ಪಯಣದ ಬಗ್ಗೆ. ಅದು ಕೂಡ ಒಂದು ಸರಿಯಾದ ಕಾಲದಲ್ಲಿ ನಾವು ಮಾಡ್ತಾ ಇದ್ದೀವಿ. ನಾಡಿದ್ದು ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ಇದೆ. ನಾವೆಲ್ಲ ಶ್ರಾದ್ದ ತರ್ಪಣಗಳನ್ನೆಲ್ಲ ಕೊಟ್ಟಿದ್ದೀವಿ. ಆದರೆ ನಮ್ಮ ಜೀವನ ಹೇಗಾಗುತ್ತೆ ಇದರಲ್ಲಿ ಅಂತ ಈ ಒಂದು ಪಾಡ್ಕಾಸ್ಟನ್ನು ನಾನು 3 ಭಾಗವಾಗಿ ಮಾಡ್ಕೊಂಡಿದ್ದೀನಿ. ಮೊದಲನೇ ಭಾಗದಲ್ಲಿ ಈ ಮರಣದ ಸಮಯ ಯಾವ ಥರ ನಾವಿರ್ತೀವಿ ಅನ್ನೋದು, ಆಮೇಲೆ ಆ ಸಾಯೋ ಟೈಮಲ್ಲಿ ನಮಗೆ ನಾನು ಸಾಯ್ತಿದ್ದೀನಿ ಅನ್ನೋದು ಗೊತ್ತಾಗೋದು, ಆ ಎಲ್ಲ ವಿಷಯಗಳ ಬಗ್ಗೆ ಮೊದಲನೇ ಭಾಗ. ಎರಡನೇ ಭಾಗ, ನಾನು ಸತ್ತ ನಂತರ ನಾನು ಆತ್ಮದ ಜರ್ನಿ ಏನಿದೆ, ಆ ಸೋಲ್ಸ್ ಜರ್ನಿ ಅಂತ ಏನು ಹೇಳ್ತೀವಿ, ಅದು ಯಾವ ಥರ ಇರುತ್ತೆ, ಆ ಸ್ವರ್ಗ ನರಕ, ಮತ್ತೆ ವಾಪಸ್ ನಾನು ಇದೇ ಭೂಮಿಗೆ ಬಂದು ಬೀಳ್ತೀನಿ ಅನ್ನೋದಾದರೆ ಹೇಗೆ, ಅದು ಮೂರನೇ ಭಾಗದಲ್ಲಿ ಈ ಮತ್ತೆ ದೇಹ ಹೇಗೆ ಸಿಗುತ್ತೆ ನನಗೆ, ಅದು ಮನುಷ್ಯನ ದೇಹನೋ, ಈ ಎಲ್ಲ 3 ಭಾಗ. ಒಂದು ಸಾಯಕ್ಕಿಂತ ಮುಂಚೆ ಇರುವಂತಹ ನಮ್ಮ ಅನುಭವ, ಮರಣಕಾಲದ ಅನುಭವ, ಮರಣದ ನಂತರ ಆ ಪೂರ್ತಿ ಜರ್ನಿ, ಬೇರೆ ದೇಹ ಸಿಗೋಕ್ಕಿಂತ ಮುಂಚೆ ಇರುವಂತಹ ಜರ್ನಿ,
ಮತ್ತು ಮೂರನೇ ಭಾಗದಲ್ಲಿ ಆ ದೇಹ ಸಿಕ್ಕೋದು ಯಾವ ಥರ ಸಿಗುತ್ತೆ ನನಗೆ, ಅಲ್ಲಿ ನಾನು ಅನುಭವಿಸೋದು ಹೇಗೆ, ನನಗೆ ಹೇಗೆ ಈ ಒಂದು ಶರೀರ ಉತ್ಪತ್ತಿ ಆಗುತ್ತೆ. ಈ 3 ಭಾಗದಲ್ಲಿ ನಾವು ಈ ಪಾಡ್ಕಾಸ್ಟನ್ನು, ಈ ಪ್ರಶ್ನೆಗಳನ್ನು ನಾನು ಬರ್ಕೊಂಡು ಬಂದಿದ್ದೀನಿ. ಸಾಮಾನ್ಯ ಜನರಿಗೆ ಇರುವಂತಹ ಪ್ರಶ್ನೆಗಳು. ಮೊದಲನೇದಾಗಿ ಹೇಳೋದಾದರೆ ಈ ಮರಣದ ಕ್ಷಣದ ಅನುಭವ ಮತ್ತು ಅದಕ್ಕೆ ಬೇಕಾದಂತಹ ಸಿದ್ಧತೆ. ಸಾಮಾನ್ಯವಾಗಿ ಮನುಷ್ಯರು ಸಾಯುವಾಗ ಯಾವುದೇ ಥರದಲ್ಲಿ, ಅದು ಆಕ್ಸಿಡೆಂಟ್ ಆಗಿರ್ಬೋದು, ನ್ಯಾಚುರಲ್ ಡೆತ್ ಆಗಿರ್ಬೋದು, ಆ ಸಾಯುವಾಗ ಇರುವಂತಹ ಅನುಭವ ಏನಿರುತ್ತೆ ಅವರಿಗೆ, ಮತ್ತು ನಮಗೆ ಗೊತ್ತಿಲ್ಲ ನಾವು ಯಾವಾಗ ಸಾಯ್ತೀವಿ ಅಂತ. ಪ್ರಿಪೇರ್ ಆಗಬೇಕಾದ್ರೂ ಹೇಗೆ ಪ್ರಿಪೇರ್ ಆಗೋದು ಅನ್ನೋದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬಹಳ ಉತ್ತಮವಾದ ಕಾಲದಲ್ಲಿ ಉತ್ತಮವಾದ ಪ್ರಶ್ನೆಯನ್ನು ಮಾಡಿದ್ದೀರಿ. ಇವತ್ತು ಈ ಒಂದು ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಅಂತ ಏನು ಕರೀತಾ ಇದೆ, ಈ ಮಾಧ್ಯಮದ ಮೂಲಕವಾಗಿ ಪ್ರಪಂಚದ ಮೂಲೆ ಮೂಲೆಗೂ ಕೂಡ ಅರಿವಿನ ಹರಿವು ಹರಿತಾ ಇದೆ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಕೃಷ್ಣನ ಯಾವ ಮಾತು ಕೂಡ ಯಾವುದೇ ಒಂದು ಜಾತಿ ಜನಾಂಗಕ್ಕೆ ಸಂಬಂಧಪಟ್ಟದ್ದಲ್ಲ. ಕೃಷ್ಣನ ಪ್ರತಿ ಮಾತುಗಳು ಯೂನಿವರ್ಸಲ್ ಟ್ರೂತ್, ಇಡೀ ವಿಶ್ವ ಅನಿವಾರ್ಯವಾಗಿ ಅಪ್ಪಿಕೊಳ್ಳಬೇಕಾದಂತಹ ಸತ್ಯದ ನುಡಿಯನ್ನು ನುಡಿದದ್ದು ಸತ್ಯ ಶಬ್ದವಾಚ್ಯನಾದ ಆ ಕೃಷ್ಣ ಅರ್ಜುನನ ನೆಪ ಮಾಡಿಕೊಂಡು ಅರ್ಜುನನಂತಿರುವ ಎಲ್ಲರಿಗೆ, ಅರ್ಜುನ ಬೇಸಿಕಲಿ ಮನುಷ್ಯ, ಆಮೇಲೆ ಅವನು ಯಾರು ಕ್ಷತ್ರಿಯನ, ಅವನ ಡ್ಯೂಟಿ ಏನು ಅದೆಲ್ಲ ಆಮೇಲೆ, ಮೊದಲು ಮಾನವರಿಗೆ ಮಾಧವ ಹೇಳಿದ ಮಾತಿದು. ಹಾಗಾಗಿ ಮಾನವರೆಲ್ಲರಿಗೂ ಸೂಟ್ ಆಗುವಂತಹ ಮಾತು. ಭಗವಂತ ಹೇಳ್ತಾನೆ, ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ನೀ ಏನು ಕರ್ಮ ಮಾಡ್ತೀಯ ಮಾಡು. ಕೇವಲ ಕರ್ಮ ಮಾಡಿದ್ರೆ, ಅಂದರೆ ಕರ್ಮದ ಬಗ್ಗೆ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು, ಈ ಮೂರರ ಬಗ್ಗೆ ಸರಿಯಾಗಿ ಅರಿವಿಲ್ಲ. ಸುಮ್ಮನೆ ನಮ್ಮಪ್ಪ ಮಾಡ್ತಿದ್ರು, ನಮ್ಮ ತಾತ ಮಾಡ್ತಿದ್ರು, ಹಿಂದಿನ ಮನೆಯವರು ಮಾಡ್ತಾರೆ, ಪಕ್ಕದ ಮನೆಯವರು ಮಾಡ್ತಾರೆ ಅಂತ ಮಾಡುವ ಕರ್ಮ ಮೌಢ್ಯ ಅಂತ ಕರೀತಾರೆ. ಆ ಕರ್ಮಗಳು ಪ್ರಾರಬ್ಧ ಕರ್ಮದಲ್ಲಿ ಕನ್ಸಿಡರ್ ಆಗುತ್ತೆ. ಆ ಕರ್ಮಗಳಿಗೆ ಪುಣ್ಯ ಬರುತ್ತೆ, ಪಾಪ ಬರುತ್ತೆ. ಪುಣ್ಯ ಪಾಪದ ಅನುಭವಕ್ಕಾಗಿ ಸತ್ತನ ಮೇಲೆ ಇಲ್ಲೇ ಬರಬೇಕಾಗತ್ತೆ. ಪುನರಪಿ ಜನನಂ ಪುನರಪಿ ಮರಣಂ. ಹುಟ್ಟು ಪ್ರಾಬ್ಲಮ್ ಇಲ್ಲ, ಸಾವು ಪ್ರಾಬ್ಲಮ್ ಇಲ್ಲ. ಹುಟ್ಟು ಬಂದು ಕ್ಷಣ, ಸಾವು ಒಂದೇ ಕ್ಷಣ. ನೀವು ಯಾವುದೋ ಡೇಟು ಯಾವುದೋ ಟೈಮ್ ಹುಟ್ಟಿದಿರಿ, ಅದರ ಮುಂಚೆ ಹುಟ್ಟಿಲ್ಲ, ಅದರ ಮೇಲೆ ಹುಟ್ಟಿಲ್ಲ, ಆ ಒಂದು ಕ್ಷಣ ಗೊತ್ತಿಲ್ಲ ನಿಮಗೆ. ಸಾವು ಅಷ್ಟೇ, ಯಾವುದೋ ಒಂದು ಡೇಟು ಒಂದು ಟೈಮು ಸತ್ತಿದಿರಿ, ಹಿಂದೆ ಸತ್ತಿಲ್ಲ, ಮುಂದೆ ಸಾಯಲ್ಲ. ಹೀಗಾಗಿ ಹುಟ್ಟು ಸಾವು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕೆಲಸ. ಇನ್ ಬಿಟ್ವೀನ್ ಇದೆಯಲ್ಲ ಜೀವನ, ಅದರಲ್ಲಿ ಬರುತ್ತಲ್ಲ ಮುಪ್ಪು, ಅದರಲ್ಲಿ ಬರುತ್ತಲ್ಲ ಸಂಕಟ, ಅದರಲ್ಲಿ ಬರುತ್ತಲ್ಲ ಕಷ್ಟ. ಇದನ್ನು ಫೇಸ್ ಮಾಡೋದಿದೆಯಲ್ಲ, ಇದೇ ಸಂಸಾರ. ಇದಕ್ಕೆ ಕಾರಣ ಏನಂದರೆ ಅರಿವಿಲ್ಲದೆ ಮಾಡಿದ ಕರ್ಮಗಳು. ಕೃಷ್ಣ ಹೇಳ್ತಾನೆ, ಏನೇ ಒಂದು ಕರ್ಮ ಮಾಡು, ತಿಳಿದು ಮಾಡು. ತಿಳುವಳಿಕೆ ಬಹಳ ಮುಖ್ಯ. ಈಗಾಗಲೇ ಹೇಳಿದ್ರಿ, ಇದು ಪಿತೃಪಕ್ಷ ಅಂತ. ಪಿತೃಪಕ್ಷದಲ್ಲಿ ಎಲ್ಲರೂ ಕೂಡ ಮಾಡುವಂತಹ ಕ್ರಿಯಾ ವಿಶೇಷ, ಇದಕ್ಕೆ ಶ್ರಾದ್ದ ಅಂತ ಕರೀತಾರೆ. ಶ್ರಾದ್ದ ಅದು ಎಡೆ ಇಡೋದಾಗಿರಬಹುದು, ಸತ್ತ 10 ದಿನದ್ದು, ತಿಂಗಳದ್ದು, 13ನೇ ದಿನದ್ದು, 16ನೇ ದಿನದ್ದು, ಮಾಸಿಕಗಳಿರ್ಬೋದು, ಉಣ್ಶಾಣ್ ಮಾಸಿಕ ಇರ್ಬೋದು, ವರ್ಷಾಂತಿಕ ಇರ್ಬೋದು, ಆ್ಯನಿವರ್ಸರಿ ಇರ್ಬೋದು, ಯಾವುದೂ ಇರ್ಬೋದು. ಟೋಟಲ್ ಇದಕ್ಕೆಲ್ಲ ಸೇರಿ ಒಂದು ಶಬ್ದ ಶ್ರಾದ್ದ. ಇದು ಕನ್ನಡ ಅಲ್ಲ, ಇಂಗ್ಲೀಷ್ ಅಂತೂ ಮೊದಲೇ ಅಲ್ಲ, ಇದು ಸಂಸ್ಕೃತ. ಸಂಸ್ಕೃತ ಬಂದು ಜಗತ್ತಿನ ಎಲ್ಲ ಭಾಷೆಗೆ ಮೂಲ ಭಾಷೆ. ಸಂಸ್ಕೃತದಲ್ಲಿ ಒಂದು ವಿಶೇಷ ಅಂದರೆ ಪ್ರತಿ ಶಬ್ದವನ್ನು ಒಡೆದ ಅದರ ಎಟಮಾಲಜಿ, ಅದು ಯಾಕೆ ಹುಟ್ಟಿತು, ಈ ಶಬ್ದದಿಂದ ಈ ರೂಪ ಹೇಗೆ ಬರುತ್ತೆ ಅಂತ ಹೇಳಲಿಕ್ಕೆ ಬರುತ್ತೆ. ಆದರೆ ಬೇರೆ ಯಾವ ಭಾಷೆಯಲ್ಲಿಯೂ ಕೂಡ ಈ ಒಂದು ಎಟಿಮಾಲಜಿ ಅಂತೇನಿದೆ ಅದಿಲ್ಲ.
ಅಂದ್ರೆ ಸಾಮಾನ್ಯ ರೂಢಿ ಮಾತಿಗೆ ಅಷ್ಟೇ, ರೂಢಿ. ಹಾ, ಯೋಗಿಕವಾದ ಅರ್ಥ ಇಲ್ಲ ನಮ್ಮಲ್ಲಿ. ಪ್ರತಿಯೊಂದಕ್ಕೂ ಯೋಗಿಕವಾದ ಅರ್ಥ ಇದೆ. ಶ್ರಾದ್ದ ಅನ್ನುವ ಶಬ್ದವೇ ಶ್ರದ್ಧೆಯ ದೀಯತೆ ಇದಂ ಶ್ರಾದ್ದಂ. ನೀವೇನು ಎಳ್ನೀರು ಕೊಡ್ತೀರೋ, ನಿಮ್ಮ ತಂದೆಗೆ ಬದುಕಿದ್ದಾಗ ಎಳ್ನೀರು, ಕೋಕೋನಟ್ ಎಳ್ನೀರು ಕೊಡ್ತೀರೋ, ಸತ್ತ ಮೇಲೆ ಎಳ್ಳು ನೀರು ಕೊಡ್ತೀರೋ, ವಾಟ್ ಎವರ್ ಇಟ್ ಮೇ ಬಿ, ಏನೇ ಕೊಟ್ಟರು ಶ್ರದ್ಧೆಯಿಂದ ಕೊಡಬೇಕು. ಅಪ್ಪ ಆರೋಗ್ಯ ಇಲ್ಲದಾಗ ಎಳ್ನೀರು ತಂದುಕೊಡು ಅಂತ ಕೇಳಿದಾಗ ಹಾಳಾಗೋಗು, ನೆಂದು ಬೇರೆ ಗೋಳು ನನಗೆ ಅಂದ್ಕೊಂಡು ತಂದು ಕೊಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಹಾಗೆ ಎಳ್ಳು ನೀರು ಬಿಡುವಾಗಲೂ ಕೂಡ ನಮ್ಮ ಹಣೆ ಬರ ಎಲ್ಲ ಹಿಂದಿನವ್ರು ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಅವ್ರು ಏನೋ ಹೇಳ್ತಿರ್ತಾರೆ ಪುರೋಹಿತರು, ಇವನು ಮಾಸಾಗಿ ಮಾಡ್ತಿರ್ತಾನೆ, ಇವನಿಗೂ ಗೊತ್ತಿಲ್ಲ, ಹೇಳೋನಿಗೂ ಗೊತ್ತಿಲ್ಲ. ಎಳ್ಳು ನೀರು ಯಾವ ಕಡೆ ಜನವಾರ ಹಾಕೋಬೇಕು ಗೊತ್ತಿಲ್ಲ, ಕೆಲವ್ರಿಗೆ ಜನವಾರವೇ ಇರಲ್ಲ, ಇದ್ದರೂ ಬೇಕಿರಲ್ಲ. ಇದೆಲ್ಲ ಮಾಡೋದ್ರಿಂದ 3 ಕಾಸಿನ ಪ್ರಯೋಜನ ಇಲ್ಲ. ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ, ವೇಸ್ಟ್ ಆಫ್ ವೆಲ್ತ್, ವೇಸ್ಟ್ ಆಫ್ ಎವ್ರಿಥಿಂಗ್. ಇದು ಕೃಷ್ಣನ ಮಾತು. ನೀವು ಒಂದು ಚೆನ್ನಾಗಿ ಹೇಳಿದ್ರಿ. ಈಗ ನಾನು ಒಂದು ಪಿತೃಪಕ್ಷಕ್ಕೆ ಮಠದಲ್ಲಿ ಮಾಡ್ತಾ ಇದ್ದೆ. ಪಕ್ಕದಲ್ಲಿ ಪಾಪ ತುಂಬ ವಯಸ್ಸಾದವ್ರು ಕೂತಿದ್ರು. ಅವ್ರು ಚೇರ್ ಮೇಲೆ ಕೂತಿದ್ರು. ಅವ್ರಿಗೆ ಯಾಕ್ರಿ ಇದು ಸಪೆಂಡಿಕರ ಇದ್ರದ್ದು ಚಟಕ ಮಾಡ್ತಾ ಇದ್ದೀರಾ, ನಿಮ್ಗೆ ಆಗಲ್ಲ, ಸುಮ್ಮನೆ ಸಂಕಲ್ಪ ಮಾಡಿ ಅಂದರೆ, ಇಲ್ಲ ನಾನು ಅದನ್ನೇ ಮಾಡ್ತೀನಿ ಅಂದರು. ಇವ್ರು ಹೇಳಿದ್ರು, ಪುರೋಹಿತರು ಹೇಳಿದ್ರು, ನಿಮ್ಮ ತಂದೆ ಪಿಂಡದ ಇದ್ರದ್ದು ಯಾರು ಇಡಬೇಕು, ತಾತಂದ ಪಿಂಡ ಎಲ್ಲಿ ಇಡಬೇಕು, ಮೇಲೆ ಇಡಿ ಅಂದರು. ಇವ್ರು ಹೋಗಿ ಒಂದ್ರ ಮೇಲೆ ಒಂದು ಇಟ್ಬಿಟ್ರು. ಅಂದರೆ ಡಬಲ್ ಡೆಕ್ಕರ್ ಬಸ್ ಥರ ಒಂದ್ರ ಮೇಲೆ ಒಂದು ಇಟ್ಬಿಟ್ರು. ನನಗೆ ನೋಡಿ ಅದರ ಹಿನ್ನೆಲೆಯಲ್ಲಿ ಏನಿದೆ ಅಂದರೆ ನಾಲೆಡ್ಜ್ ಇಲ್ಲ. ಅವರು ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ, ಬಟ್ ಹೇಗೆ ಮಾಡಬೇಕು ಗೊತ್ತಿಲ್ಲ. ಆ ಪುರೋಹಿತರಿಗೆ ಹೇಳುವಷ್ಟು ಪುರುಸೊತ್ತಿಲ್ಲ, ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ನಾ ಹೇಳೋದೇನೆಂದರೆ, ಬೇಸಿಕಲಿ ನಾವು ತಿಳಿಬೇಕು. ದೇವರು 84 ಲಕ್ಷ ಜನ್ಮ ಅಂತ ಹೇಳ್ತಾರೆ. ಅದರಲ್ಲಿ ಯಾವುದಕ್ಕೂ ಇಲ್ಲದ ಒಂದು ಸ್ಪೆಷಾಲಿಟಿ ಮಾನವ ಜನ್ಮ ದೊಡ್ಡದು. ಬಿಕಾಸ್ ಆಫ್ ಅರಿವು, ನಾಲೆಡ್ಜ್. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ. ಹಾಗಾಗಿ ಜ್ಞಾನಕ್ಕಿಂತಲೂ ದೊಡ್ಡದು ಅಚೀವ್ಮೆಂಟ್ ಜೀವನದಲ್ಲಿ ಯಾವುದೂ ಇಲ್ಲ. ನೀವು ಏನು ಸಂಪಾದನೆ ಮಾಡಿದ್ರೂ ಬಿಟ್ಟು ಹೋಗುವಂಥದ್ದು, ನಾಲೆಡ್ಜ್ ಮಾತ್ರ ಬಿಟ್ಟು ಹೋಗುವಂಥದ್ದಲ್ಲ. ಯಾರಾದರೂ ಸಣ್ಣ ವಯಸ್ಸಲ್ಲಿ ಒಳ್ಳೆ ವೀಣೆ ನುಡಿಸಿದ್ರೆ ಕೇಳಿದವರು ಇದು ಈ ಜನ್ಮದ್ದಲ್ಲ ಅಂತಾರೆ. ಒಳ್ಳೆ ವೋಕಲ್ ಹೇಳಿದರೆ ಇದು ಈ ಜನ್ಮದ್ದಲ್ಲ ಅಂತಾರೆ. ನಿಜವೂ ಹೌದು. ಆ 8-10 ವಯಸ್ಸಿನಲ್ಲಿ ಆ ಎತ್ತರದಲ್ಲಿ ಸಂಗೀತ ಹೇಳೋದು ಇಟ್ಸ್ ಇಂಪಾಸಿಬಲ್. ಅದು ಸಾಧನೆ ಮಾಡಿದ್ರೆ ಬರುವಂಥದ್ದಲ್ಲ, ಜನ್ಮಾಂತರದಲ್ಲಿ ಸಂಸ್ಕಾರ ಇದ್ದರೆ ಬರುವಂಥದ್ದು. ಹಾಗಾಗಿ ನಮಗೆ ಜನ್ಮಕ್ಕೆ ಬರುವಂತಹ ಸಂಸ್ಕಾರ ರೂಪದ ಅರಿವಿದೆಯಲ್ಲ, ಜ್ಞಾನ, ಅದನ್ನು ಈ ಜನ್ಮದಲ್ಲಿಯೇ ಪಡಿಬೇಕು. ಅದು ಪಡೆದು ಶ್ರದ್ಧೆಯಿಂದ ಮಾಡಬೇಕು. ನಾವು ಈಚ್ ಆ್ಯಂಡ್ ಎವ್ರಿ ಮೂಮೆಂಟಲ್ಲಿ ತಂದೆಗೆ ಸಂಬಂಧಪಟ್ಟ, ತಂದೆ ಸತ್ತ ಮೇಲೆ ಮಗನಾದವ ಮಾಡುವ ಪ್ರತಿಯೊಂದು ಕರ್ಮ ಏನಿದೆ ಅದು ಶ್ರದ್ಧೆಯಿಂದ ಮಾಡಬೇಕಂತೆ. ಅಲ್ಲಿ ನಿಮ್ಮ ದುಡ್ಡು ಕೆಲಸಕ್ಕೆ ಬರಲ್ಲ, ನಿಮ್ಮ ಐಟಮ್ಸ್ ನೀವು ತಂದಿರ್ತಕ್ಕ ಯಾವುದೂ ಬರಲ್ಲ. ಇಷ್ಟು ನಿಮಗೆ ಶಾಸ್ತ್ರ ಪರ್ಮಿಟ್ ಮಾಡಿದೆ ಅಂದರೆ, ನಿಮಗೆ ಏನೂ ಇಲ್ಲದಾಗ, ನಮಗೆ ಈ ಭವಿಷ್ಯೋತ್ತರ ಪುರಾಣ ಅಂತ ಅದರಲ್ಲಿ ಒಂದಕ್ಕೆ ಮಾಧವ ಬ್ರಾಹ್ಮಣನ ಕಥೆ ಇದೆ. ಅವನು ಸಣ್ಣ ವಯಸ್ಸಿನಲ್ಲಿ ಅವನಿಗೆ 20-21 ಇರುವಾಗ ತುಂಬ ಒಳ್ಳೆಯ ಬ್ರಾಹ್ಮಣ, ತುಂಬ ಮಿಸ್ಟರ್ ಕ್ಲೀನ್. ಇನ್ನು ಮಧ್ಯದಲ್ಲಿ ತುಂಬ ಹಾಳಾಗಿ ಹೋದ. ಅದು ಪ್ರಾರಬ್ಧ ಕರ್ಮ. ಚೆನ್ನಾಗಿದ್ದವ್ರು ಹಾಳಾಗ್ತಾರೆ, ಹಾಳಾಗಿದ್ದವ್ರು ಚೆನ್ನಾಗಾಗ್ತಾರೆ, ಅದೆಲ್ಲ ದೇವ್ರಿಚ್ಛೆ. ಹಾಳಾದವ ಕಡೆಗೆ ಒಂದು ಸತಿ ಅವನಿಗೇನೋ ಪರ್ವರ್ಟೆಡ್ ಆಗಿ ಅವನಿಗೆ ತಿರುಗುವ ಯೋಗ ಬಂದು ಅವನು ಕಪಿಲ ತೀರ್ಥಕ್ಕೆ ಹೋದ. ತಿರುಪತಿಯ ಬೆಟ್ಟದ ಕೆಳಗಿರುವ ಕಪಿಲ ಕ್ಷೇತ್ರ, ಅದು ಒಂದು ಗುಂಪಲ್ಲಿ ಹೋದ. ಆ ಗುಂಪಿನವರೆಲ್ಲ ಅಲ್ಲಿ ಶ್ರಾದ್ದ ಮಾಡಿದ್ರು. ಅವರೆಲ್ಲ ಕೈಯಲ್ಲಿ ಅನ್ನದ ಪಿಂಡವನ್ನು ಹಿಡಿದು ತಂದೆ ತಾಯಿ ಗೋತ್ರ ಹೇಳುವಾಗ ಇವನಿಗೆ ತಾನು 30-40 ವರ್ಷಗಳ ಕೆಳಗೆ ಎಲ್ಲ ಬಿಟ್ಟ ಸಂಸ್ಕಾರದ ಫ್ಲ್ಯಾಶ್ ಆಯಿತು. ಅದ್ರ ಜೊತೆಗೆ ದುಃಖ ಆಯಿತು, ಪಶ್ಚಾತ್ತಾಪ ಆಯಿತು. ಎಂಥ ತಪ್ಪು ಮಾಡಿಬಿಟ್ಟೆ, ನನ್ನ ತಂದೆನ ಬಿಟ್ಟೆ, ತಾಯಿನ ಬಿಟ್ಟೆ, ಒಳ್ಳೆ ಹೆಂಡ್ತಿನ ಬಿಟ್ಟೆ, ಎಂಥ ರಾಂಗ್ ರೂಟಲ್ಲಿ ನಾನು ಲಾಂಗ್ ಜರ್ನಿ ಮಾಡಿಬಿಟ್ಟೆ ಅಂಥೇಳಿ ಕಣ್ಣಲ್ಲಿ ಪಶ್ಚಾತ್ತಾಪ ಪಟ್ಟು ತನ್ನ ಅಕ್ಕಪಕ್ಕ ನೋಡ್ತಾನೆ. ಅವನಿಗೆ ಶ್ರಾದ್ದ ಮಾಡಲಿಕ್ಕೆ ಯಾವ ಐಟಮೂ ಇಲ್ಲ. ಮಠಕ್ಕೆ ಕೆಲವರು ಬರ್ತಾರೆ, ಏನೂ ತರಲ್ಲ, ಎಲ್ಲವೂ ಮಠದವರೇ ಕೊಡಲಿ ಅಂತ. ಎಲ್ಲ ಮಠದವ್ರು ಕೊಡೋದಾದರೆ ಮಠನ ಅಪ್ಪದ್ದಲ್ಲ, ಅದು ತಿಥಿ, ಅದು ನಮ್ಮದು. ಅದರಿಂದ ನಮ್ಮ ತಂದೆಗೆ ನಾವು ಮಾಡಬೇಕು ಅನ್ನೋ ನಿಮ್ಮ ಇಂಟ್ರೆಸ್ಟ್ ಇದ್ದರೆ, ಶ್ರದ್ಧೆ ಇದ್ದರೆ ಮನೆಯಿಂದೇ ತರ್ತಿದ್ರಿ. ಆದರೆ ಅವತ್ತು ಮಾಧವ ಬ್ರಾಹ್ಮಣನಿಗೆ ತನ್ನ ಸುತ್ತ ಏನಿಲ್ಲ, ಆದರೆ ಪಶ್ಚಾತ್ತಾಪದಿಂದ
ನನ್ನ ಹತ್ರ ಏನೂ ಇಲ್ಲ, ನನ್ನನ್ನು ಕ್ಷಮಿಸಿಬಿಡಿ ಅಂತ ಕಣ್ಣಲ್ಲಿ ನೀರು ಹಾಕಿ ಆ ನದಿಯ ನೀರು ತಂದು ಮಣ್ಣಿಗೆ ಹಾಕಿ ಮಣ್ಣಲ್ಲೇ ಪಿಂಡವನ್ನು ಕಟ್ಟಿ, ತಂದೆ ಹೆಸರು ಮರ್ತೋಗಿದೆ ಅವನಿಗೆ, ತಾಯಿ ಹೆಸರು ಮರ್ತೋಗಿದೆ. ಹೆತ್ತ ತಂದೆ ತಾಯಿಯನ್ನು ಮರ್ತಿದ್ರು ಪಶ್ಚಾತ್ತಾಪದಿಂದ ಒಂದು ಮಣ್ಣಿನಲ್ಲಿ ಪಿಂಡ ಇಟ್ಟರೆ ಶ್ರದ್ಧೆಯಿಂದ ಇಟ್ಟದ್ದಕ್ಕೆ ಅವ್ರ ತಂದೆ ತಾಯಿ ಉದ್ಧಾರ ಆದರು ಅಂತ ವೇದವ್ಯಾಸ ದೇವರು ಪುರಾಣದಲ್ಲಿ ನಮೂದಿಸಿದ್ದಾರೆ. ಇದರಲ್ಲಿ ನಮಗೇನು ಅರ್ಥ ಆಗುತ್ತೆ ಅಂದರೆ, ನೀವು ತರುವ ಹಣ್ಣು, ವಿಳ್ಳೆದೆಲೆ, ಅಡಿಕೆ, ಇಡುವ ದಕ್ಷಿಣೆ ಇವೆಲ್ಲ ಕೌಂಟ್ ಆಗಲ್ಲ. ಅದರ ಹಿನ್ನೆಲೆಯಲ್ಲಿರುವ ಭಾವ, ಯದ್ಭಾವಂ ತದ್ಭವತಿ ಅಂತ ನಿಮ್ಮ ಮನೋಭಾವನೆಯನ್ನು ಭಗವಂತ ಕನ್ಸಿಡರ್ ಮಾಡ್ತಾನೆ. ನೀವು ಏನು ಐಟಮ್ ಕೊಟ್ಟರೆ ಮುಖ್ಯ ಅಲ್ಲ, ಐಟಮ್ ಹಿಂದೆ ಇರುವಂಥ ಭಾವನೆ ಮುಖ್ಯ ಆಗುತ್ತೆ. ವಿಶೇಷವಾಗಿ ಶ್ರದ್ಧೆಯಿಂದ ಮಾಡುವಂಥದ್ದು. ಸಾಮಾನ್ಯವಾಗಿ ಯಾವುದೇ ಕೆಲಸ ಮಾಡಿದ್ರೂ ಶ್ರದ್ಧೆಯಿಂದ ಮಾಡಬೇಕು. ದೇವರ ಪೂಜೆ ಮಾಡಿದ್ರೂ ಶ್ರದ್ಧೆಯಿಂದ, ಆಫೀಸಲ್ಲಿ ವರ್ಕ್ ಮಾಡಿದ್ರೂ ಶ್ರದ್ಧೆಯಿಂದ, ಒಂದು ನೀವು ಕ್ಯಾಮ್ರಾ ಫೋಟೋ ತೆಗೆದ್ರೂ ಶ್ರದ್ಧೆಯಲ್ಲೋ ನೋಡ್ಕೊಂಡು ತೆಗೆದರೆ ಬರಲ್ಲ ಫೋಟೋ ಸರಿಯಾಗಿ. ಏನೇ ಮಾಡಿದ್ರೂ ಶ್ರದ್ಧೆಯಿಂದ ಮಾಡಬೇಕು. ಆದರೆ ಯಾವುದನ್ನು ಶ್ರಾದ್ದ ಅಂತ ಕರೆದಿಲ್ಲ. ದೇವರ ಪೂಜೆನ ಶ್ರಾದ್ದ ಅನ್ನಲ್ಲ, ಯಾವುದನ್ನೂ ಅನ್ನಲ್ಲ. ತಂದೆ ತಾಯಿಯ ಕರ್ಮವನ್ನು ಮಾತ್ರ ಶ್ರಾದ್ದ ಅಂತ ಕರೆದಿದ್ದಾರೆ. ದೇರ್ಫೋರ್ ಬೇರೆ ಎಲ್ಲದಕ್ಕಿಂತಲೂ ತುಂಬ ಶ್ರದ್ಧೆಯಿಂದ ಮಾಡಬೇಕಾದ ಕರ್ಮ ಯಾವುದು ಅಂದರೆ ಶ್ರಾದ್ದ. ಅದು ಯಾವಾಗ ಅಂದರೆ ಎಲ್ಲರೂ ಮಾಸಾಗಿ, ಅದು ಇಡೀ ಮಾನವ ಕುಲದವರು ಭಾದ್ರಪದ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಪಾಡ್ಯದಿಂದ 15 ದಿನ, ಇದರ ಹೆಸರೇ ಪಿತೃಪಕ್ಷ ಅಂತ ಕರೀತಾರೆ. ವರ್ಷದ 365 ದಿನಗಳಲ್ಲಿ ಎಲ್ಲ ದಿನಗಳು ಪಿತೃಪಕ್ಷ ಅಲ್ಲ. ಭಾದ್ರಪದ ಮಾಸದ ಮೊದಲ ಪಕ್ಷವನ್ನು 15 ದಿನವನ್ನು ಪ್ರೋಷ್ಠಪದಿ ಅಂತ ಕರೀತಾರೆ. ಆಗ ಭಾಗವತ ಕೇಳುವ ಮಾಸ ಅದು 15 ದಿನ, ಭಾದ್ರಪದ ಶುಕ್ಲ. ಅದು ಯಾಕಂದರೆ ಅದೇ ಮಾಸದಲ್ಲಿ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳಿ ಮೋಕ್ಷ ಕೊಡಿಸಿದ ಮಂತದು. ಅದೇ ಕೃಷ್ಣ ಪಕ್ಷದಲ್ಲಿ ಪಿತೃಗಳಿಗೆ ಉದ್ಧಾರ ಆಗುವಂಥ ಕಾಲ. ವಿಶೇಷ ಅಂದರೆ ಮೊದಲ 15 ದಿನ ಭಾಗವತ ಕೇಳಬೇಕು, ಎರಡನೇ 15 ದಿನ ಗರುಡ ಪುರಾಣ ಕೇಳಬೇಕು. ಹೇಗೆ ಬದುಕಬೇಕು ಹೇಳಿದ್ದು ಭಾಗವತ, ಹೇಗೆ ಸಾಯಬೇಕು ಹೇಳಿದ್ದು ಗರುಡ ಪುರಾಣ. ಈಗ ಎಷ್ಟೋ ಜನಕ್ಕೆ ಹಾರ್ಟ್ ಪೇಯ್ನ್ ಬರುತ್ತೆ, ಎಷ್ಟೋ ಸತಿ ಬಂದಿದೆ ಹಾಗೆ ಅಂತ ತಿಳ್ಕೊಂಡು ಬಿಡ್ತಾನೆ. ಆದರೆ ಈ ಸತಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಆಮೇಲೆ ಮನುಷ್ಯ ಯಾವಾಗಲೂ ಒಂದು ತಿಳ್ಕೊಳ್ಬೇಕಾದ್ದೇನೆಂದರೆ, ಈಗ ನಾನು ಎಷ್ಟು ವರ್ಷ ಇದ್ದೀನಿ, ಫಾರ್ ಎಕ್ಸಾಂಪಲ್ 70 ಆಯಿತು ಅಂತ ತಿಳ್ಕೊಳ್ಳಿ, ಇನ್ನು 70 ಅಂತೂ ಇರಲ್ಲ. ರೆಡಿ ಟು ನಾವು ಹೋಗ್ಲಿಕ್ಕೆ ರೆಡಿ ಆಗಿರಬೇಕು, ಪ್ರಿಪೇರ್ ಆಗಿರಬೇಕು. ನಮ್ಮ ಸ್ಟೇಷನ್ ಬಂದ ತಕ್ಷಣ ನಿಲ್ಲೋದೇ 2 ಸೆಕೆಂಡು. ನೀವು ಆವಾಗೆಲ್ಲ ಅನ್ಲಾಕ್ ಮಾಡ್ಕೊಳ್ತೀನಿ ಸಾಧ್ಯ ಇಲ್ಲ. 2-3 ಸ್ಟೇಷನ್ ಇರುವಾಗಲೇ ಹೇಗೆ ನಾವು ನಮ್ಮ ಲಗೇಜ್ ಹಿಡ್ಕೊಂಡು ರೆಡಿ ಆಗ್ತೀವಿ, ಪುಣ್ಯ ಪಾಪದ ಲಗೇಜನ್ನು ಹಿಡ್ಕೊಂಡು ನಮ್ಮ ಸಾವು ಯಾವತ್ತು ಬಂದರೂ ನಾನು ರೆಡಿ, ನಂದೇನೂ ಇಲ್ಲ, ನಂದೇನದು ಸ್ವಾಮಿ ನಿಂದೇ ಇದೆಲ್ಲ ಅಂತ ತಿಳ್ಕೊಳ್ಬೇಕು. ಇದು ಯಾರಿಗೆ ಬರುತ್ತೆ ಅಂದರೆ ಇದು ಗರುಡ ಪುರಾಣದಲ್ಲಿ 8ನೇ ಅಧ್ಯಾಯದಲ್ಲಿ ಇದನ್ನು ಹೇಳ್ತಾರೆ. ಏನಂದರೆ ಸುಕೃತಿ ವಾರ್ಧಕೆ ದೃಷ್ಟ ಶರೀರಂ ವ್ಯಾಧಿ ಸಂಯುತಂ ಪ್ರತಿಕೂಲಾನ್ ಗ್ರಹಾಶ್ಚೈವ ಪ್ರಾಣಘೋಷಸ್ಯ ಚಾಶ್ರುತಿಂ ತದಾ ಸ್ವಮರಣಂ ಜ್ಞಾತ್ವ ನಿರ್ಭಯಸ್ಯ ತತಂದ್ರಿತಃ ಅಂತ ಇದು ವೇದವ್ಯಾಸ ದೇವರ ಮಾತು. ಇಡೀ ಜೀವನದ ಉದ್ದಕ್ಕೆ ಧರ್ಮ ಕಾರ್ಯವನ್ನು ಯಾರು ಮಾಡ್ಕೊಂಡಿರ್ತಾನೆ, ಧರ್ಮ ಪಾಪ ಪುಣ್ಯ ಇದೆಲ್ಲ ದೊಡ್ಡ ದೊಡ್ಡ ಶಬ್ದಗಳು. ಸಿಂಪಲ್ ಅರ್ಥ ಅಂದರೆ ಇನ್ನೊಬ್ಬರನ್ನು ಗೋಳೈಕೊಳ್ಳೋದು ಪಾಪ, ಇನ್ನೊಬ್ಬರಿಗೆ ಒಳಿತು ಮಾಡೋದೇ ಪುಣ್ಯ. ಇದಕ್ಕಿಂತ ಹೆಚ್ಚು ಮಿನಿಮಮ್ ಡೆಫಿನೇಷನ್ ಅದಕ್ಕಿಲ್ಲ. ಪರಪೀಡೆ ಪಾಪ, ಪರೋಪಕಾರ ಅದು ಪುಣ್ಯ. ಪರೇಶಾಂ ಉಪಕಾರಾರ್ಥಂ ಯಜ್ಜೀವತಿ ಸಜೀವತಿ ಅಂತ ವೇದಗಳು ಹೇಳುತ್ತೆ. ಯಾರ್ದು ಇಡೀ ಜೀವನದ ಉದ್ದಕ್ಕೂ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು ಅಂತ ಬದುಕಿರ್ತಾನೆ, ಅವನಿಗೆ 200% ತನ್ನ ಸಾವು ಟೈಮು ಡೇಟ್ ಎಲ್ಲ ಗೊತ್ತಾಗ್ಬಿಡುತ್ತೆ. ನಾವು ಜೀವನದಲ್ಲಿ ಪ್ರಾಮಾಣಿಕತೆ ಕಡಿಮೆ ಆದ್ದರಿಂದ ಯಮನು ನಮಗೆ ಹೇಳಲ್ಲ ಟೈಮ್ ಯಾವಾಗ ಬರ್ತೀನಿ ಬಂದು. ಅಂದರೆ ಅವನು ಶಾಸ್ತ್ರ ಓದಿರಬೇಕು, ಒಳ್ಳೆ ಜ್ಞಾನಿ ಆಗಿರಬೇಕು, ಆ ಥರದ್ದು ಏನಾರು ಇದೆಯಾ? ಅದೇ ಸುಕೃತಿ ಅಂದ್ರೆ ಅದೇ. ಅವನು ಅಧ್ಯಯನ ಮಾಡದೇ ಇದ್ದರೆ ಸುಕೃತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ರೋಡಲ್ಲಿ ಹೋಗಬೇಕಾದ್ರೆ ರೋಡಿನ ರೂಲ್ಸ್ ಗೊತ್ತಿಲ್ಲ, ಓದ್ಕೊಂಡಿಲ್ಲ, ಲೈಸೆನ್ಸ್ ಇಲ್ಲ ಅಂದರೆ ರಾಂಗ್ ರೂಟಲ್ಲಿ ಹೋಗ್ತೀರಿ, ಒನ್ ವೇಲ್ ಹೋಗ್ತೀರಿ, ಅವನಿಗೆ ಹಿಡಿದು ಫೈನ್ ಹಾಕ್ತಾರೆ. ಯಾರಿಗೆ ಅದರದ್ದೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಗೊತ್ತಿದೆ, ಯಾರಿಗೆ ರೂಲ್ಸ್ ಗೊತ್ತಿದೆ, ಅವನು ಎಂದೂ ರಾಂಗ್ ರೂಟಲ್ಲಿ ಹೋಗಲ್ಲ, ಒನ್ ವೇಲ್ ಹೋಗಲ್ಲ, ಹೆಲ್ಮೆಟ್ ಇಲ್ಲದೆ ಹೋಗಲ್ಲ. ಇದೆಲ್ಲ ಕ್ರಮ. ಅದರಿಂದ ಅಧ್ಯಯನ ಮಾಡಿದ್ದ, ತಿಳುವಳಿಕೆ ಇತ್ತು ಅಂದರೆ ಅವನಿಂದ ತಪ್ಪು ನಡೆಯಲ್ಲ.
ಅವನು ಸುಕರ್ಮ ಮಾಡ್ತಿರ್ತಾನೆ, ಅವನಿಗೆ ಸುಕೃತಿ ಅಂತ ಕರೀತಾರೆ. ಅಂದರೆ ನೀವು ಪ್ರಾಮಾಣಿಕತೆಯಿಂದ ಬದುಕೋದು ಅಂತ ಹೇಳಿದ್ರಿ, ಅದರ ಜೊತೆಗೆ ಭಗವದ್ ಜ್ಞಾನ ನೀವು ಹೇಳಿದ್ರಿ, ಕರ್ಮ ಮಾಡುವಾಗ ಜ್ಞಾನ. ನೀವು ಪ್ರಾಮಾಣಿಕತೆ ಮಾಡಬೇಕಾದ್ರೇನೆ ಗಾಡ್ ಫಿಯರ್ ಬೇಕು. ಈಗ ದೇವರಿದ್ದಾನೆ ಎನ್ನುವ ಎಚ್ಚರಿಕೆ ಇದ್ದವನಿಗೆ ಟೇಬಲ್ ಕೆಳಗೆ ಕೈ ಹೋಗೋದೇ ಇಲ್ಲ. ಯಾಕೆ ಹೋಗುತ್ತೆ ಅಂದರೆ ನನ್ನ ಯಾರು ನೋಡೋರಿಲ್ಲ, ನನ್ನ ಯಾರು ಹೇಳೋರಿಲ್ಲ, ನನಗೇನೂ ಆಗಲ್ಲ. ಇದು ನೀವು ಎಕ್ಸಾಮಲ್ಲಿ ಕೂತು ಹುಡುಗನಿಗೆ 4 ದಿಕ್ಕಲ್ಲಿ 4 ಜನ ಮೇಷ್ಟ್ರು ಕೂತಿದ್ರೆ ಕಾಪಿಗೆ ಚೀಟಿ ಹೇಗೆ ತೆಗಿತಾನೆ? ಯಾವಾಗ ತೆಗಿತಾನೆ? ಯಾರೂ ಇಲ್ಲ ಅಂತಾದರೆ ಮೆಲ್ಲಗೆ ಒಂದೊಂದೇ ಸ್ಲಿಪ್ ತೆಗೆದು ಮಾಡಬಾರದ ಕಾಪಿಯನ್ನು ಮಾಡಲಿಕ್ಕೆ ಶುರು ಮಾಡ್ದ. ಮನುಷ್ಯನಿಗೆ ದೇವರ ಎಚ್ಚರಿಕೆ, ಗಾಡ್ ಫಿಯರ್ ಬೇಕು. ನಮ್ಗೆ ತುಂಬ ಜನ ಮನೆ ಮುಂದೆ ಬೋರ್ಡ್ ಹಾಕಿದ್ದ, ಬಿವೇರ್ ಆಫ್ ಡಾಗ್, ನೋ ಬಿವೇರ್ ಆಫ್ ಗಾಡ್. ದೇವರ ಬಗ್ಗೆ ಎಚ್ಚರಿಕೆ ಇರಬೇಕು, ನಾಯಿ ಬಗ್ಗೆ ಎಚ್ಚರಿಕೆ ಅಲ್ಲ, ದೇವರ ಬಗ್ಗೆ ಎಚ್ಚರಿಕೆ ಇರಬೇಕು. ದೇವರು ವಿಶ್ವತಶ್ಚಕ್ಷು. ಈ ಆಸ್ಪತ್ರೆ ಒಳಗೆಲ್ಲ ICU ಏನೋ ಇರುತ್ತೆ ನೋಡಿ, ಅದು ಏನಂದರೆ ICU. ಭಗವಂತ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ನೋಡ್ತಾ ಇದ್ದೇನೆ. ಹೇಗೆ ನೋಡ್ತಾನೆ ದೇವರು? ನಾವೆಲ್ಲ ಹೇಗೆ ನೋಡ್ತೀವಿ? ಎಲ್ಲ ಕಡೆ ಒಂದೊಂದು ಕ್ಯಾಮ್ರಾ ಇಟ್ಟು ಕೂತ್ ಕಡೆನೆ ಎಲ್ಲನೂ ನೋಡ್ತಿರಲ್ಲ, CCTV ಕ್ಯಾಮ್ರಾ ನೋಡ್ತಿರಲ್ಲ, ಸಿ ಅಂತ. ದೇವರು ಸಿ ನೋಡ್ತಾ ಇದ್ದಾನೆ. ಹೇಗೆ? ನಮ್ಮ ಕಣ್ಣಲ್ಲಿ ಅವನ ಕಣ್ಣಿದೆ, ಅವನ ಕ್ಯಾಮ್ರಾ ಎಲ್ಲೋ ಇಟ್ಟಿಲ್ಲ, ನಮ್ಮ ಕಣ್ಣೊಳಗೆ ಇಟ್ಟಿದ್ದಾನೆ. ಕಣ್ಣೊಳಗೆ ಕಣ್ಣಾಗಿದ್ದಾನೆ, ಕೈಯೊಳಗೆ ಕೈಯಾಗಿದ್ದಾನೆ, ಕಾಲೊಳಗೆ ಕಾಲಾಗಿದ್ದಾನೆ. ಧ್ರುವ ಮಹಾರಾಜರು ಸ್ತೋತ್ರ ಮಾಡುವಾಗ ಅನ್ಯಾಂಸ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ನಮೋ ಪ್ರಾಣ ಮೀನ್ಸ್ ತ್ರಾಣ. ಕಣ್ಣು ಕಾಣುತ್ತೆ ಅಂದರೆ ದೇವರಿರೋದ್ರಿಂದ, ಕೈ ಎತ್ತಲಿಕ್ಕೆ ಬರ್ತಾ ಇದೆ ಅಂದರೆ ದೇವರಿರೋದ್ರಿಂದ. ಒಮ್ಮೆ ದೇವರು ಹೋದ ಅಂದರೆ ಇದ್ದ ಕಣ್ಣು ಕಾಣಲ್ಲ, ಕೈ ಎತ್ತಿದ್ರೆ ಬಿದ್ದು ಹೋಗುತ್ತೆ, ಕಾಲು ನಡಿಲಿಕ್ಕೆ ಬರಲ್ಲ. ಇದಕ್ಕೆಲ್ಲ ಪವರ್ ಸಪ್ಲೈ ಮಾಡ್ತಾ ಎಲ್ಲ ಅಂಗಗಳಲ್ಲಿ ಅವಯವಗಳಲ್ಲಿ ಭಗವಂತ ಇದ್ದಾನೆ. ಅವನು ವಿಶ್ವತಶ್ಚಕ್ಷು, 2 ಕಡೆಯಿಂದಿದ್ದಾನೆ. ಒಂದು ಒಳಗೆ ಇದ್ದಾನೆ, ಇನ್ನೊಂದು ಹೊರಗಿದ್ದಾನೆ. ಹೊರಗೆ ಕಾಲ ರೂಪದಿಂದಿದ್ದಾನೆ, ಒಳಗೆ ಬಿಂಬ ರೂಪದಿಂದ ಇದ್ದಾನೆ. 2 ಕಡೆ ನಿಂತು ನೋಡುವಾಗಲೂ ನಾವು ತಪ್ಪು ಮಾಡ್ತೀವಿ ಅಂದರೆ ಅವನ ಇರುವಿನ ಅರಿವು ನಮಗಿಲ್ಲ. ಎಷ್ಟೋ ಜನ ಪೊಲೀಸ್ನವರು ಮಫ್ತಿಲಿರ್ತಾರೆ, ಕಳ್ಳಂಗೆ ಗೊತ್ತಾಗಲ್ಲ. ಇವರೆಲ್ಲರೂ ಇದ್ದಾರೆ ಒಳಗೆ, ನಮಗೆ ಗೊತ್ತೇ ಇಲ್ಲ. ತತ್ವಾಭಿಮಾನಿನಃ ನವಕೋಟಯ ಅಂತ ವ್ಯಾಸಸ್ಮೃತಿ ಒಳಗೆ ಹೇಳ್ತಾರೆ. ಒಂದು ಬಾಡಿ ಒಳಗೆ ಇನ್ನರ್ ಪೋರ್ಷನಲ್ಲಿ 9 ಕೋಟಿ ಜನ ದೇವತೆಗಳು ನೋಡ್ತಿರ್ತಾರಂತೆ, ನಾವು ಏನು ಮಾಡ್ತಿದ್ದೀವಿ ಅಂತ. ಅದರಲ್ಲಿ ಪ್ರಧಾನವಾಗಿ 14 ಜನ ದೇವತೆಗಳು ನಾವು ಮಾಡುವ ಕರ್ಮಕ್ಕೆ ಸಾಕ್ಷಿ. ಕೋರ್ಟಲ್ಲಿ ಸಾಕ್ಷಿ ಮುಖ್ಯ, ಯಮದೂತರ ಹತ್ರ ಯಮನ ಹತ್ರ ಸಾಕ್ಷಿ ಮುಖ್ಯ. ನಮ್ಮ ಒಳಗೆ ಇದ್ದು ನಾವು ಮಾಡುವ ಎಲ್ಲ ಕರ್ಮಗಳನ್ನು ನೋಡಿ ಸಾಕ್ಷಿ ಹೇಳಲಿಕ್ಕೆ 14 ಜನ ಆವಾಗೂ ಇರ್ತಾರೆ. 24/7 ಇಂಥವ್ರು ಇರ್ತಾರೆ. ಆದ್ದರಿಂದ ಸುಕೃತಿ ಅಂತಂದರೆ ಅವನು ಸತ್ಕರ್ಮ ಮಾಡುವವ, ಅವನು ಯಾವಾಗಲೂ ಕೂಡ ಅವನಿಗೆ ಅವನ ಸಾವು ಗೊತ್ತಾಗತ್ತೆ. ಈಗ ಸಾಮಾನ್ಯರು ಕೂಡ ತಮ್ಮ ಸಾವನ್ನು ತಾವು ತಿಳ್ಕೊಳ್ಳಿಕ್ಕೆ ಮಿನಿಮಮ್ ಒಂದು ಹೇಳಿದೆ ಗರುಡ ಪುರಾಣದಲ್ಲಿ. ಏನಂದರೆ ಅದನ್ನು ಹೇಳ್ತಾರೆ, ಪ್ರಾಣಘೋಷಶ್ಚ ಶಾಶ್ರುತಿಂ. ಪ್ರಾಣಘೋಷ ಅಂತ ನಾವು 2 ಕಿವಿಯನ್ನು ಮುಚ್ಕೊಂಡ್ರೆ ನಮ್ಮದು ಒಳಗೆ ಫಂಕ್ಷನ್ ಆಗೋದು, ಮೀನ್ಸ್ ಅದು ಒಂದು ಜ್ವಾಲೆ ಧಗ 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 ಉರಿದ್ರೆ ಹೇಗಾಗತ್ತೋ ಅದು. ನಿಮ್ಗೆ ಇನ್ನೂ ಚೆನ್ನಾಗಿ ಕೇಳಿಸ್ಬೇಕು ಅಂದರೆ ಒಂದು ಶಂಖ ಹಿಡ್ಕೊಂಡ್ರೆ ಉದ್ಘೋಷ ಕೇಳುತ್ತೆ ಒಳಗೆ. ನಮ್ಮಲ್ಲಿ ಪ್ರವರ ಹೇಳುವಾಗ ಕಿವಿಯನ್ನು ಗಟ್ಟಿ ಹಿಡಿದು ಯಾಕೆ ಹೇಳ್ತಾರೆ 3 ಟೈಮು ಅಂದರೆ, ಕೇಳ್ತು ಅಂದರೆ ಇವತ್ತು ಬದುಕಿರ್ತೀಯ ಅಂತ ಅರ್ಥ. ಕೇಳಲಿಲ್ಲ ಅಂದರೆ ಖಂಡಿತ ಹೋಗ್ತೀಯ 200%. ಅದಕ್ಕೆ ನಮ್ಮ ಇರುವಿಕೆ ಎಸ್ ಆರ್ ನೋ ಅದು ತಿಳ್ಕೊಳ್ಳಿಕ್ಕೆ ಇರೋದೇ ಪ್ರಾಣಶ್ರುತಿ. ಅಂದರೆ ಇದನ್ನು ಸಾಮಾನ್ಯವಾಗಿ ಈ ಪ್ರಾಣಾಯಾಮ ಮಾಡಿಸೋವಂಥವ್ರು, ಈ ಯೋಗಾಭ್ಯಾಸ ಮಾಡೋರು ಅದು ಭ್ರಮರಿ ಅಂತ ಹೇಳ್ತಾರೆ, ಅಂತ ಕೇಳ್ತಾರೆ. ಇಲ್ಲಾಂದ್ರೆ ಬರೀ ಕಿವಿನ ಮುಚ್ಕೊಂಡ್ರೆ ನಿಮಗೆ ಒಳಗೆ ಓಂ ಅನ್ನೋದೊಂದು ಸೌಂಡ್ ಕೇಳುತ್ತೆ ನಿಮಗೆ, ಘೋಷ. ಅಂದರೆ ಒಂದು ಹೃದಯ ಹೊಡ್ಕೊಳ್ಳೋದು ಒಂದು ಸ್ವಲ್ಪ ಕೇಳುತ್ತೆ, ಅದಾದ್ಮೇಲೆ ಒಳಗಿಂದ ಅಷ್ಟು ನೀವು ಸೆನ್ಸಿಟಿವ್ ಆದರೆ ಕೇಳಿಸುತ್ತೆ ಅಂತ ನಿಮಗೆ ಯೋಗಾಭ್ಯಾಸದವ್ರು ಹೇಳ್ತಾರೆ. ಅದು ಶಂಖ ಹಿಡಿದು ಬಿಟ್ರಂತವೆ ಕಿವಿಗೆ, ಊದುವ ಕಡೆ ಆ ಶಂಖವನ್ನು ಕಿವಿಗೆ ಹಿಡಿದ್ರೆ ಫಸ್ಟ್ ಕ್ಲಾಸ್ ಕೇಳಿದ ಅಲ್ಲಿ ನಿಮಗೆ ಇದು ಹಾರ್ಟ್ ಬೀಟ್ ಎಲ್ಲ ಏನು ಕೇಳಲ್ಲ, ಸ್ಟ್ರೈಟ್ ಅವೇ ಘೋಷಣೆ ಕೇಳುತ್ತೆ. ನೀವು ಕಿವಿ ಮುಚ್ಕೊಂಡಾಗ್ಲೂ ಕೂಡ ನಿಮಗೆ ಪ್ರಾಣ ಘೋಷಣೆ ಕೇಳುತ್ತೆ. ನಿಮಗೆ ಯಾವತ್ತು ಡೈಲಿ ಏನು ಕೇಳ್ತಿದೆಯೋ ಅದು ಕೇಳಲಿಲ್ಲ ಅಂತಾದರೆ ಹತ್ತಿರ ಬಂದಿದೆ, ಇವತ್ತೋ ನಾಳೆ ಇಷ್ಟು. ಮತ್ತು ನಮ್ಮಲ್ಲಿ ಇಷ್ಟು ಪರ್ಫೆಕ್ಟ್ ಇದೆ ಅಂದರೆ ಸುಮಾರು ಹೇಳ್ತಾರೆ ಇದು ಗ್ರಹಾಂಶ್ಚ ಪ್ರತಿಕೂಲಾನ್, ಅಂದರೆ ನಮ್ಮ ಗ್ರಹಗತಿಗಳು ಪ್ರತಿಕೂಲವಾಗಿದ್ದಾಗಲೂ ಕೂಡ ನಾವು ತಿಳ್ಕೊಳ್ಬೋದು ಅಂತ. ಈ ಜ್ಯೋತಿಷ್ಯ ಚೆನ್ನಾಗಿ ತಿಳಿದಿದ್ದರೆ ಯಾರಿಗೆ ಚಂದ್ರ ಬಲಿಷ್ಠನಾಗಿದ್ದಾನೆ, ಶುಭ ಗ್ರಹದ ದೃಷ್ಟಿ ಅವನ ಮೇಲಿದೆ, ಕೇಂದ್ರದಲ್ಲಿದ್ದರೆ ಚಂದ್ರ ಒಳ್ಳೆ ಆಯುಷ್ಯಕಾರಕ,
ಚಂದ್ರ ವೃಷಭದಲ್ಲಿದ್ದು ಉಚ್ಚನಾಗಿದ್ದು ಸೌಮ್ಯ ಕ್ಷೇತ್ರದಲ್ಲಿ ಸ್ವಕ್ಷೇತ್ರದಲ್ಲಿ ಮತ್ತು ಲಗ್ನದಲ್ಲಿ ಉಚ್ಚ ರಾಶಿ ಗ್ರಹವಿದ್ದರೆ 60 ವರ್ಷ ಆರಾಮ್ಸೆ ಬದುಕಿರ್ತಾನೆ. ಏನು ರೋಗ ಬಂದರೂ ಸಾಯಲ್ಲ. ರೋಗ ಬರೋದು ಬೇರೆ, ಸಾವು ಬೇರೆ. ಕೆಲವ್ರು ಏನಂದರೆ 20ಕ್ಕೆ ರೋಗ ಶುರುವಾಗಿ 70 ತನಕ ಕೋಮಾ ಒಳಗೂ ಇರ್ಬೋದು. ಕೋಮಾದಲ್ಲಿರೋರನ್ನ ಸತ್ರು ಅಂತ ಕರೆಯಲ್ಲ, ಬದುಕಿದ್ದಾರೆ, ಆಯುಷ್ಯ ಅಂತೂ ಗಟ್ಟಿ, ಹೀಗಿರ್ತಾರೆ. ಕೇಂದ್ರದಲ್ಲಿ ಸೌಮ್ಯ ಇದ್ದು ಅಷ್ಟಮದಲ್ಲಿ ಗುರು ಇತ್ತು ಅಂತಾದರೆ 70 ವರ್ಷ ಆಯುಷ್ಯ. ಸೌಮ್ಯ ಗ್ರಹಗಳೆಲ್ಲ ತ್ರಿಕೋನ ಮೂಲ ಅಂತ, ಅಲ್ಲಿ ಉಚ್ಚನಾಗಿದ್ದರೆ ಲಗ್ನಾಧಿಪತಿ ಅತ್ಯಂತ ಬಲಿಷ್ಠನಾಗಿದ್ದರೆ 90 ವರ್ಷ ಆರಾಮ್ಸೆ ಇರ್ತಾರಂತೆ. ಲಗ್ನ ಗ್ರಹ ಅಲ್ಲಿ ಅಶುಭಗಳಾದಂತಹ ಕುಜ, ರವಿ, ಶನಿ, ರಾಹು, ಕೇತುಗಳಿದ್ದು ಶುಭಗ್ರಹ ಗುರು ಇದ್ದು ಚಂದ್ರನ ದೃಷ್ಟಿ ಲಗ್ನಕ್ಕೆ ಬಿದ್ದಿದ್ದರೆ ಅಷ್ಟಮ ಮರಣ ಸ್ಥಾನ ಖಾಲಿಯಾಗಿದ್ದರೆ 8ನೇ ಮನೆ ಅದು ಮರಣದ ಸ್ಥಾನ, ಅಲ್ಲಿ ಯಾರು ಇಲ್ಲ ಅಂತಾದರೆ ಆವಾಗ ಅವನಿಗೆ 100 ವರ್ಷ ಖಂಡಿತ ಇರ್ತಾನೆ. ಇದು ಗ್ರಹಗಳು ಹೇಳುವಂಥದ್ದು. ನವಮ ಅಥವಾ ಷಷ್ಠದಲ್ಲಿ ಶನಿ ಇದ್ದು ಚಂದ್ರ ಕೇಂದ್ರದಲ್ಲಿದ್ದರೆ 100 ವರ್ಷ, ಅಂದರೆ ಜನ್ಮರಾಶಿಯಿಂದ 9, 6 ಇಲ್ಲಿ ಶನಿ ಇರಬೇಕು, ಅಥವಾ ಚಂದ್ರ ಕೇಂದ್ರದಲ್ಲಿ ಇರಬೇಕು, 100 ವರ್ಷ ಇರ್ತಾರೆ. ಶುಕ್ರಗ್ರಹ ಗುರು ಉಚ್ಚರಾಶಿಯಲ್ಲಿದ್ದಾಗ ಕರ್ಕಾಟಕದಲ್ಲಿ ಕೇಂದ್ರ ಲಗ್ನ ಕೇಂದ್ರದಲ್ಲಿ ಗುರು ಶುಕ್ರರಿದ್ದಾಗ ಅಷ್ಟಮ ಸ್ಥಾನದಲ್ಲಿ ಅಥವಾ ದ್ವಾದಶ ವ್ಯಯ ಸ್ಥಾನದಲ್ಲಿ ಅಷ್ಟಮಗಳಲ್ಲಿ ಅಶುಭ ಗ್ರಹಗಳಿಲ್ಲದೆ ಇದ್ದರೆ, ಇದು ನಮಗೆಲ್ಲ ಅಲ್ಲ, ದೇವತೆಗಳಿಗೆ 120 ವರ್ಷ ಆಯುಷ್ಯ ಅವರಿಗೆ. ವಾದಿರಾಜ ಶ್ರೀಮಚ್ಚರಣರೆಲ್ಲ ಮಹಾನುಭಾವರು, ಅವರೆಲ್ಲ ಒಂದು ರೀತಿ ಇಚ್ಛಾಮರಣಿಗಳು. ನಾವು ಭೀಷ್ಮಾಚಾರ್ಯ ಇವ್ರನ್ನೆಲ್ಲ ಕೇಳ್ತೀವಿ, ಅವರಿಗೆ ಮರಣ ಹೇಳದೆ ಕೇಳದೆ ಬರೋಂಗಿಲ್ಲ, ಮೇ ಕಮ್ಮಿನ ಅಂತ ಕೇಳ್ಕೊಂಡು ಬರಬೇಕು, ಬೇಡ ಅಂದರೆ ಅಲ್ಲೇ ನಿಂತಿರಬೇಕು. ನಮಗೆ ಹೇಳೋಂಗಿಲ್ಲ ಕೇಳೋಂಗಿಲ್ಲ, ಬಂದುಬಿಡುತ್ತೆ. ನಮ್ಮಲ್ಲಿ ಕೆಲವೊಂದು ದೊಡ್ಡ ಆಶ್ಚರ್ಯದ ಸಂಗತಿ ಅಂದರೆ, ತುಂಬ ಜನ ಸತ್ಸುದ್ದಿ ಯಾರಿಗಾರು ಹೇಳಿದ್ರೆ ಫೋನ್ ಮಾಡಿ ಇವರು ಹೋಗಿಬಿಟ್ರು ಅಂದರೆ ಆ ಕಡೆಯಿಂದ ರಿಸೀವ್ ಮಾಡಿದವ್ರು ಹೇಳ್ತಾರೆ, ಹೌದಾ ನಮಗೆ ಗೊತ್ತೇ ಆಗಲಿಲ್ಲ ಅಂತಾರೆ. ಅವ್ರಿಗೇನು ಹೋದವನಿಗೆ ಗೊತ್ತಾಗಲ್ಲ, ನಿಮ್ಗೆ ಗೊತ್ತಾಗ್ಲಿಕ್ಕೆ ಇಟ್ಸ್ ಹೈಲಿ ಇಂಪಾಸಿಬಲ್, ಗೊತ್ತು ಸಾಧ್ಯ ಇಲ್ಲ. ಆದರೆ ಇವರುಗಳೆಲ್ಲ ಏನಂದರೆ ಹಾಗೆ ಇರ್ತಕ್ಕಂಥದ್ದು. ಮತ್ತು ದ್ವಿತೀಯ ವ್ಯಯ ಅಷ್ಟಮ ರಾಶಿ ಮಾರಕ ಗ್ರಹ ರಾಶಿಗಳಿದ್ದರೆ ಮಾರಕ ದಶೆ ಬಂದಾಗ ಮರಣಾವಸ್ಥೆ ಅಂತ ತಿಳ್ಕೊಳ್ಬೋದು. ಆಮೇಲೆ ಲಗ್ನಾಧಿಪತಿ ಅಷ್ಟಮದಲ್ಲಿ ಅಷ್ಟಮಾಧಿಪತಿ ಲಗ್ನದಲ್ಲಿ ಬಂದಾಗ ಮರಣ ಹತ್ತಿರ ಇದೆ ಅಂತ ತಿಳ್ಕೊಳ್ಬೋದು. ಲಗ್ನಾಧಿಪತಿ ಗುರು ಶುಕ್ರ ಅಷ್ಟಮದಲ್ಲಿ ಬುಧ ಚಂದ್ರ ಬಂದಾಗ ಮರಣ ತುಂಬ ಹತ್ತಿರ ಬಂತು ಅಂತ ತಿಳ್ಕೊಳ್ಬೋದು. ಸೂರ್ಯ ಬಲಿಷ್ಠ ಆಗಿದ್ದರೆ, ಆಮೇಲೆ ಚಂದ್ರ ಬಲಿಷ್ಠನಾದರೆ, ಲಗ್ನ ಬಲಿಷ್ಠ ಆಗಿದ್ದರೆ ಆಯುರ್ದಾಯಕ ಅಂತ ತಿಳ್ಕೊಳ್ಬೇಕು. ಹೀಗೆಲ್ಲ ನಾವು ಗ್ರಹಗಳು ಹೆಚ್ಚು ಕಡಿಮೆ ಆದಾಗಲೂ ತಿಳ್ಕೊಳ್ಳುವುದು ಉಂಟು. ಆಮೇಲೆ ಯಾವತ್ತು ನಮಗೆ ಕನ್ನಡಿ ನೋಡುವಾಗ ನಮ್ಮದು ಮುಖ ಕಾಣಲ್ಲ, ಖಂಡಿತ ಅವತ್ತು ಹೋಗ್ತೀವಿ ಅಂತ ಅರ್ಥ. ಅದಕ್ಕೆ ಬೆಳಗ್ಗೆ ಎದ್ದು ನಾವು ನೋಡಬೇಕಾದ ವಸ್ತುಗಳಲ್ಲಿ ದರ್ಪಣಂ ಬಾನುಂ ಅಂತ ಅನ್ನದಾತಂಚ, ಯಾರ್ಯಾರನ್ನ ಬೆಳಗ್ಗೆ ಎದ್ದು ನೋಡಬೇಕು ಅಂತ ಹೇಳುವಾಗ ಅದರಲ್ಲಿ ಬಹಳ ಮುಖ್ಯವಾದದ್ದು ಕನ್ನಡಿ. ಅಂದರೆ ಕನ್ನಡಿ ಮುಂದೆ ಬೆಳಗಾಗಿದ್ದು ನಮಗೆ ಒಂದೊಂದು ಸತಿ ಭಯ ಆಗಿಬಿಡುತ್ತೆ. ಆದರೆ ಮುಖ ಕಾಣಬೇಕು. ನಮ್ಮ ಮುಖ ಕಾಣಲಿಲ್ಲ ಅಂದರೆ ತುಂಬ ಸಾವಿಗೆ ಹತ್ತಿರದಲ್ಲಿ. ಈ ಥರದ ಒಂದು ಅನುಭವಗಳು ಯಾರು ಆಗಿರೋದಿದೆಯಾ? ಅದು ಇಲ್ಲ, ಅದೇನಾಗುತ್ತೆ ಅವ್ರು ಹೇಳ್ಕೊಳ್ಳೋದ್ರೊಳಗೆ ಹೇಳೋಕ್ಕಾಗಲ್ಲ. ಕಾಣಿಸ್ಲಿಲ್ಲ ಅಂತ ಅವು ಯಾಕೋ ಕಾಣ್ತಾ ಇಲ್ವೇ ಯಾಕೋ ಕಾಣ್ತಿಲ್ವೇ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ಯಾಕಂದ್ರೆ ಇದನ್ನು ಕೇಳಿದ್ರೆ ಬರ್ತಾರೆ ವಿಚಾರಿಸಕ್ಕೆ, ಹಿಂಗಾಗಿದೆ, ನಾನು ಅವತ್ತು ಕೇಳಿದ್ದೆ ಹಿಂಗಂದ್ರೆ ಹತ್ರ ಅಂತೆ ಅಂತ ಯಾರು ಕೇಳಲಿಕ್ಕೆ ಬರ್ತಾರೆ. ಎಂದು ಇದನ್ನು ವಿಚಾರವೇ ಇನ್ಫಾರ್ಮೇಷನ್ನೇ ಇಲ್ಲದೆ ಇದ್ದರೆ ಏನೋ ಕಾಣ್ತಿಲ್ಲ, ಕಣ್ಣು ಹೆಚ್ಚು ಕಮ್ಮಿ ಆಗಿರಬೇಕು ಅಂತ ಕಣ್ಣು ಹತ್ರ ಡಾಕ್ಟರ್ ಹತ್ರ ಹೋಗ್ತಾರೆ ವಿನಃ ಪುರೋಹಿತರ ಯಾರಿಗೂ ಗೊತ್ತಾಗೋದೇ ಇಲ್ಲ. ಇನ್ನೊಂದು ಪ್ರಶ್ನೆ, ಮರಣ ಕ್ಷಣದಲ್ಲಿ ಯಾವ ಅನುಭವಗಳು ಬರುತ್ತೆ, ಹೇಗಾಗತ್ತೆ ಅಂತ ಅದನ್ನು ಗರುಡ ಪುರಾಣದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಏನಂದರೆ, ಸಾಮಾನ್ಯವಾಗಿ ಯಾರು ಸಾಯ್ತಾ ಇದ್ದಾನೆ ಆಗ ಆಗುವಂತಹ ಘಟನೆಗಳು ಅದನ್ನೆಲ್ಲ ಇಲ್ಲಿ ಗರುಡ ಪುರಾಣದಲ್ಲಿ ಮೊದಲ ಅಧ್ಯಾಯದಲ್ಲಿಯೇ ವಿಶೇಷವಾಗಿ ವೇದವ್ಯಾಸ ದೇವರು ತಿಳಿಸ್ಕೊಟ್ಟಿದ್ದಾರೆ. ಯಾರು ಯಾವಾಗಲೂ ಇಡೀ ಜೀವನದ ಉದ್ದಕ್ಕೂ ಅಜಿತೇಂದ್ರಿಯ, ಇಂದ್ರಿಯ ನಿಗ್ರಹ ಇಲ್ಲದೆ ಮನೆ ಮಡದಿ ಮಕ್ಕಳು ಇದರೊಳಗೇ ಇನ್ವಾಲ್ವ್ ಆಗಿರ್ತಾನೆ, 24/7 ಅವನು ಬೇರೆ ಯೋಚನೆಯೇ ಇಲ್ಲ. ಇನ್ನೊಂದು ಲೋಕ ಇದೆ, ನೀವಾಗಲೇ ಹೇಳಿದ್ರಿ ನಾವು ಒಂದಿನ ಸಾಯ್ತೀವಿ ಅಂದ್ಕೊಂಡೇ ಇರಲ್ಲ ಅವನು. ಭಾಗವತ ಮತ್ತು ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆ ಅಂತ ಒಂದಿದೆ. ಅದರಲ್ಲಿ
ಯಕ್ಷ ಧರ್ಮರಾಜನ ಕೇಳುವ ಒಂದು ಪ್ರಶ್ನೆ, ಜಗತ್ತಿನ ಆಶ್ಚರ್ಯ ಯಾವುದು? ನಾವಂದರೆ 7 ಅದ್ಭುತಗಳು ಯಾವುದೋ ಹೇಳಿಬಿಡ್ತೀವಿ, ಅದಲ್ಲ, ಈ ತಾಜ್ ಮಹಲ್ ಅವೆಲ್ಲ ಹೇಳಿಬಿಡ್ತೀವಿ. ಆದರೆ ಧರ್ಮರಾಜ ಹೇಳುವ ಆಶ್ಚರ್ಯ ಏನಂದರೆ, ನಮ್ಮ ಕಣ್ಣೆದುರಿಗೆ ಸತ್ತವರು ನೋಡಿದ್ರು ನಾವು ಸಾಯಲ್ಲ ಅಂದ್ಕೊಳ್ತೀವಲ್ಲ, ಇದಕ್ಕಿಂತೂ ಆಶ್ಚರ್ಯ ಇಲ್ಲ. ನಿಜವಾಗಿಯೂ ಹೋಗೋರು ನೋಡುವಾಗ ನಮಗೇನು ಬರಬೇಕಂದ್ರೆ, ಇವತ್ತಲ್ಲ ನಾಳೆ ಒಂದು ದಿನ ನಾನು ಹೀಗೆ ಹೋಗಬೇಕು, ರಾಮ್ ನಾಮ್ ಸತ್ಯ ಹೇ, ಇದು ಎಲ್ಲರಿಗೆ. ಯಾಕಂದರೆ ಹುಟ್ಟು ನಿಶ್ಚಿತ ಆದಮೇಲೆ ಸಾವು ಖಚಿತ. ಒಂದು ಬೈ 1 get 1 ಇದ್ದ ಹಾಗೆ. ನೀವೀಗ ಆಲ್ರೆಡಿ ಒಂದು ಬೈ ಮಾಡಿದ್ದೀರಿ, ಯಾವುದು ಹುಟ್ಟು, ಅದಕ್ಕೆ get 1 ಯಾವುದು ಫ್ರೀ. ಈಗ ಫ್ರೀ ಎಲ್ಲ. ಅದಕ್ಕೆ ಹುಟ್ಟಿಗೆ ಯಾವುದು ಫ್ರೀ ಅಂದರೆ, ಬೇಕಂದ್ರೂ ಫ್ರೀ, ಬೇಡ ಅಂದರೂ ಫ್ರೀ. ಇದು ಜಾತಸ್ಯ ಧ್ರುವೋಹಿ ಮೃತ್ಯು. ಕೃಷ್ಣ ಹೇಳ್ತಾನೆ, ಹುಟ್ಟಿದವರಿಗೆಲ್ಲ ಸಾವು ಕಟ್ಟಿಟ್ಟ ಬುತ್ತಿ. ನಿಮಗೆ ಸಾಯಬಾರ್ದು ಅಂತ ಆಸೆ ಇದ್ದರೆ ಏನು ಮಾಡಬೇಕು? ಒಂದು ಐಡಿಯಾ ಇದೆ. ಸಾಯಬಾರ್ದು ಅಂತ ಯಾರಿಗ ಆಸೆ ಇದ್ದರೆ ಹುಟ್ಟಬಾರ್ದಷ್ಟೆ. ಹುಟ್ಟದವರಿಗೆ ಸಾವಿಲ್ಲ, ಆದರೆ ಹುಟ್ಟಿದವರಿಗೆಲ್ಲ ಸಾವಿದೆ. ಇದು ಒಂದು ಕ್ರಮ. ಯಾರ್ಯಾರಿಗೆ ದೇಹ ಬಂದಿದೆ ಅದು ಅವ್ರದ್ದಲ್ಲ, ಯಾರ್ದು, ಅದರಿಂದ ಬಿಡಬೇಕು. ನಮ್ಮದು ಅಲ್ಲದ ಶರ್ಟ್ ನಾವು ಹಾಕ್ಕೊಂಡಿದ್ರೆ, ನಾಟಕ ಮಾಡುವಾಗ ಯಾವುದೋ ಕಿರೀಟ ಹಾಕ್ಕೊಂಡಿರ್ತಾರೆ, ಯಾವ್ಯಾವುದೋ ಆ್ಯಕ್ಟ್ ಮಾಡಿರ್ತಾರೆ, ಇವಾಗೆಲ್ಲ ನಮ್ಮದು ಆ್ಯಕ್ಟಿಂಗೆ ಏನೇನೋ ಕೊಟ್ಟಿರ್ತಾನೆ. ಬಟ್ ನಮ್ಮದು ಮುಖವಾಡನೇ ಮುಖ ಅಲ್ಲ, ಮುಖ ಬೇರೆ ಇದೆ, ಮುಖವಾಡ ಬೇರೆ ಇದೆ. ಮುಖವಾಡ ಬಿಚ್ಚಿಡಬೇಕಿದೆ, ಬಿಚ್ಚಿಡೋದನ್ನೇ ದೇಹ ಅಂತ ಕರೀತಾರೆ. ಇದನ್ನು ನಾವು ತೊಗೊಂಡು ಹೋಗ್ಲಿಕ್ಕೆ ಬರಲ್ಲ. ಭಗವಂತ ಕೊಟ್ಟದ್ದು ಬಿಟ್ಟು ಹೋಗ್ಲಿಕ್ಕೆ ಕೊಟ್ಟದ್ದೇ ವಿನಃ ತೊಗೊಂಡು ಹೋಗ್ಲಿಕ್ಕೆ ಕೊಟ್ಟದ್ದಲ್ಲ. ಬರುವಾಗ ತಂದಿಲ್ಲ, ಹೋಗುವಾಗ ತೊಗೊಂಡು ಹೋಗೋಂಗಿಲ್ಲ. ಇಲ್ಲಿ ಬಂದಮೇಲೆ ನಮಗೆ ಬಂತು, ಇಲ್ಲಿ ಹೋಗುವಾಗ ಅದನ್ನು ಬಿಟ್ಟು ಹೋಗಬೇಕು. ಆದ್ದರಿಂದ ಹುಟ್ಟಿನ ಜೊತೆಗೆ ಸಾವು ಖಂಡಿತವಾಗಿ ಇರ್ತಕ್ಕಂಥದ್ದು. ಇದರಿಂದ ಹೊರಗೆ ಬರಬೇಕು. ಇಲ್ಲ, ಪಾಪಿ ಆದವನಿಗೆ ಸಾಯೋ ಕಾಲದಲ್ಲಿ ಅವನ ಮರಣ ಅವಸ್ಥೆಯಲ್ಲಿ ಅವನಿಗೇನೆಲ್ಲ ಯಾತನೆಗಳು ಹೇಗಿರುತ್ತೆ, ಇದನ್ನೆಲ್ಲ ಆ ಜೀವನ ಮುಂದಿನ ಪಯಣ, ಆತ್ಮದ ಪಯಣ ನೀವು ಕೇಳಿದ್ರಿ. ಅದನ್ನು ಈ ಗರುಡ ಪುರಾಣ ಅಂತ ವ್ಯಾಸರಿಂದ ರಚಿತವಾಗಿರ್ತಕ್ಕಂಥ ಪ್ರಾಚೀನ ಒಂದು 18 ಪುರಾಣಗಳಲ್ಲಿ ಒಂದಾಗಿರ್ತಕ್ಕಂಥ ಪುರಾಣ ಅದು. ಅದರಲ್ಲಿ ಹೇಳ್ತಾರೆ, ಮ್ರಿಯತೆ ರುದುತಾಂ ಸ್ವಾನಂ ಉರುವೇದನಸ್ತದೀಹಿ. ಬಹಳ ಇಂದ್ರಿಯದಲ್ಲಿ ಆಸಕ್ತನಾಗಿ ನೋಡೋದು, ತರೋದು, ತಿನ್ನೋದು, ಹೋಗೋದು, ಬರೋದು, ಇದರೊಳಗೆ ಆಸಕ್ತನಾಗಿರುವ ಅವನಿಗೆ ಸಾಯೋ ಕಾಲಕ್ಕೆ ಬಹಳ ದುಃಖ ಆಗತ್ತಂತೆ. ಯಾಕಾಗತ್ತೆ ದುಃಖ? ನಿಮಗೆ ಹತ್ತಿರದ ಒಂದು ಉದಾಹರಣೆ ಹೇಳಬೇಕಂದ್ರೆ, ಯಾರಿಗಾದರೂ ಓಡಾಡುವಾಗ ಬಿದ್ದಾಗ ಎದ್ದಾಗ ಗಾಯ ಆದರೆ, ಚರ್ಮ ಕಿತ್ತು ಬಂದಿದ್ದರೆ ಅದಕ್ಕೆ ಒಂದು ಬ್ಯಾಂಡೆಡ್ ಅಂಟಿಸಿರ್ತಾರೆ. ನಿಮ್ಮ ಚರ್ಮ ಬೆಳೆದು ಬಿಟ್ಟರೆ ಅದಾಗದೆ ಬಿದ್ದು ಹೋಗಿಬಿಡುತ್ತೆ. ಇವತ್ತು ಹಚ್ಚಿ ನಾಳೆ ಕಿತ್ತರೆ ಏನಾಗುತ್ತೆ? ತುಂಬ ಯಾತನೆ ಆಗುತ್ತೆ, ಕೀಳಕ್ಕಾಗಲ್ಲ, ಭಾರಿ ಯಾತನೆ ಆಗುತ್ತೆ. ಯಾಕೆ ಯಾತನೆ ಆಯಿತು? ಹಸಿ ಇತ್ತು, ಡ್ರೈ ಆಗಿಲ್ಲ. ಹಾಗೆ ನಿಮ್ಮ ಮನಸ್ಸು, ಮಡದಿ, ಮಕ್ಕಳು, ಗಂಡ ಇಲ್ಲೇ ಹಸಿ ಆಗಿದೆ. ಆಯ್ತಪ್ಪ ಎಲ್ಲ ಮುಗೀತು, ಡ್ರೈ ಆಗಲಿಲ್ಲ ಅಂದರೆ ಈ ಬಾಡಿ ಒಳಗಿರೋ ಆತ್ಮ ಹೊರಗೆ ಹೋಗುವಾಗ ಬ್ಯಾಂಡೆಡ್ ಕಿತ್ತರೆ ಹೇಗೆ ಹಸಿಗೆ ಕಿತ್ತರೆ ನೋವಾಗುತ್ತೋ ಹಾಗೆ ಆಸೆಗಳನ್ನು ಹೊತ್ತ ಮನಸ್ಸಿತ್ತು ಅಂತಾದರೆ, ಮನಸ್ಸು ಡ್ರೈ ಆಗಲಿಲ್ಲ ಅಂತಾದರೆ ಅವನಿಗೆ ಸಾಯುವ ಕಾಲಕ್ಕೆ ತುಂಬ ನೋವಾಗುತ್ತೆ. ಅಂದರೆ ತುಂಬ ಅಭಿಮಾನ ಅಟ್ಯಾಚ್ಮೆಂಟ್ ಇತ್ತು ಅಂತಾದರೆ ಅವನಿಗೆ ಭಾರಿ ದುಃಖ ಆಗುತ್ತೆ. ಅಟ್ಯಾಚ್ಮೆಂಟ್ ಇಲ್ಲ ಅಂತಾದರೆ ದುಃಖ ಆಗಲ್ಲ. ಯಾರೋ ಸ್ಟೇಷನ್ ಹತ್ತಿರ ಬಂದುಬಿಡ್ತು, ಅವನು ನಿದ್ದೆ ದಿಢೀರ್ ಎದ್ದ, ಲಾಕ್ ಎಲ್ಲಿಟ್ಟಿದೆ ನಂಗೆ ಗೊತ್ತಿಲ್ಲ, ಮಲ್ಕೊಳ್ಳುವಾಗ ಟ್ರಂಕ್ ಎಲ್ಲ ಅದಕ್ಕೆ ಲಾಕ್ ಮಾಡಿ ಕೂತಿದ್ದ. ಈ ಕೈಲಿ ಹಿಡ್ಕೊಂಡು ನಿಂತಿರ್ತಾನೆ, ಅವ್ನು ದುಃಖ ಇಲ್ಲ, ಹಿಡಿದು ಹೊಟ್ಟೋಗ್ಬಿಡ್ತಾನೆ. ಇವನು ಕೀ ಹುಡುಕಿ ಮಾಡಿ ಎಲ್ಲ ಹೊಟ್ಟೆ ಹೋಗಿಬಿಡುತ್ತೆ. ಆದ್ದರಿಂದ ಅದು ಸಾಧ್ಯ ಇಲ್ಲ. ಹಸಿಯಲ್ಲಿದ್ದವನಿಗೆ ಮಾತ್ರ ತುಂಬ ದುಃಖ. ಅಟ್ಯಾಚ್ಮೆಂಟ್ ಯಾರಿಗಿರುತ್ತೆ ಅವನು ತುಂಬ ದುಃಖ ಪಡ್ತಾನೆ. ತಸ್ಮಿನ್ ಅಂತಕ್ಷಣೆ ತಾರ್ಕ್ಷ್ಯ. ಆ ಕೊನೆ ಮೂಮೆಂಟಲ್ಲಿ ಇನ್ನು 1 ಸೆಕೆಂಡು ನಮ್ಮದು ಲಾಸ್ಟ್ ಉಸಿರು, ಆವಾಗ ದೈವೀ ದೃಷ್ಟಿ ಪ್ರಜಾಯತೆ. ಆಗ ನಮ್ಮ ಆಟ ಏನು ನಡೆಯಲ್ಲ, ಇವು ಯಾರ್ದು ನಡೆಯಲ್ಲ, ಏನು ನಡೆಯಲ್ಲ, ದೇವರದೇ ಎಲ್ಲ ನಡೆಯುತ್ತೆ. ಏನಾಗತ್ತೆ? ಏಕೀಭೂತಂ ಜಗತ್ ಸರ್ವಂ. ಇಡೀ ಜಗತ್ತು ಒಂದು ಪಾರ್ಟಿ, ನಾನೊಬ್ಬನೇ ಒಂದು ಪಾರ್ಟಿ. ಅಂದರೆ ಯಾರಿಗೂ ನನ್ನ ಮಾತು ಕೇಳಲ್ಲ, ಅವ್ರ ಮಾತು ನಂಗೆ ಕೇಳಲ್ಲ, ಒಬ್ಬನೇ ಹೋಗಬೇಕು. ಸಿಂಗಲ್ ಆಗಿಬಿಡ್ತೀವಿ, ಯಾರಿಲ್ಲ. ಅದನ್ನೇ ದಾಸರು ಹೇಳಿದ್ದು, ಆರು ಸಂಗಡ ಬಾಹೂರಿಲ್ಲ, ಮಂಚ ಬಾರದು. ಏನು ಮಂಚ? ಲಕ್ಷಾಂತರ ರೂಪಾಯಿ ಮಂಚ ಅದು. ಅದ್ರ ಮೇಲೆ ಕರ್ಲಾನೆಷ್ಟು 60-70 ಸಾವಿರ, ಅದ್ರ ಮೇಲೆ ಬೆಡ್ ಎಷ್ಟು, ನಿನ್ನೆ ದಿನ ತಂದಿದ್ದೀನಿ ಅಂದರೂ ಕೂಡ
ಮಂಚ ಬಾರದು, ಮಿರರ್ ಕಂಚು, ಕನ್ನಡಿ ಕಂಚು ಮೀನ್ಸ್ ಪಾತ್ರೆಗಳು, ಏನೇನೋ ಪಾತ್ರೆಗಳು ಮಾಡಿ ಹಾಕ್ಕೊಂಡಿದ್ದೀವೋ ಅದು ಬರಲ್ಲ, ಮಡದಿ ಅವಳು ಬರಲ್ಲ, ಯಾರೂ ಬರಲ್ಲ. ಅದರಿಂದ ಏನು ಮಾಡಬೇಕು? ಮುಂಚೆ ಮಾಡಿರೋ ಧರ್ಮವ ಬದುಕಿರುವಾಗಲೇ ಧರ್ಮ ಮಾಡಬೇಕು. ಅದನ್ನು ಹೇಳ್ತಾರೆ. ತಸ್ಮಿನ್ ದೈವಿ ಪ್ರಜೆ ಏಕೀಭೂತಂ ಜಗತ್ ಸರ್ವಂ. ಇವನು ತುಂಬ ಮಾತಾಡಬೇಕು ಅಂತ ಅಂದ್ಕೊಳ್ತಾನೆ. ಲಾಸ್ಟ್ ಮೂಮೆಂಟಲ್ಲಿ ಆಡದೆ ಉಳಿದ ಮಾತುಗಳು ತುಂಬ ಉಳಿದಿರುತ್ತೆ. ಗೊತ್ತಾಗತ್ತೆ ಅವನಿಗೆ, ಇನ್ನು ನಾನು ಇರಲ್ಲ. ಲಾಸ್ಟ್ 1 ಸೆಕೆಂಡಲ್ಲಿ ಗೊತ್ತಾಗ್ಬಿಡುತ್ತೆ ನಾನು ಇರಲ್ಲ ಅಂತ. ಆಗ ತುಂಬ ಹೇಳಬೇಕು ಅಂತ. ಎಷ್ಟೋ ಬಾರಿ ಎಕ್ಸಾಮಲ್ಲಿ ಲಾಸ್ಟ್ 5 ಮಿನಿಟ್ಸ್ ದಬ ದಬ ಎಲ್ಲ ನೆನಪು ಬರುತ್ತೆ, ಬರೀಲಿಕ್ಕೆ ಅವ್ರು ಬಿಡಲ್ಲ, ಎಲ್ಲ ಕನ್ಫ್ಯೂಷನ್. ಹೇಗೋ ಹಾಗೆ ಸಾಯುವಾಗ ಒಂದು ಕ್ಷಣದಲ್ಲಿ ಇವನಿಗೆ ತುಂಬ ಮಾತಾಡಬೇಕು ಆಗುತ್ತೆ. ಆಗ ಮಾತಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ವಿಕಲೇಂದ್ರಿಯ ಸಂಗಾತೆ ಚೈತನ್ಯ ಜಡತಾಂಗತಃ, ನಮ್ಮಲ್ಲಿರೋ ಪವರ್ ಫುಲ್ಲು ಆಫ್ ಆಗಿಬಿಡುತ್ತೆ. ಈ ಬ್ಯಾಟ್ರಿ ಹೇಗೆ ಡೌನ್ ಆಗಿದಾಗ ಪೂರ ಎಲ್ಲ ಹೋಗಿಬಿಡುತ್ತೆ. ನಮ್ಮದೇ ಕೈ ನಮ್ಗೆ ಎತ್ತಕ್ಕಾಗಲ್ಲ, ನಮ್ಮದೇ ಕಾಲು ನಮ್ಗೆ ಎತ್ತಕ್ಕಾಗಲ್ಲ, ನಮ್ಮದೇ ನಾಲ್ಗೆ ಮಾತಾಡಲಿಕ್ಕಾಗಲ್ಲ, ನಮ್ಮದೇ ಕಣ್ಣು ಬ್ಲರ್ ಆಗಿಬಿಡುತ್ತೆ. ಇದೆಲ್ಲ ಪ್ರಚಲಿತ ತತಪ್ರಾಣಾಹ. ಆಗ ಒಂದು ಈ ದೇಹದ ಒಳಗೆ ಪ್ರತಿಷ್ಠಾಪಿಸಿದ ಪ್ರಾಣ ಅಂತ ಏನಿದೆ ಅದು ಚಲನೆ ಶುರುವಾಗತ್ತೆ. ತುಂಬ ಜನ ಮಾತಾಡುವಾಗ ಸಣ್ಣ ತಲೆನೋವು ಬಂದರೆ ನನಗೆ ಪ್ರಾಣ ಹೋಗ್ತಾ ಇದೆ ಅಂತಾರೆ. ಅರ್ಥ ಗೊತ್ತಾ? ಹೋಗ್ತಾ ಇದೆ ಅನ್ನೋರಿಗೆ ಹೋಗಲ್ಲ, ಹೋಗೋರು ಹೋಗ್ತಾ ಇದೆ ಅಂತ ಹೇಳಕ್ಕೆ ಆಗಲ್ಲ. ನಾವಿಷ್ಟು ಕನ್ಫರ್ಮ್ ಹೋಗುತ್ತೆ ಹೋಗುತ್ತೆ ಎಂದವ್ರು ಹೋಗಲ್ಲ, ಸುಮ್ಮನಿದ್ದವ್ರದ್ದು ಹೋಗೇ ಬಿಡುತ್ತೆ. ಅಂದರೆ ಅವ್ರಿಗೆ ಹೇಳಕ್ಕಾಗಬಾರ್ದು, ಅಷ್ಟು ಯಾತನ. ಅದೇಂದ್ರೆ ಹೇಳಿದ್ರು ನೋಡಿ, ಇಲ್ಲಿ ಒಂದು ಪ್ರಶ್ನೆ ಸ್ವಿಚ್ ಆಫ್ ಆಗ್ಬಿಡುತ್ತೆ ಅಂತ. ಹಾಗೆ ಏಕ್ದಮ್ ಆಗಲ್ಲ ಅದು, ಏಕ್ದಮ್ ಸ್ವಿಚ್ ಆಫ್ ಮಾಡಿಬಿಟ್ರೆ ಆರಾಮ್, ಹಂಗಾಗಲ್ಲ ಅದು. ಇಲ್ಲಿ 6 ಸ್ಥಾನದಲ್ಲಿ ನಿಂತ್ಕೋಬೇಕು. ಕುಂಡಿನಿ ಅಂತ ಅದು ಶಕ್ತಿ, ಅದು ಯೋಗದ ಕುಂಡಲಿನಿ ಶಕ್ತಿ ಏನಿದೆ ಅದು ನಾಭಿಯಿಂದ ಕೆಳಗೆ ಅಧೋಮುಖವಾಗಿ ಇರುತ್ತೆ. ಅದು ಮೇಲೆ ಸ್ವಸ್ಥಾನ ಚಾಲಿತೆ, ತನ್ನ ಸ್ಥಾನದಿಂದ ಚಲನೆ ಶುರುವಾಗತ್ತೆ. ಅದು 1 ಸೆಕೆಂಡು 1 ಯುಗದಷ್ಟು ಅವನಿಗೆ ಪೇನ್ಫುಲ್ ಆಗತ್ತಂತೆ. ಪ್ರಚಲಂತಿ ತತಪ್ರಾಣಾಹ ಯಾಮ್ಯೈ ನಿಕಟವರ್ತಿಭಿಹಿ. ಯಮದೂತರು ಆ ಒಳಗಿರುವ ಪ್ರಾಣವನ್ನು ಅವರದೇ ಆಗಿರ್ತಕ್ಕಂಥ ಸ್ಪೆಷಲ್ ಎಕ್ವಿಪ್ಮೆಂಟಿಂದ ಎಳಿತಾರೆ. ನಮ್ಮ ಕಣ್ಣಿಗೆ ಕಾಣಲ್ಲ, ಅದು ಹೊರಗಿನವ್ರಿಗೂ ಕಾಣಲ್ಲ, ಯಾರಿಗೂ ಕಾಣಲ್ಲ, ಏನೂ ಕಾಣಲ್ಲ. ಆದರೆ ಅದಕ್ಕೆ ಸಿಕ್ಕಾಕ್ಕೊಳ್ಳುತ್ತೆ, ಎಳಿತಾರೆ. ಎಳೆದಾಗ ಅದು ಮೂಮೆಂಟ್ ಶುರುವಾಗತ್ತೆ. ಅದು ನಾಭಿ, ಹೃದಯ, ಕುತ್ತಿಗೆ, ತಾಲು, ಭ್ರೂಮಧ್ಯ, ಬ್ರಹ್ಮರಂಧ್ರ ಇಷ್ಟು ಕಡೆಯಿಂದ ಪಾಸಾಗಿ ಹೋಗಬೇಕು. ಆದರೆ ಪಾಪಿಗಳಾದವರಿಗೆ ಮೇಲೆ ಬರಲ್ಲ. ಜೀವನದುದ್ದಕ್ಕೂ ಬರೀ ಪರಪೀಡೆ ಮಾಡಿಕೊಂಡು ಅನ್ಯಾಯ ಮಾಡ್ಕೊಂಡು ಬದುಕಿರೋನಿಗೆ ಕೆಳಗಡೆ 2 ಬಾಗಿಲಿದೆ. ದೇಹ ಅನ್ನುವ ಈ ದೇಹ ಇದೊಂದು ಪಟ್ಟಣ, ಇದೊಂದು ಮನೆ, 9 ಬಾಗಿಲು. ಅದರಲ್ಲಿ 7 ಬಾಗಿಲು ಟಾಪ್ ಫ್ಲೋರು, 2 ಬಾಗಿಲು ಕೆಳಗೆ. ಒಂದು ಪಾಯು ಮತ್ತು ಉಪಸ್ಥ ಅಂತ ಮಲಮೂತ್ರಗಳ ದ್ವಾರ. ಆ ದ್ವಾರದಲ್ಲೇ ಪಾಪಿ ಆದವರು ಹೋಗಿಬಿಡುತ್ತೆ. ಅಂದರೆ ಸಾಯುವಾಗ ಯಾರಿಗೆ ಮಲಮೂತ್ರಗಳ ವಿಸರ್ಜನೆ ಆಗುತ್ತೆ ಅವನ ಪ್ರಾಣ ಅದರ ಮುಖಾಂತರವಾಗಿ ಹೋಗಿಬಿಡುತ್ತೆ. ಸ್ವಲ್ಪ ಆದರೂ ಪುಣ್ಯ ಮಾಡಿದ್ದ ಅಂದರೆ ಆ ಪ್ರಾಣವಾಯು ಮೇಲಿಂದ ಬರಲಿಕ್ಕೆ ಶುರುವಾಗತ್ತೆ. ಆ ಶುರುವಾದ ನಿಮ್ಮದೊಂದು ಪ್ರಶ್ನೆ ಅದೇನೆಂದರೆ ಮರಣ ಕಾಲದಲ್ಲಿ ಎಷ್ಟು ಅವನಿಗೆ ನೋವು ಆಗುತ್ತೆ, ಯಾವ ಥರ ಯಾತನೆ ಆಗುತ್ತೆ ಅಂತ ಕೇಳಿದ್ರಿ. ಅದಕ್ಕೆ ವೇದವ್ಯಾಸ ದೇವರ ಉತ್ತರ, ಶತವೃಶ್ಚಿಕ ದಷ್ಟಸ್ಯ ಯಾ ಪೀಡಾ ಸಾನುಭೂಯತೆ. ಒಂದೇ ಬಾರಿಗೆ 100 ಚೇಳು ಕುಟುಕು ಬಿಟ್ಟರೆ ಏನು ನೋವು ಆಗಬಹುದೋ ಅಷ್ಟು ನೋವು ಅವನಿಗಾಗತ್ತಂತೆ ಪ್ರತಿ ಕ್ಷಣಕ್ಕೆ. ಆ ಜೋಮ್ ಅಂತ ಕರೀತಾರದು, ಆ ಥರ 100 ಚೇಳು ಅದು ಕುಟುಕು ಬಿಟ್ಟರೆ ಏನಾಗಬೇಕು ಅಷ್ಟು ನೋವಾಗುತ್ತೆ. ಆ ನೋವಿನಲ್ಲಿ ಅವನಿಗೆ ಮಾತಾಡಲಿಕ್ಕಿಲ್ಲ, ಏನಿಲ್ಲ. ಆಗ ಅವನ ಬಾಯೊಳಗೆ ಎಲ್ಲಿ ಶ್ವಾಸೋಚ್ಛ್ವಾಸ ಆಗಬೇಕು ಅಲ್ಲಿ ಕಫ ಬಂದು ಸೇರ್ಕೊಂಡು ಬಿಡುತ್ತೆ. ಸಾಯುವಾಗ ಆ ನಾಡಿಯ ಒಳಗೆ ಉಸಿರಾಟದ ನಾಡಿಯಲ್ಲಿ ಕಫ ಬಂದು ಸೇರಿಬಿಡುತ್ತೆ. ಆಗ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಇಲ್ಲಿ ಅವರೇ ವರ್ಣನೆ ಮಾಡಿದ್ದಾರೆ. ಆಗ ಅವರ ಬಾಯಲ್ಲಿ ಗುರುಗುರಾಯತೆ ಒಂದು ಶಬ್ದ, ಗೊರ 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 ಶಬ್ದ ಬರುತ್ತೆ, ಉಸಿರು ಬರೋದಿಲ್ಲ. ಆಗ ಯಮದೂತವು ತದಾ ಪ್ರಾಪ್ತವು ಭೀಮೌ ಸರಸಭೀಕ್ಷಣವು, ಯಮದೂತರು ಬರ್ತಾರೆ. ಇದು ಆಶ್ಚರ್ಯ ಏನಂದರೆ ಸಾಯೋವನಿಗೆ ಕಾಣ್ತಾರೆ ಅವರು, ಬೇರೆ ಇನ್ಯಾರಿಗೂ ಕಾಣಲ್ಲ. ಕಂಡದ್ದನ್ನು ಅವನು ಯಾರಿಗೂ ಹೇಳಲಿಕ್ಕೆ ಬರಲ್ಲ, ಕಾಣ್ತಿರ್ತಾನೆ ಯಾರಿಗೂ ಹೇಳಲಿಕ್ಕೆ ಬರಲ್ಲ. ಇವನು ಹೇಳೋದು ಅವ್ರಿಗೆ ಕೇಳಲ್ಲ, ಇಲ್ಲಿರೋರಿಗೆ. ಅವ್ರು ಹೇಳೋದೆಲ್ಲ ಇವನಿಗೆ ಕೇಳಿಸತ್ತೆ.
ವಿಚಿತ್ರ ಮಾಡಿಬಿಟ್ಟಿರ್ತಾನೆ ದೇವರು. ಅಂದ್ರೆ ಕಮ್ಯುನಿಕೇಶನ್ ಬರೀ ಈ ಸಾಯ್ತಾ ಇರೋವನಿಗೆ ಮತ್ತೆ ಯಮದೂತರಿಗಿರುತ್ತೆ. ಆದರೆ ಒನ್ ವೇ ಎಲ್ಲಿ ಅಂದರೆ ಸಂಬಂಧಿಕರು ಮಾತಾಡೋದೆಲ್ಲ ಸತ್ತವನಿಗೆ ಕೇಳುತ್ತೆ. ಸತ್ತವನು ತನಗಾಗಿದ್ದನ್ನು ಅವ್ರಿಗೆ ಯಾರಿಗೆ ಹೇಳಿದ್ರು ಅವ್ರಿಗೆ ಯಾರಿಗೂ ಕೇಳಿಸಲ್ಲ. ಇದು ದೇವರು ಮಾಡುವಂತಹ ಒಂದು ವಿಶೇಷ. ಸಾಯುವಾಗ ಇಷ್ಟೆಲ್ಲ ಅವನಿಗೆ ಆಗುತ್ತೆ. ಆಮೇಲೆ ನಿಮ್ಮ ಇನ್ನೊಂದು ಈ ಮೊದಲ ವಿಭಾಗದಲ್ಲಿಯೇ ಅವನು ಸಾಯ್ತೀನಿ ಅಂತ ಹೇಗೆ ತಿಳ್ಕೊಳ್ಬೇಕು, ಅವನು ಏನು ಮಾಡಬೇಕು ಸಾಯುವ ಕಾಲದಲ್ಲಿ ಪ್ರಿಪ್ರೇಷನ್ ಒಂದು, ಅದನ್ನು ಒಂದು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನೀವು ಭಾಳ ಒಳ್ಳೆ ಪ್ರಶ್ನೆ ಅದು ಕೇಳಿರ್ತಕ್ಕಂಥದ್ದು. ಇದು ಮನುಷ್ಯ ಮಾತ್ರದವರು, ಇದು ಬರೀ ಯಾವುದೇ ಒಂದು ಜಾತಿ ಆದವ್ರಿಗೆ ಹೇಳಿದ್ದಲ್ಲ. ನೀವಾಗಲೇ ಒಂದು ಮಾತು ಹೇಳಿದ್ರಿ, ಶರಣರ ಬಾಳನ್ನು ಮರಣದಲ್ಲಿ ಕಾಣು ಅಂತ. ನಾವು ಇಡೀ ವರ್ಷ ಹೇಗೆ ಓದಿದ್ದೀವಿ ಅನ್ನೋದು 1 ಸೆಕೆಂಡು ನಮ್ಮ ರಿಸಲ್ಟ್ ಒಳಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ ಅದನ್ನು ಯಾರೂ ಏನು ಹೇಳಬೇಕಾದಿಲ್ಲ, ನಮ್ಮ ಯೋಗ್ಯತೆ ಏನು ಅಂತ. ಉಪನಿಷತ್ತುಗಳಲ್ಲೂ ಕೂಡ ಎನ್ ಮರಣಂ ತದವಭೃತಂ ಅಂತಾರೆ. ಜೀವನ ಅನ್ನುವ ಯಜ್ಞದ ಪೂರ್ಣಾಹುತಿ ಯಾವುದು ಅಂದರೆ ನಮ್ಮ ಸಾವು. ಮಂಚವಾಳ್ಲಿಕ್ಕಿ ಮರಣಮೇ ಸಾಕ್ಷಿ. ಎನ್ ಮರಣಂ ತದವಭೃತಂ, ನಮ್ಮದು ಅವಭೃತ ಜೀವನ ಅನ್ನುವ ಯಜ್ಞದ ಪೂರ್ಣಾಹುತಿ. ಪೂರ್ಣಾಹುತಿ ಅಂದರೆ ಅಲ್ಲಿ ಒಂದು ಕೊಬ್ಬರಿ ಗಿಟ್ಕೆ ಹಾಕಿಬಿಡ್ತಾರೆ, ತೆಂಗಿನಕಾಯಿ ಹಾಕಿಬಿಡ್ತಾರೆ, ಇಲ್ಲಲ್ಲ. ಇಲ್ಲಿ ಪೂರ್ಣಾಹುತಿ ಅಂದರೆ ಅಗ್ನಿಯಲ್ಲಿ ಈ ಪೂರ್ಣವಾದ ಶರೀರವನ್ನೇ ದೇವರಿಗೆ ಕ್ರವಿಯಾದ ಅನ್ನುವ ಅಗ್ನಿಯಲ್ಲಿ ಆಹುತಿ ಕೊಡೋದು. ನಾನು ಕೊಡೋಕ್ಕಾಗಲ್ಲ ಅಂಥೇಳಿ ಆತ್ಮಾವೈ ಪುತ್ರನಾಮಾಸಿ, ನನ್ನ ಮಗನ ಟ್ರೈನ್ ಮಾಡಬೇಕು ನಾನು. ಮಗ ಯಾಕೆ ಬೇಕಂದರೆ ಸತ್ತ ಮೇಲೆ ನನ್ನನ್ನು ನಾನು ಅಗ್ನಿಲಿ ಹಾಕ್ಕೊಳ್ಳಿಕ್ಕಾಗಲ್ಲ, ಅದಕ್ಕೆ ನಂದೇ ಒಂದು ಬೇಕು. ಯಾರದು ಅಂದರೆ ನನ್ನ ಮಗ. ಆತ್ಮಾವೈ ಪುತ್ರನಾಮಾಸಿ, ಮಗ ಅಗ್ನಿಯಲ್ಲಿ ಇಟ್ಟ ಅಂದರೆ ದೇವರು ಕೊಟ್ಟದ್ದನ್ನು ದೇವರಿಗೆ ಮತ್ತೆ ಕೊಟ್ಟ ಪುಣ್ಯಕ್ಕೆ ಸತ್ತವ ಭಾಜನನಾಗ್ತಾನೆ. ಇದು ಇರುವಂಥದ್ದು ನಮ್ಮಲ್ಲಿ. ಅದರಿಂದ ಇಲ್ಲಿ ನೀವು ಕೇಳಿದ ಹಾಗೆ ತುಂಬ ಬಹಳ ಉತ್ತಮವಾದ ಪ್ರಶ್ನೆ. ಅವನು ಪ್ರಿಪ್ರೇಷನ್ ಏನು ಮಾಡಬೇಕು, ಹೇಗೆ ಇರಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ವಯಸ್ಸಾದ ಮೇಲೆ ಸಾಯ್ತೀನಿ ಅಂತ ಗೊತ್ತಾದಾಗ ಮೊದಲು ಭಯ ಬಿಟ್ಬಿಡ್ಬೇಕಂತೆ. ಸಾವು ಭಯ ಅಲ್ಲ, ಅದೇ ತುಂಬ ಕಷ್ಟ. ಸಾವು ಭಯ ಅಲ್ಲ, ಸಾವಿನ ಸುದ್ದಿ ಭಯ. ಅದರಿಂದ ಸಾಯೋನಿಗೆ ಡಾಕ್ಟ್ರು ಸಾಹಿತ್ಯ ಅಂತ ಹೇಳಲ್ಲ. ಯಾಕಂದರೆ ಸಾಯೋನಿಗೆ ಸಾಹಿತ್ಯ ಅಂದರೆ 3 ದಿವಸ ಬದುಕೋ ಬದಲು ಒಂದೇ ದಿನಕ್ಕೆ ಹೋಗ್ಬಿಡ್ತಾನೆ. ಹೋಗಿದ್ಯಾಕೆ ಅಂದರೆ ರೋಗದಿಂದಲ್ಲ, ಭಯದಿಂದ. ನಿಮಗೆ ಅದಕ್ಕೆ ಈಗ ಇತ್ತೀಚಿನ ಉದಾಹರಣೆ ಅಂದರೆ ಕರೋನಾ ಟೈಮಲ್ಲಿ ಕರೋನಾದಿಂದ ಸತ್ತವ್ರಿಗಿಂತಲೂ ಕರೋನಾಕ್ಕೆ ಭಯಪಡಿಸಿ ತುಂಬ ಜನ ಮಾಧ್ಯಮದವರು ಅವರು ಇವರೆಲ್ಲ ಏನು ನರಕ ದರ್ಶನ ಅದೆಲ್ಲ ಹೇಳೇ ಸಾಯಿಸ್ಬಿಟ್ರು ಎಷ್ಟೋ ಜನ. ಆವಾಗ ನಿಜವಾಗಿಯೂ ಸಾಯೋನಿಗೆ ಸಾಂತ್ವನದ ನುಡಿ ಬೇಕೇ ವಿನಃ ಭಯಪಡಿಸಬಾರ್ದು. ಅಂದರೆ ಇದು ಮಾನಸಿಕ ಅಂತ ನೀವು ಮಾನಸಿಕ ಅಲ್ಲಷ್ಟೇ ಅಲ್ಲ, ಮಾನಸಿಕವಾಗಿಯೂ ಅದು ಪಾಸಿಬಲ್ ಇದೆ. ಬೇಗ ಸಾಯ್ತಾನೆ, ಅವನು ಕುಗ್ಗಿ ಹೋಗಿಬಿಡ್ತಾನೆ, ನಾನಿನ್ನು ಬದುಕಲ್ಲ. ಯಾರಿಗೆ ಮೆಂಟಲಿ ಹೀಗಾಗ್ತಾನೆ ಅವನಿಗೆ ಯಾವ ಔಷಧಿನೂ ಇಂಪ್ಲಿಮೆಂಟ್ ಆಗಲ್ಲ. ಅವನಿಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು, ನಾನಂತೂ ಬದುಕಲ್ಲ, ಹಿಂಗಂದವನ್ನ ಏನು ಮಾಡ್ತೀರಿ? ಅವನು ರೆಡಿ ಇಲ್ಲ. ಈಗ ಕರೋನಾ ಟೈಮಲ್ಲಿ ಎಷ್ಟೋ ಜನ 100 ವರ್ಷದ ಮುದುಕಿಗಳು ಆರಾಮಾಗಿ ಹೋಗಿ ಬಂದ್ವು, ಆಸ್ಪತ್ರೆಗೂ ಹೋದ್ವು, ಅವು ಡಾಕ್ಟ್ರುಗಳಿಗೆ ತಲೆ ಕೆಟ್ಟೋಯ್ತು. ಹೀಗೆಲ್ಲ ಆಗಿರೋದು ನೀವು ನೋಡಿದಿರಿ, ಇದೆಲ್ಲ ಆಶ್ಚರ್ಯಗಳನ್ನು. ಅದರಿಂದ ಭಯ ಬಿಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ. ಯಾವಾಗಲೂ ಧೈರ್ಯ ಮನುಷ್ಯನಿಗೆ ವಿಲ್ ಪವರ್ ಅಂತಾರೆ. ತುಂಬ ನಮ್ಮ ಹಿಂದಿನವರು ಬದುಕಿದ್ದೇ ವಿಲ್ ಪವರಿಂದ. ಅವ್ರಿಗೆ ಯಾವುದೂ ಮೆಡಿಸಿನ್, ಇಷ್ಟು ಡಾಕ್ಟ್ರ್ ಇರಲಿಲ್ಲ, ಇಷ್ಟು ಮೆಡಿಕಲ್ ಶಾಪ್ ಇರಲಿಲ್ಲ, ಇಷ್ಟು ರೋಗವೂ ಇರಲಿಲ್ಲ. ನಮ್ಮ ನಿಮ್ಮ ತಾತ ಎಲ್ಲ 100 ವರ್ಷ ಮಿನಿಮಮ್ 80-90 ಆರಾಮ್ ಲೈಫ್ ಲೀಡ್ ಮಾಡಿದ್ರು. ಈಗಿಲ್ಲ. ಯಾಕೆಂದರೆ ವಿಲ್ ಪವರೇ ಇಲ್ಲ, ಉತ್ಸಾಹ ಇಲ್ಲ ಬದುಕಿನಲ್ಲಿ. ಉತ್ಸಾಹ ಏನೋ ಹಾಕಿದ್ದೀನಿ ಬ್ಯಾಂಕಲ್ಲಿ, ಏನೋ ಬಡ್ಡಿ ಬರುತ್ತೆ, ಏನೋ ತಿನ್ಕೊಂಡು ಏನೋ ಇದೆ, ಇನ್ನು 2 ದಿವಸ ಇರ್ತೀವಿ, ಹಿಂಗೆ ಬರೀ ಇದೆ. ಒಂದಿನ ಇದ್ದರೂ ಕೂಡ ಸಾಯೋದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಸಾಯೋದಕ್ಕೆ ಅದು ವಿಷಯ ಹೇಳಿ ಏನು ಪ್ರಯೋಜನ? ಹೋಗೋದಂತೂ ಗ್ಯಾರಂಟಿ, ಅದರೊಳಗೇನಿದೆ. ಅದರಿಂದ ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾರೆ, ಅದೆಲ್ಲ ಹೆದರ್ಕೊಳ್ಬಾರ್ದು. ಮತ್ತೇನು ಮಾಡಬೇಕು ಅಂದರೆ, ಸಾಯೋ ಸಮಯ ಬಂದಾಗ ವಯಸ್ಸಾದ ಮೇಲೆ ತನ್ನ ಹಿಂದಿನದೆಲ್ಲ ನೆನಪು ಮಾಡ್ಕೊಳ್ಬೇಕಂತೆ. ಬುದ್ಧಿವಂತನಾದವ ಎಕ್ಸಾಮ್ ಹಾಲಿಂದ ಹೊರಕ್ಕೆ ಬರೋಕ್ಕೆ ಮುಂಚೆ ಲಾಸ್ಟ್ 5 ಮಿನಿಟ್ಸ್ ಮೋರ್ ಅಂದಾಗ ಬರಿಬಾರ್ದು. ಹಿಂದೆ ಬರೆದದ್ರಲ್ಲಿ ಏನು ಮಿಸ್ಟೇಕ್ಸ್ ಇದೆ ಅಂತ ನೋಡಬೇಕು. ಅದು ಬುದ್ಧಿವಂತನ ಲಕ್ಷಣ. ಯಾಕೆಂದರೆ ಒನ್ಸ್ ಪೇಪರ್ ಸಬ್ಮಿಟ್ ಮಾಡಿದ್ಮೇಲೆ
ನಿನಗೆ ಏನೇ ನೆನಪು ಬಂದರೂ ಕೂಡ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿಕ್ಕಾಗಲ್ಲ. ಒಂದು ಸತಿ ಯಮದೂತರು ಬಂದ ಮೇಲೆ ನಿನ್ನ ದೇಹದಿಂದ ಆದಂತಹ ಪಾಪಗಳಿಗೆ ನೀನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಲ್ಲ. ದೇವರು 50 ಆದಮೇಲೆ 60 ಯಾಕೆ ಕೊಡ್ತಾನೆ ಅಂದರೆ 50 ತನಕ ಮಾಡಿದ ತಪ್ಪುಗಳನ್ನು ಮೇಕ್ ಇಟ್ ಕರೆಕ್ಷನ್ ಅಂತ. 60 ಆದಮೇಲೂ 70 ಯಾಕೆ ಕೊಡ್ತಾನೆ? ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಕೊಡ್ತಾನೆ. ಲಾಸ್ಟ್ ಮೂಮೆಂಟ್ವರೆಗೂ ದೇವರು ನಮ್ಮನ್ನು ನೋಡ್ತಾನೆ. ಲಾಸ್ಟ್ ಮೂಮೆಂಟಲ್ಲಿ ದೇವರ ಸ್ಮರಣೆ ಮಾಡಿದ್ರು ಬಾರಾಕೂನ್ ಮಾಫ್ ಅಂತ. ಈಗ ಅವನು ಎಷ್ಟೇ ಹ್ಯಾಂಗ್ಗೆ ಹಾಕಿದ್ರು ಕೂಡ ಅವನು ರಾಷ್ಟ್ರಪತಿಗೆ ಅಪ್ಲಿಕೇಶನ್ ಹಾಕಿ ಅವ್ರ ಮನಸ್ಸು ಮಾಡಿದ್ರೆ ಇವನ್ ಎಲ್ಲ ಶಿಕ್ಷೆಯನ್ನು ರದ್ದು ಮಾಡುವ ಕೆಪಾಸಿಟಿ 5 ವರ್ಷ ಇರುವ ರಾಷ್ಟ್ರಪತಿಗಿದೆ ಅಂದರೆ ಇಡೀ ಯೋನಪ್ಪಿತ ಜಗತ್ತಿನ ತಂದೆ ನೀವು ಅವನಲ್ಲಿ ನಿಜವಾಗಿ ಪಶ್ಚಾತ್ತಾಪದಿಂದ ನಾ ಇಷ್ಟೆಲ್ಲ ಪಾಪ ಮಾಡಿದ್ದೇನೆ ಒಪ್ಕೊಳ್ಬೇಕು. ಮೊದಲು ಪಾಪವನ್ನು ಒಪ್ಕೊಳ್ಬೇಕು. ಒಪ್ಪಿ ಕ್ಷಮಾ ಮಾಡುವಂಥ ಪ್ರಾಮಾಣಿಕವಾಗಿ ದೇವರಲ್ಲಿ ರಿಕ್ವೆಸ್ಟ್ ಮಾಡಬೇಕು. ಆ ರಿಕ್ವೆಸ್ಟ್ ಮಾಡೋದನ್ನೇ ಪಾರಾಯಣ, ಪ್ರಾರ್ಥನೆ, ದೇವರದು ತಿಳ್ಕೊಳ್ಳೋದು ಅಂತ ದಾನ ಧರ್ಮ ಅಂತೆಲ್ಲ ಕರೀತಾರೆ. ಆದ್ದರಿಂದ ಅದನ್ನು ಮಾಡಬೇಕು. ಹರೇರ್ನಾಮ ಹರತ್ ಪಾಪಂ ನೃಣಾಂ ಶ್ರವಣ ಗೋಚರಂ. ಭಗವಂತನ ನಾಮಕ್ಕೆ ಹೋಗಲಾಗದ ಪಾಪಗಳನ್ನು ಮನುಷ್ಯನಿಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲಂತ. ಒಂದು ಬಾರಿ ಸ್ಮರಣೆ ಸಾಲದೆ ಒಂದು ಸತಿ ಕೃಷ್ಣ ರಾಮ ಗೋವಿಂದ ನಾರಾಯಣ ಅಂದರೆ ಎಷ್ಟು ಪಾಪ ಹೋಗುತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಜನಗಳಿಗೆ ಒಂದು ಕನ್ಫ್ಯೂಷನ್, ತುಂಬ ಪಾಪ ಮಾಡಿರ್ತೀವಿ, ಎಷ್ಟು ಬಾರಿ ದೇವರ ನಾಮ ಹೇಳಬೇಕು ಒಂದು ಪಾಪಕ್ಕಿಷ್ಟು? ಹಾಗಿಲ್ಲ. ನಮ್ಮ ಮನೆ ಮುಂದೆ ಒಂದು ಮರ ಇದ್ದು ಆ ಮರದಲ್ಲಿ 10-20 ಕಾಗೆಗಳು ಕೂತಿದ್ರೆ ಅದು ಓಡಿಸ್ಲಿಕ್ಕೆ 10-20 ಕಲ್ಲು ಬೇಕಿಲ್ಲ. ಒಂದು ಕಲ್ಲು ಹೊಡೆದ್ರೂ ಕೂಡ ಕುಳಿತ ಎಲ್ಲ ಕಾಗೆಗಳು ಹಾರುವಂತೆ ಈ ದೇಹ ಅನ್ನುವ ಮರದಲ್ಲಿ ಪಾಪ ಅನ್ನುವ ಕಾಗೆಗಳು ಎಷ್ಟೇ ಕೂತಿದ್ರು ಒಂದು ಬಾರಿ ನಾರಾಯಣ ಅನ್ನುವ ಕಲ್ಲನ್ನು ಒಗೆದರೆ ಸಾಕು, ಆ ಎಲ್ಲ ಪಾಪಗಳು ಹಾರು ಹೋಗುತ್ತೆ ಅಂತ ಈ ಒಂದು ಮಂತ್ರವನ್ನು ಭಗವಂತನ ನಾಮವನ್ನು ಹೇಳ್ತಾರೆ. ಓಂ ನಮೋ ನಾರಾಯಣಾಯೇತಿ ಮಂತ್ರೋಪಾಸಕ ವೈಕುಂಠ ಭುವನಲೋಕಂ ಗಮಿಷ್ಯತಿ. ಯಾರು ಅಧಿಕಾರವನ್ನು ಪಡೆದು ಅಷ್ಟಾಕ್ಷರವನ್ನು ಹೇಳ್ತಾನೆ ಅವನು ನಾನ್ ಸ್ಟಾಪ್ ದೇವರ ಹತ್ರ ಹೋಗೇ ಹೋಗ್ತಾನೆ. ಅವನಿಗೆ ನಾನಾ ಸ್ಟಾಪ್ಸ್ ಇಲ್ಲ, ನಾನ್ ಸ್ಟಾಪಲ್ಲಿ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಯಾರು ಸಾಯ್ತಾ ಇದ್ದಾನಲ್ಲ ಅವನು ಏನು ಮಾಡಬೇಕು ಅನ್ನೋದನ್ನು ತುಂಬ ಅದ್ಭುತವಾಗಿ ಅವರು ನೀವು ಹೇಳಿದ್ರಿ ಭಯ ಬಿಡಬೇಕು, ಮತ್ತು ಹಿಂದೆ ನಾವು ಏನೇನು ತಪ್ಪುಗಳನ್ನು ಮಾಡಿದ್ದೀವಿ ಅದನ್ನೆಲ್ಲ ಜ್ಞಾಪಿಸ್ಕೊಳ್ಬೇಕು. ಅದು ಹೆಚ್ಚಿನ ಆಯಸ್ಸು ನಮಗೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ತುಂಬ ಚೆನ್ನಾಗಿ ಹೇಳಿದ್ರಿ. 50ರ ನಂತರದ ಎಲ್ಲ ಆಯುಷ್ಯ ಅದು ಮೇಕ್ ಇಟ್ ಕರೆಕ್ಷನ್ಸೇ. ಯಾಕಂದರೆ ಇನ್ನು ಹೊಸದೇನು ಮಾಡಲಿಕ್ಕೆ ಕೈಲಿ ತಾಕತ್ತಿರಲ್ಲ. ಅದರಿಂದ ಮೊದಲು ತಾಕತ್ತಿತ್ತು, ಮಾಡಬಾರ್ದು ಮಾಡಿಬಿಟ್ಟಿದ್ವಿ. ಈಗ ಏನಿದ್ರು ಅದನ್ನು ಮಾರ್ಜನ ಮಾಡ್ಕೊಳ್ತಕ್ಕಂಥದ್ದಕ್ಕೆ ದೇವರು ಕೊಟ್ಟಿದ್ದಾನೆ. ಅದರಿಂದ ಒಳ್ಳೆ ಉತ್ತಮನಾದ ವ್ಯಕ್ತಿ ತನ್ನ ಸಾವನ್ನು ತಿಳಿದು ಸಾವಿಗೆ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಳ್ಬೇಕು ಅಂತ ನೀವು ಕೇಳಿದ್ರಿ ಒಂದು ಪ್ರಶ್ನೆ. ಅದು ಗರುಡ ಪುರಾಣವೇ ಸ್ಪಷ್ಟವಾಗಿ ಉತ್ತರ ಕೊಡುತ್ತೆ. ಯಾವಾಗ ತನ್ನ ಸಾವು ಹತ್ತಿರ ಬರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ 90 ಆಗಿದೆ, ಹತ್ತಿರ ಬಂದಿದೆ ಅಂತಲೇ ಅರ್ಥ. 80 ಆಗಿದೆ, ನಿಮಗೆ ಬಿಡಿಸ್ಕೊಳ್ಳಿಕ್ಕಾಗದ ಕಾಯಿಲೆ ಬಂದಿದೆ ಅಂದರೆ ಖಂಡಿತ ಸಾಯ್ತೀವಿ ಅಂತ ಅರ್ಥ. ಹೌದಾ ಅಲ್ವಾ? ಆವಾಗ ಏನು ಮಾಡಬೇಕು ಅಂದರೆ ಪ್ರತಿನಿತ್ಯ ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿಬಿಡ್ಬೇಕು. ನಿಮಗೆ ಆಶ್ಚರ್ಯ ಅಂದರೆ ದೇವರು 80-85 ಮೇಲೆ ನಿದ್ದೆ ಕಡಿಮೆ, ನಿದ್ದೆ ಬರಲ್ಲ. ದೇವರಂತಾನೆ ಹಿಂದೆ ಬೇಕಷ್ಟು ನಿದ್ದೆ ಮಾಡಿಬಿಟ್ಟಿದ್ಯಾ, ಕೂತ್ ಕಡೆ ನಿಂತ ಕಡೆ ಎಲ್ಲ ಮಾಡಿಬಿಟ್ಟಿದ್ಯಾ, ಈಗ ನಿದ್ದೆ ಟೈಮ್ ಅಲ್ಲ, ಎಚ್ಚರವಾಗಿರು, ಬಿ ಕೇರ್ಫುಲ್ ಅಂತ. ಸಾಯೋ ಟೈಮ್ ಹತ್ತಿರ ಬಂತು, ಈಗಲ್ಲದೆ ಮತ್ತೆ ಯಾವಾಗ ಮಾಡ್ತೀಯ? ಅದರಿಂದ ಎದ್ದ ತಕ್ಷಣ ಮೊದಲು ಸ್ನಾನ ಮಾಡಬೇಕು. ಯಾಕಂದರೆ ಈ ಶರೀರದಿಂದ ಮಾಡುವ ಎಲ್ಲ ಕೆಲಸ ದೇವ್ರ ಪೂಜೆ ಆಗಬೇಕು. ವರ್ಕ್ ಈಸ್ ವರ್ಷಿಪ್ ಅಂದ್ರೆ ಅದೇ. ಪರಿ ಕೆಲಸವು ನಿನ್ನ ಮಹಾಪೂಜೆ, ದೇವರ ಪೂಜೆ ಅಂತ ಆಗಬೇಕು. ಆ ಅನುಸಂಧಾನ ಬೇಕು. ಕರ್ಮ ಮಾಡುವ ದೇಹವನ್ನು ಮೊದಲು ಕ್ಲೀನ್ ಮಾಡ್ಕೊಳ್ಬೇಕು. ತುಂಬ ಜನ ಮೈ ತೊಳ್ಕೊಳ್ಳದೆ ಏನೇನೋ ಮಾಡ್ತಾರೆ, ಏನು ಮಾಡಿ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಶತಂ ವಿಹಾಯ ಸ್ನಾತವ್ಯಂ. ನಿಮಗೊಂದು 100 ಕೆಲಸ ಇದ್ದರೂ ಬಿಟ್ಟು ಬೆಳಗಾಗೆದ್ದು ಒಂದು ಸ್ನಾನ ಮಾಡಬೇಕು. ಬೆಳಗ್ಗೆ ನೀವು ಯಾವುದೇ ನೀರು ಸ್ನಾನ ಮಾಡಿದ್ರೂ ಗಂಗೆ ಸ್ನಾನ ಮಾಡಿದ ಪುಣ್ಯ ಬಂದ್ಬಿಡುತ್ತೆ. ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. 4:30 ಇಂದ 6. ಕೆಲವ್ರಿಗೆ 4:30 ತನಕ ನಿದ್ದೆ ಬರಲ್ಲ, 3ಕ್ಕೆ ತುಂಬ ಒಳ್ಳೆಯದದು. 3:30ಗೆ ಹೇಳ್ತಾನೆ ಅಂದರೆ ದೈವಿ ಪ್ರಜ್ಞೆ ಇದ್ದವ್ರಿಗೆ ಮಾತ್ರ ಎಚ್ಚರಿಕೆ ಆಗುತ್ತೆ. ಆ ಟೈಮಲ್ಲಿ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಒಂದೇ ಕಡೆ ಕೂತು ನಿಮ್ಗೆ ಯಾವ ಆಸನ ಆಗುತ್ತೋ ಆಸನ ಹಾಕ್ಕೊಂಡು ನೀವು ಶಾಸ್ತ್ರ ಪುರಾಣದಲ್ಲಿ ಕೇಳಿದ ಭಗವಂತನ ರೂಪವನ್ನು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಡ್ಬೇಕು.
ಬೈ ಚಾನ್ಸ್ ನಿಮ್ಮ ಕಣ್ಣು ಮುಚ್ಚೆ ನಿದ್ದೆ ಬಂದರೆ ಓಕೆ, ಬರಲಾರ್ದು ನಿದ್ದೆ ಬಂತು, ಪ್ಲಸ್ ಪಾಯಿಂಟ್. ನಿದ್ದೆ ಬರಲಿಲ್ಲ, ಧ್ಯಾನ ಮಾಡಿದ ಪುಣ್ಯ ಬಂತು, ನಿಮ್ಮ ಕರ್ಮ ಅಂತೂ ವೇಸ್ಟ್ ಆಗಲಿಲ್ಲ ಅಲ್ವಾ? ಅದರಿಂದ 4:15 ತನಕ ಒಳ್ಳೆ ಧ್ಯಾನ ಮಾಡಬೇಕು. ಆ 4:15 ಮೇಲೆ ಸ್ನಾನದ ಟೈಮ್, ಸ್ನಾನ ಮಾಡಿಬಿಡ್ಬೇಕು. ಸ್ನಾನ ಮಾಡಿ ಯಾರಿಗೆ ಸಂಧ್ಯಾ ವಂದನೆ ಮಾಡುವ ಅಧಿಕಾರ ಇದೆ, ಗಾಯತ್ರಿ ಜಪದ ಅಧಿಕಾರ ಮಾಡಬೇಕು. ನಿಧಾನಕ್ಕೆ ಸಾಲಿಗ್ರಾಮದ ಪೂಜೆ ಮಾಡಬೇಕಂತೆ. ಯಾಕಂದರೆ ಯಾರು ನಿತ್ಯದಲ್ಲಿ ಸಾಲಿಗ್ರಾಮ ಶಿಲಾಸ್ಪರ್ಶಂ ಏ ಕುರುವಂತಿ ದಿನೇ ದಿನೇ ವಾಂಚಂತಿ ಕರ ಸಂಸ್ಪರ್ಶಂ ತೇಷಾಂ ದೇವಾ ಸವಾಸವಾಹ. ಇಲ್ಲಿ ಯಾರು ನಿತ್ಯದಲ್ಲಿ ಸಾಲಿಗ್ರಾಮ ಮುಟ್ಟಿ ಪೂಜೆ ಮಾಡಿರ್ತಾರೆ, ಅವ್ರ ಕೈ ಮುಟ್ಲಿಕ್ಕೆ ದೇವತೆಗಳು ಕ್ಯೂ ನಿಂತಿರ್ತಾರಂತೆ ಆಕಾಶದಲ್ಲಿ. ಅಂದರೆ ಅವ್ನು ನರಕಕ್ಕೆ ಹೋಗಲ್ಲ ಅನ್ನೋದು ಅರ್ಥ ಆಗುತ್ತೆ. ಅದರಿಂದ ನಿತ್ಯದಲ್ಲಿ ಕೆಲವರು ಪೂಜೆ ಮಾಡಿದ್ರೆ ಅಂದರೆ 2 ಹೇಳ್ತಾರೆ, ಒಂದು ಮಂತ್ರ ಬರಲ್ಲ, ಮಡಿ ನಡೆಯಲ್ಲ ಅಂತ. ದೇವರಿಗೆ ಇವೆರಡು ಮುಖ್ಯ ಅಲ್ಲ. ಮಂತ್ರ ಅವನಿಗೆ ಗೊತ್ತಿಲ್ಲಾರ್ದು ನಾವ್ಯಾವುದು ಹೇಳಕ್ಕೆ ಬರಲ್ಲ. ಇನ್ನು ಮಂತ್ರ ಹೇಳೋದ್ರಲ್ಲಿ ಟಾಪ್ ಲಕ್ಷ್ಮಿ, ಅವಳು ಹೇಳೋ ಮಂತ್ರಕ್ಕೆ ದೇವರು ಹಲೋ ಅನ್ನಲ್ಲಂತೆ. ಇನ್ನು ನಾವಿನ್ನೇನು ಮಂತ್ರ, ಇನ್ನೇನು ಪಾರಾಯಣ ಮಾಡ್ತೀವಿ. ಅದರಿಂದ ಎಷ್ಟು ಮಂತ್ರ ಬರುತ್ತೋ, ಏನು ಬರೆದಿದ್ರೂ ಒಂದು ಮಂತ್ರ ಇದೆ, ಅದು ಮಂತ್ರ ರಾಜ ಅಂತ. ಯಾಕಂದರೆ ಸರ್ವ ವೇದ ಪಾರಾಯಣ ಪುಣ್ಯಂ ಲಭತೆ ಯಮುಕ್ತ್ವಾ ಮುಚ್ಯತೆ ಯೋಗಿ ಜನ್ಮ ಸಂಸಾರ. ಇದು ವೇದದ್ದೇ ಮಂತ್ರ. ಅಷ್ಟಾಕ್ಷರ ಮಂತ್ರವನ್ನು ಹೇಳ್ದ ಅಂದರೆ ಸಮಗ್ರ ವೇದ ಪಾರಾಯಣದ ಫಲ. ಅವನಿಗೆ ಮುಂಜಿ ಮಾಡುವಾಗಲೇ ಪುರೋಹಿತರು ಆ ಮಂತ್ರವನ್ನು ಹೇಳ್ಕೊಟ್ಬಿಟ್ಟಿರ್ತಾರೆ. ಇವನದನ್ನು ಚಾಲ್ತಿ ಒಳಗಿಟ್ಕೊಂಡಿರಬೇಕು. ಇವನದನ್ನು ಲೈಸೆನ್ಸ್ ಹಾಳಾಗದ ಹಾಗೆ ಆಗಾಗ ರಿನ್ಯೂವಲ್ ಮಾಡ್ಕೊಳ್ಳೋದೇ ಜಪ. ಆ ಜಪ ಮಾಡಿ ನೀವು ಸಿದ್ಧಿಯನ್ನು ಮಾಡಿಕೊಂಡಿದ್ದರೆ ಆ ಮಂತ್ರವನ್ನು ಹೇಳಿ 16 ಬಗೆಯ ಪೂಜೆಯನ್ನು ದೇವರಿಗೆ ಮಾಡಬೇಕು. ನಿಮಗೆ 60ರವರೆಗೆ ಪೂಜೆ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ. ರಿಟೈರ್ ಆಗಿದ್ದೇ 60ಕ್ಕೆ. ದೇವರು 60 ಆದಮೇಲೂ ನಿಮಗೆ ಕಣ್ಣು ಕೊಟ್ಟಿದ್ದಾನೆ, ಕೈ ಕೊಟ್ಟಿದ್ದಾನೆ, ಕಾಲು ಶಕ್ತಿ ಇದೆ. ನಿಜವಾಗಿ ಹೇಳಬೇಕಂದ್ರೆ ಆಫ್ಟರ್ 60 ಎವ್ರಿ ಡೇ ಇಸ್ ಎ ಮಿರಾಕಲ್ ಅಂತ. ಒಂದು ದಿನ ಬದುಕಿದ್ರು ಕೂಡ ದೇವರು ಕೊಟ್ಟು ಬೋನಸ್ ಅದು. ತುಂಬ ಜನ 60, 70 ಆದವ್ರು ನೋಡಿದ್ರೆ ತುಂಬ ಜನ ಮೊದಲು ಕೇಳೋ ಪ್ರಶ್ನೆ ಆರೋಗ್ಯವೇ. ಅವ್ರದ್ದು ಆಶ್ಚರ್ಯವಾಗಿ ಕೇಳ್ತಾರೆ, ಇನ್ನೂ ಆರೋಗ್ಯವಾಗೇ ಇದ್ದೀರಾ? ನೀವು ಹ್ಞೂ ಅಂದರೆ ಬಿಡಲ್ಲ, ಅವ್ರು ನಿಮ್ಮನ್ನು ಫಾಲೋ ಮಾಡ್ತಾರೆ. ಮತ್ತೆ ಕೇಳ್ತಾರೆ, ಹಾಂ ಕಣ್ಣು ಕಾಣುತ್ತಾ ಅಂತಾರೆ. ಅದಾದರೂ ಹೋಗ್ಬೇಕಿತ್ತಾರೆ. ಕಿವಿ ಒಂದೊಂದು 1 by 1 ಚೆಕ್ ಮಾಡಿಬಿಡ್ತಾರೆ ಅವರೇ ಅಲ್ವಾ? ನಿಮಗೆ ದೇವರು ಇಷ್ಟೆಲ್ಲ ಇಟ್ಟಿದ್ದಾನೆ ಅಂದರೆ ಆ ಕಿವಿ ಇದ್ದರೆ ದೇವರ ಕಥೆ ಕೇಳಿ, ಕಣ್ಣಿದ್ದರೆ ದೇವರ ಪ್ರತಿಮೆ ನೋಡಿ, ಶಾಸ್ತ್ರದ ಅಕ್ಷರವನ್ನು ಓದಿ. ಏನು ಓದಬೇಕು ಚಿಕ್ಕ ವಯಸ್ಸಲ್ಲಿ ಅಂತ ಅಂದ್ಕೊಂಡಿದ್ರಿ, ಏನು ಓದಲಿಕ್ಕೆ ಆಗಲಿಲ್ಲ, ಈಗ ಶುರು ಮಾಡಿ. ಮಧ್ವಾಚಾರ್ಯರ ಶಾಲೆಗೆ ಜ್ಞಾನ ಪಡಿಲಿಕ್ಕೆ ನೋ ಏಜ್ ಅಟ್ ಆಲ್. ಯಾವ ಏಜಲ್ಲಿ ಬಂದರೂ ಸೇರಿಸ್ಕೊಳ್ಳೋ ಒಂದು ಸ್ಕೂಲ್ ಇದ್ದರೆ ಅದು ಜ್ಞಾನದ ಶಾಲೆ. ಯಾವ ಏಜಲ್ಲೂ ಕಲಿಬೇಕು ಅನ್ನೋ ಉತ್ಸಾಹ ಬಂದರೆ ಕಲಿಬೋದು. ನೀವು ಕಲಿಬಾರ್ದು ಅಂತ ಆದರೆ ಯಾವ ಏಜಲ್ಲೂ ಏನೂ ಕಲಿಯಲ್ಲ. ಕಲಿಬೇಕು, ಅದು ಇಂಟ್ರೆಸ್ಟ್ ಇತ್ತು, ಶ್ರದ್ಧೆ ಇತ್ತು, ಯಾವ ಏಜಲ್ಲೂ ಕಲಿಬೋದು. ಹಾಗಾಗಿ ಕಲಿಯೋಕ್ಕೆ ಏನಾದರೂ ಪ್ರಯತ್ನ ಮಾಡಿ ಓದಬೇಕು, ತಿಳ್ಕೊಳ್ಬೇಕು, ಹೋಗಬೇಕು, ಬರಬೇಕು. ಸಾಲಿಗ್ರಾಮ ಪೂಜೆ ಮಾಡಬೇಕು, ನಿತ್ಯದಲ್ಲಿ ಪೂಜೆ. ಇದೊಂದು ಕೆಲಸ. ಸ್ನಾನ, 2ನೇದು ಪೂಜಾ, 3ನೇದು ದಾನಂ ವಿತರಣಂ ಪ್ರೋಕ್ತಂ ಅಂತಾರೆ. ದಾನ ಮಾಡೋದು ಕಲಿಬೇಕಂತೆ. ನಿಮಗೆಲ್ಲ ಒಂದು ಗೊತ್ತಿದೆ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ. ಅದನ್ನು ಹೇಳಬೇಕಾದಿಲ್ಲ. ನಾವು ಬಚ್ಚಿಡಬಾರ್ದು ಅಲ್ಲ, ಬಚ್ಚಿ ಬಿಟ್ಬಿಡಿ. ಇಡಬಾರ್ದು, ಇಟ್ಟು ಹೋಗಬಾರ್ದು, ಕೊಟ್ಟು ಹೋಗಬೇಕು. ದೇವರು ನಮಗೆ ಕೊಟ್ಟದ್ದು ಇಟ್ಟು ಹೋಗ್ಲಿಕ್ಕಲ್ಲ, ಕೊಟ್ಟು ಹೋಗಲಿಕ್ಕೆ. ಏನು, ನೀವು ನಂದು ಅಂತ ಏನೆಲ್ಲ ಸಂಪಾದನೆ ಮಾಡಿದ್ದೀರಿ ಅದನ್ನು ಹಂಚಿ. ಅಂದರೆ ಕೊಡೋದು ತವ್ರ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೇನೆ ಕೊಟ್ಟಾಗಲ್ಲ, ಅದು ಇಟ್ಟಾಗೆ. ನೀವು ನಿಮ್ದನ್ನು ಎಲ್ಲಿಟ್ರಿ? ಮಗನಲ್ಲಿಟ್ರಿ. ಅವನೇಲಿಟ್ಟ, ಮಗನಲ್ಲಿಟ್ಟ. ನೀವು ಇಟ್ಟರು ಮಗನಲ್ಲಿಟ್ಟಂಗೆ, ಹಿಡ್ದಿದ್ರು ಅವನೇ ತೊಗೊಳ್ಳೋದು. ಹೆರಿಡಿಟ್ರಿ ಅದು ಇಟ್ಟಾಗೇನಲ್ಲ. ಸುಮ್ಮನೆ ಹೋದ್ರೆ ಅವನೇ ತೊಗೊಳ್ತಾನೆ. ಆದರೆ ನೀವು ಸುಮ್ಮನೆ ಹೋದರೆ ಅವನು ಕೊಡಲ್ಲ. ಕೊಟ್ಟರು ಗ್ಯಾರಂಟಿ ಇಲ್ಲ. ದಾನಂ ಸ್ವಹಸ್ತೇನ. ದಾನ ಶಬ್ದಕ್ಕೆ ಅರ್ಥ ದಾನಂ ವಿತರಣಂ ಪ್ರೋಕ್ತಂ. ದಾನ ಅಂದರೆ ಏನಂದರೆ ತರಣ ಅಂದರೆ ದಾಟಿಸೋದು. ನರಕದಿಂದ, ಸಂಸಾರದಿಂದ ನಾವು ದಾಟಬೇಕು ಅಂದರೆ ದೇವರು ಕೊಟ್ಟ ಅರ್ಥ ಸಂಪತ್ತನ್ನು ಧರ್ಮದಲ್ಲಿ ಇನ್ವೆಸ್ಟ್ ಮಾಡಬೇಕು. ಆ ಧರ್ಮದಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಅರ್ಥ ಧರ್ಮದಿಂದ ಬಂದಿರಬೇಕು. ರಾಂಗ್ ರೂಟಲ್ಲಿ ಬಂದಿದ್ದರೆ
ರಂಗನಿಗೆ ಸಮರ್ಪಣೆ ಆಗೋದೇ ಇಲ್ಲ. ನಿಮ್ಮ ರೈಟ್ ರೂಟಲ್ಲಿ ಧರ್ಮದಿಂದ ದುಡ್ಡು ಸಂಪಾದನೆ ಮಾಡಿದ್ದು ಮಾತ್ರ ಧರ್ಮಕ್ಕಾಗಿ ಖರ್ಚಾಗುತ್ತೆ. ಅದು ಬಹಳ ಎಚ್ಚರಿಕೆಯಿಂದ ನಾವು ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗುವಾಗ ಈ ದುಡ್ಡು ಇಟ್ಕೊಂಡು ಹೋಗಲಿಲ್ಲ, ಕರೆನ್ಸಿ ಚೇಂಜ್ ಮಾಡಿದ್ರಿ. ಈ ಲೋಕ ಬಿಟ್ಟು ಬೇರೆ ಲೋಕಕ್ಕೆ ಹೋಗುವ ಈ ಕರೆನ್ಸಿ ಏನು ಮಾಡುತ್ತೆ? ಹಾಗಾದ್ರೆ ಏನು ಮಾಡಬೇಕು? ದೇವರು ನಮಗಿಲ್ಲಿ ಕೊಟ್ಟ ಕರೆನ್ಸಿಗೆ ಧನ ಅಂತ ಕರೀತಾರೆ. ಅದನ್ನು ಧರ್ಮದಲ್ಲಿ ಎಕ್ಸ್ಚೇಂಜ್ ಮಾಡಿದ್ರೆ ಆ ಧನವೇ ಸಾಧನ ಅಂತ ಆಗುತ್ತೆ. ಸಾಧನ ಮೀನ್ಸ್ ಗೋಲ್ಡ್. ಗೋಲ್ಡ್ ವರ್ಲ್ಡ್ ವೈಡ್ ನಡೆಯುತ್ತೆ. ಧನ ನಿಲ್ಲದಯ್ಯ, ಸಾಧನ ನಿಲ್ಲುವುದಯ್ಯ, ವಿಜಯದಾಸರು ಹೇಳ್ತಾರೆ. ಆದ್ದರಿಂದ ದೇವರು ಕೊಟ್ಟ ಧನವನ್ನು ಧರ್ಮದಲ್ಲಿ ಇನ್ವೆಸ್ಟ್ ಮಾಡಿ ಸಾಧನವನ್ನಾಗಿ ಕನ್ವರ್ಟ್ ಮಾಡ್ಕೊಳ್ತಾನಲ್ಲ, ಕರೆನ್ಸಿ ಚೇಂಜ್ ಮಾಡಿ, ಅವನು ಬುದ್ಧಿವಂತ. ಅರ್ಜೆಂಟು ಫ್ಲೈಟ್ ಹತ್ತುವಾಗ ಇಲ್ಲಿದೆ 100 500 ಜೋಬಲ್ಲಿ ಇಟ್ಕೊಂಡು ಹೋಗಿ ಅಮೆರಿಕ ತೆಗೆದರೆ 1 ಕಾಸಿನ ಬೆಲೆ ಅದಕ್ಕಿಲ್ಲ. ಈ ಶ್ವೇತಭವನದಲ್ಲೇ ಇಲ್ಲ ಅಂದರೆ ಶ್ವೇತದ್ವೀಪದಲ್ಲಿ ಯಾರು ಕೇಳೋರಿಲ್ಲ ಅದನ್ನು. ಅದರಿಂದ ಬುದ್ಧಿವಂತನಾದವ ವಯಸ್ಸಾದ ಕಾಲಕ್ಕೆ ಸ್ನಾನ, ಪೂಜಾ, ದಾನ ಈ 3 ಮಾಡಬೇಕು. ದಾನ ಮಾಡಬೇಕು ಒಂದು ಚೆನ್ನಾಗಿ. ನಮ್ಮಲ್ಲಿ ಒಂದು ನುಡಿ ಇದೆ, ಶತಂ ವಿಹಾಯ ಸ್ನಾತವ್ಯಂ, ಸಹಸ್ರಂ ವಿಹಾಯ ಭೋಕ್ತವ್ಯಂ, ಲಕ್ಷಂ ವಿಹಾಯ ದಾತವ್ಯಂ, ಕೋಟಿಂ ವಿಹಾಯ ಶಿವಪೂಜನಂ ಅಂತ ಈ 4 ಹೇಳಿದ್ದಾರೆ. ಬೆಳಗಾಗೆದ್ದು 100 ಕೆಲಸ ಇದ್ದರೂ ಬಿಟ್ಟು ಮೊದಲು ಸ್ನಾನ ಮಾಡಿ. ತುಂಬ ಜನ ಎಲ್ಲ ಕೆಲಸ ಮಾಡಿ ಫ್ರೆಶ್ ಅಪ್ ಅಂತ ಸ್ನಾನಕ್ಕೆ ಹೋಗ್ತಾರೆ. ಎಲ್ಲ ಆದಮೇಲೆ ಸ್ನಾನ ಮಾಡೋದು ಅಶುಭ, ಶುಭ ಅಲ್ಲ. ಎಲ್ಲ ಗಂಡ ಹೋದ್ಮೇಲೆ, ಮಕ್ಕಳೆಲ್ಲ ಹೋದ್ಮೇಲೆ ಇವು ಪಾಡಿಗೆ ಇವ್ರು ಸ್ನಾನ ಮಾಡೋದು ಅಂದರೆ ಅದು ಅಶುಭದಲ್ಲಿ ಮಾತ್ರ ಹಾಗೆ ಮಾಡಬೇಕು. ಶುಭದಲ್ಲಿ ಮನೇಲಿ ಎಲ್ಲರೂ ಇರುವಾಗಲೇ. ಮತ್ತು ಮುತ್ತೈದೆಯರು ಸ್ನಾನ ಮಾಡಿ ತಾಯಿಯೋ ಹೆಂಡತಿಯೋ ಬಂದುಬಿಟ್ರೆ ಪೂರ ಮಹಾಲಕ್ಷ್ಮಿ ದರ್ಶನ ಮಾಡಿದ ಭಾಗ್ಯ ಮನೆಯವರಿಗೆಲ್ಲ ಬಂದುಬಿಡುತ್ತೆ. ಅದರಿಂದ ಸ್ನಾನ, ಬೆಳಗಾಗೆದ್ದು ಸ್ನಾನ, 100 ಕೆಲಸ ಇರಲಿ ಸ್ನಾನ ಮಾಡಿಬಿಡ್ಬೇಕು. ಆಮೇಲೆ 1000 ಕೆಲಸ ಇದ್ದರೂ ಕೂಡ ಊಟದ ಟೈಮಿಗೆ ಊಟ ಮಾಡಿಬಿಡ್ಬೇಕು. ಯಾಕಂದರೆ ಯುಕ್ತಾಹಾರ ವಿಹಾರಸ್ಯ, ಕೃಷ್ಣನ ಮಾತಿದು. ನಿಮ್ಗೆ ಆರೋಗ್ಯ ಚೆನ್ನಾಗಿರಬೇಕು, ಇದೆಲ್ಲ ಸರಿಗಿರಬೇಕು ಅಂದರೆ ಆಹಾರ ಡಿಪೆಂಡ್ಸ್. ಅದರಿಂದ ಆಹಾರ ಸರಿ, ಎಲ್ಲೋ ಹೋದೆ, ಏನೋ ತಿಂದೆ, ಯಾವಾಗಲೂ ತಿಂದೆ, ಎಷ್ಟೋ ತಿಂದೆ, ಜಾಸ್ತಿ ಸಿಕ್ತು, ಚೆನ್ನಾಗಿತ್ತು, ನಥಿಂಗ್. ಟೈಮ್ ಕರೆಕ್ಟು, ಲಿಮಿಟ್ಟಾಗಿ, ಹಿತವಾಗಿ, ಮಿತವಾಗಿ, ರುಚಿಯಾಗಿ, ಶುಚಿಯಾಗಿ ಭೋಜನ ಮಾಡೋದಿದೆಯಲ್ಲ, ಅದು ಕೂಡ ವೈಶ್ವಾನರ ಯಜ್ಞ ಅಂತ ಭಗವಂತನ ಆರಾಧನೆ. ಅದನ್ನು ಕೂಡ ಶ್ರದ್ಧೆಯಿಂದಲೇ ಮಾಡಬೇಕು. ಪ್ರಾಣಾಗ್ನಿಹೋತ್ರ ಅಂತ ಕರೀತಾರೆ. ಇದು 1000 ಕೆಲಸ ಇದ್ದರೂ ಮಾಡಬೇಕಾದ್ದು. ಕೆಲವರು ಏನಂದರೆ ಕೆಲಸ ಮಾಡೋ ಬರದಲ್ಲಿ ಊಟಕ್ಕೆ ಟೈಮ್ ಇಲ್ಲ. ಬರೀ ಇವತ್ತಿನ ಸಂಸ್ಕೃತಿಯಲ್ಲಿ ಚುಚ್ಚೋದು, ಕಚ್ಚೋದು, 4 ಕಣ್ಣೈಫ್, ಚುಚ್ಚೋದು, ಕಚ್ಚೋದು. ನಮಗೆ ನಮ್ಮಜ್ಜಿ, ನಿಮ್ಮಜ್ಜಿ, ನಮ್ಮ ತಾತ ಆ ಗೊಜ್ಜನ ಬೆರಳಲ್ಲಿ ಹಾಕಿ ನೆಕ್ಕಿದ್ರೆ ಛೇ ಅವರ ಆನಂದ ಇವತ್ತು ಈ ಫೋರ್ಕಲ್ಲಿ ಏನಿದೆ? ಇದು ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಅಲ್ಲ ಇದು. ಅದರಿಂದ ಊಟದಲ್ಲಿ ವ್ಯವಸ್ಥಿತವಾಗಿ ಊಟ ಮಾಡ್ತಕ್ಕಂಥದ್ದು ತುಂಬ ದೊಡ್ಡದು. ಇದು ಕೂಡ 1000 ಪಟ್ಟು ಮುಖ್ಯ ಅಂತನಾ? 1000 ಕೆಲಸ ಇರಲಿ, ಏನಿರಲಿ, ಅದೆಲ್ಲ ಬಿಟ್ಟುಬಿಡಿ. ಟೈಮ್ ಆಯ್ತಾ ಊಟಕ್ಕೆ ಕೂತ್ಕೊಂಡ್ಬಿಡಿ. ಊಟ ಅಷ್ಟು ಊಟ ಮಾತ್ರ ಅಲ್ಲ, ಅದು ವೈಶ್ವಾನರ ಯಜ್ಞ ಅಂತ. ಮುಖಂ ಆಹವನೀಯಂ. ಈ ಮುಖ ಒಂದು ಅಗ್ನಿ, ಅದರೊಳಗೆ ಸ್ವಾಹಾಕಾರ ಕೊಡಬೇಕು. ಒಳಗೆ ಭಗವಂತನ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರ ಒಳಗೆ ಆನಂದಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯನಾಗಿ 5 ರೂಪದ ದೇವರು ಕೂತಿದ್ದಾನೆ. ಪಂಚರೂಪಿ ಪರಮಾತ್ಮನ ಉಪಾಸನೆ ಪ್ರಾಣ ಅಗ್ನಿಹೋತ್ರ. ಶ್ರದ್ಧಾಯಾಂ ಪ್ರಾಣೇ ನಿವಿಷ್ಟೋ ಮೃತಂಜುಹೋಮಿ ಶಿವೋಮ ವಿಷಾಪ್ರದಾಹಾಯ ಪ್ರಾಣಾಯ ಸ್ವಾಹ. ಆ ಪ್ರಾಣಾತ್ಮನೆ ಅನಿರುದ್ಧಾಯ ಇದನ್ನಮಮ. ಅನ್ನ ತಿನ್ನೋದಿದೆಯಲ್ಲ ಅದರ ಮಂತ್ರ ಇದು. ಇಷ್ಟು ದೊಡ್ಡ ಮಂತ್ರ, ಇದು ದೊಡ್ಡ ಯಜ್ಞ. ಇದು ನೀವು ಹೋಮ ಅದು ಮಾಡಲ್ಲ, ಅನ್ನವೂ ತಿನ್ನಲ್ಲ, ಸುಮ್ಮನೆ ಬೆರಳಿಗೆ ಕನೆಕ್ಷನ್ ಕೊಟ್ಕೊಂಡ್ಬಿಡ್ತಾರೆ. ಯಾವ್ಯಾವ ಬೆರಳಲ್ಲಿ ಎಷ್ಟೆಷ್ಟನ್ನು ಯಾವ್ಯಾವ ದಿಕ್ಕಲ್ಲಿ ತೊಗೋಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇಷ್ಟು ಪರ್ಫೆಕ್ಷನ್ ಇದೆ ನಮ್ಮಲ್ಲಿ. ಅದರಿಂದ 1000 ಕೆಲಸ ಇದ್ದರೂ ಕರೆಕ್ಟಾಗಿ ಆಗಬೇಕಂದ್ರೆ ಟೈಮ್ ಸರಿಯಾಗಿ ಮಾಡು ಅಂತ ಸಹ ಕೊಡಬೇಕು ಅನ್ನೋ ಮನಸ್ಸು ಬಂದಾಗ 1,00,000 ಕೆಲಸ ಇದ್ದರೂ ಕೊಟ್ಬಿಡ್ಬೇಕು. ದಾನ ಅಂದರೆ ಅನಿಸಿದ ತಕ್ಷಣ ಕೊಟ್ಬಿಡ್ಬೇಕು. ಯಾಕಂದರೆ ನೀವು ದಾನ ಕೊಡುವ ವಸ್ತು ನಿಮ್ಮ ಹತ್ರ ಪರ್ಮನೆಂಟ್ ಇರುತ್ತೆ, ಗ್ಯಾರಂಟಿ ಇಲ್ಲ. ದಾನ ಕೊಡುವ ಮನಸ್ಸು ಪರ್ಮನೆಂಟ್ ಇರುತ್ತೆ, ಜ್ಞಾನ ಇಲ್ಲ. ದಾನ ತೆಗೆದುಕೊಳ್ಳುವ ರೈಟ್ ಪರ್ಸನ್ ಯಾವಾಗಲೂ ಸಿಗ್ತಾನೆ, ಗ್ಯಾರಂಟಿ. ಈ 3 ಅನಿಶ್ಚಿತ ಆದಾಗ ನಿಮ್ಮ ಮನಸ್ಸು ಬಂತು, ದುಡ್ಡು ಇತ್ತು, ಎದುರಿಗೆ ವ್ಯಕ್ತಿನೂ ಇದ್ದೋ, ಕೊಟ್ಟು ಗೋವಿಂದ ಮಾಡ್ಬಿಡು.
ಇಲ್ಲ ಅಂತಾದರೆ ನಿಮ್ಗೆ ಆ ಟೈಮು ಬರಲ್ಲ, ಆ ದುಡ್ಡು ಬರಲ್ಲ, ಆ ಮನಸ್ಸು ಬರಲ್ಲ. ಲಕ್ಷ ಕೆಲಸ ಇದ್ರೂ ಕೋಟಿಂ ವಿಹಾಯ ಶಿವಪೂಜನಂ. ಶಿವ ಅಂದರೆ ಮಂಗಳಕರನಾದ ಭಗವಂತ. ವೇದ ಶಿವೋ ವೇದೋ ವೇದಾಭ್ಯಾಸಿ ಸದಾಶಿವ ಅಂತ. ದೇವರ ಪೂಜೆಯನ್ನು ಕೋಟಿ ಕೆಲಸ ಅಂದರೆ ನಿಮ್ಮ ಸಂಬಳದಲ್ಲಿ 1,00,000 ನಿಮ್ಗೆ ಹೈಕ್ ಕೊಡ್ತೀನಿ ಅಂದರು, ನಿಮ್ಮ ದೇವ್ರ ಪೂಜೆ ಬಿಟ್ಟು, ಸಂಧ್ಯಾ ವಂದನೆ ಬಿಟ್ಟು, ಪಾಠ ಪ್ರವಚನ ಬಿಟ್ಟು ದುಡ್ಡಿನ ಹಿಂದೆ ಹೋಗಬಾರ್ದು. ದುಡ್ಡು ನಿಮ್ಮ ಹಿಂದೆ ಬರಬೇಕೇ ವಿನ ದುಡ್ಡಿನ ಹಿಂದೆ ನೀವು ಹೋಗಬಾರ್ದು. ದುಡ್ಡು ನಿಮ್ಮ ಹಿಂದೆ ಬರಬೇಕಾದ್ರೆ ದುಡ್ಡಿಗೆ ಒಡೆಯ, ಲಕ್ಷ್ಮಿಗೆ ಪತಿ ನಾರಾಯಣ, ಅವನನ್ನು ಹಿಡಿಬೇಕು. ಅವನದು ಮಸ್ಟ್ ಆ್ಯಂಡ್ ಶುಡ್ ಕೋಟಿ ಕೆಲಸ ಇದ್ದರೂ ಮಾಡಬೇಕು ಅನ್ನೋ ಈ 4 ಏನಿದೆ, ಸಾಯುವ ಕೊನೆಗಾಲದಲ್ಲಿ ಏನು ಮಾಡೋಕ್ಕಾಗದಿದ್ರು ಇದನ್ನು ಮಾಡ್ತಾ ಇರಬೇಕಂತ. ಯಾಕಂದರೆ 50-60ರಲ್ಲಿ ಇವನು ಮಾಡಲಿಕ್ಕೆ ಆಗಲಿಲ್ಲ, ನಿಮಗೆ ಸ್ನಾನ ಸರಿಯಾಗಿ ಮಾಡಲಿಕ್ಕಾಗಲಿಲ್ಲ, ದಾನ ಮಾಡಲಿಕ್ಕಾಗಲಿಲ್ಲ, ಪಾಠ ಓದಲಿಕ್ಕಾಗಲಿಲ್ಲ. ಯಾಕಂದರೆ ಸಂಸಾರ ನಡೆಸಬೇಕಿತ್ತು, ಮಕ್ಕಳು ದೊಡ್ಡವರಾಗಬೇಕಿತ್ತು, ನೀವು ಓದಬೇಕಿತ್ತು, 100 ಕಡೆ ನಿಮ್ಮದು ಮೈಂಡ್ ಡೈವರ್ಟ್ ಆಗಿತ್ತು. ಈಗ ಒಂದು ಹಂತಕ್ಕೆ ಬಂದಿದೆ, ಮಕ್ಕಳ ಕೆಲಸ ಆಯಿತು, ಮದುವೆ ಆಯಿತು, ಮನೆ ಕಟ್ಟಿ ಆಯಿತು, ನಿಮ್ಮದೆಲ್ಲ ಆಶೋತ್ತರಗಳು ತೀರ್ತು. ಹಾಗೆ ನೋಡ್ತಾ ಹೋದರೆ ಡಿಸೈರ್ಸ್ ಇದ್ದೇ ಇರುತ್ತೆ. ಆದರೆ ನೀವೇ ಒಂದು ದಿವಸ ಬ್ರೇಕ್ ಹಾಕಬೇಕು. ಬೇಕುಗಳಿಗೆ ಬ್ರೇಕ್ ಹಾಕಿದಾಗ ಭಗವಂತ ಬೇಕಾಗ್ತಾನೆ. ಬೇಕುಗಳಿಗೆ ಯಾರಿಗೆ ಬ್ರೇಕ್ ಇಲ್ಲ ಅವರಿಗೆ ಭಗವಂತ ಬೇಕಾಗೋದೇ ಇಲ್ಲ. ಅದರಿಂದ ಸಾಯೋ ಕಾಲದಲ್ಲಿ ಬೇಕಾದದ್ದು ಭಗವಂತ. ಆ ಭಗವಂತ ಬೇಕು ಅಂತಾದರೆ ನಿಮ್ಮ ಬೇಕುಗಳನ್ನು ಸಾಕು ಮಾಡಿಕೊಂಡರೆ ದೇವರು ಬೇಕಾಗ್ತಾನೆ. ಇದು ನಿಮ್ಮ ಮೊದಲ 3 ಪ್ರಶ್ನೆಗಳೇ ತುಂಬ ಅದ್ಭುತವಾಗಿ ವಿಷಯ ತಿಳಿಸಿದ್ರಿ ಆಚಾರ್ಯ. ಅಂದರೆ ಎಸ್ಪೆಷಲಿ ಈ ನೀವು ಸಾಯೋದಕ್ಕೆ ಪ್ರಿಪ್ರೇಷನ್, ಯಾಕೆ ಮಿಕ್ಕಿದ್ದೆಲ್ಲ ಬಹಳಷ್ಟು ನಾವು ಆಮೇಲೆ ಇನ್ನೊಂದು 2 ಸಂಗತಿಗಳು ನಿಮಗೆ ನಾನು ಹೇಳಬೇಕಿದೆ. ಶಾಸ್ತ್ರದಲ್ಲಿ ಹೇಳುತ್ತೆ, ಸಾಯುವಾಗ ಕಟ್ವ ಮಂಚದ ಮೇಲೆ ಸಾಯಬಾರ್ದು. ನೆಲದಲ್ಲಿ ಭೂಮಿ ಸ್ಪರ್ಶ ಬೇಕು. ಭೂಮಿಯಿಂದ ಬಂದದ್ದು ನಾವು, ನಮ್ಮ ದೇಹ ಇಡದೆ ಭೂಮಿ, ಮಣ್ಣಿಂದ ಕಾಯ. ಇದು ರಾ ಮೆಟೀರಿಯಲ್ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಪಂಚಭೂತಗಳು. ಆ ಪಂಚಭೂತಗಳಲ್ಲಿ ಪ್ರಪೋರ್ಷನೆಟ್ಟು ಈ ಬಾಡಿ ಒಳಗೆ ಮಣ್ಣು. ಈ ಮಣ್ಣಿನ ದೇಹ ಮಣ್ಣಿಗೆ ಟಚ್ ಆಗಬೇಕು, ನೆಲದ ಮೇಲೆ ಸಾಯಬೇಕು. ಅದು ನೆಲದ ಮೇಲೆ ಎಲ್ಲಂದ್ರಲ್ಲಿ ಸಾಯಬಾರ್ದು. ಸಾಯಕ್ಕೆ ಮುಂಚೆ ಮನೆ ಹೊರಗೆ ಸಾಯಬೇಕು. ಮನೆ ಹೊರಗೆ ಯಾಕೆ ಅಂದರೆ ಸಾಯುವ ಕೊನೆ ಕ್ಷಣ ಮನೆಯಿಂದ ಹೊರಗಿರಬೇಕು ಮನಸ್ಸು. ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್. ನೀವು ಮನೆ ಒಳಗಿದ್ದರೆ ಮನಸ್ಸು ಮಾಧವನಲ್ಲಿ ಬರಲ್ಲ. ಮನೆ ಒಳಗೆ ಯಾರಿರ್ತಾರೋ ಅವರೊಳಗೆ ರನ್ ಮಾಡ್ತಿರುತ್ತೆ. ಅಲ್ಲಿರೋ ಬೀರು, ಇಲ್ಲಿರೋ ಬೀರು, ಇದೇ ಯೋಚನೆ ಬರ್ತಿರುತ್ತೆ. ತೊಗೊಂಡೋಗಿ ಆಚೆಗೆ ಹಾಕ್ಬಿಡ್ಬೇಕು. ಬಾಡಿ ಆಚೆಗೆ ಹಾಕಿದ್ರೆ ಬಾಡಿ ಜೊತೆ ಮನಸ್ಸು ಹೋಗುತ್ತೆ. ಆ ಮನಸ್ಸು ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್ ಆಗಬೇಕು. ಎಲ್ಲಿ ಹಾಕಬೇಕದು? ಶಾಸ್ತ್ರ ಹೇಳುತ್ತೆ ತುಳಸಿ ಕಟ್ಟೆ ಮುಂದೆ ಹಾಕ್ಬೇಕಂತ. ತುಳಸಿ ಕಟ್ಟೆಯಲ್ಲಿರಬೇಕು. ದಾಸರು ಹೇಳ್ತಾರೆ, ಆಲಯಕ್ಕೆ ಭೂಷಣ ತುಳಸಿ ಬೃಂದಾವನವು. ಒಂದು ಮನೆ ಅಂತ ಗೊತ್ತಾಗಬೇಕಾದ್ರೆ ತುಳಸಿ ಬೃಂದಾವನ ಇರಬೇಕಂತ. ನೋಡಿ, ಯಾರ ಮನೆ ಮುಂದೆ ತುಳಸಿ ವೃಂದಾವನ ಇದೆ ಅದು ಹೋಮ್. ಎಲ್ಲಿರಲ್ಲ? ನರ್ಸಿಂಗ್ ಹೋಮ್, ಅಲ್ಲಿರಲ್ಲ. ನಿಮ್ಮ ಮನೆ ಮುಂದೆ ಇಲ್ಲ ಅಂತಾದರೆ ಅದು ನರ್ಸಿಂಗ್ ಹೋಮ್. ನಿಮ್ಮದು ಹೋಮ್ ಆಗಬೇಕಾ? ತುಳಸಿ ಇರಬೇಕು. ತುಳಸಿ ಬರೀ ಇರಬಾರ್ದು, ವೃಂದಾವನದೊಳಗಿರಬೇಕು. ತುಳಸಿ ಬೇರೆ, ವೃಂದಾವನ ಬೇರೆ. ವೃಂದಾವನದ ತುಳಸಿ ಇರಬೇಕು. ಸುಮ್ಮನೆ ಗಿಡ ಬೆಳೆಸಿಬಿಟ್ರೆ ಅದು ಕೇಳಿ, ಅದು ಇನ್ನೂ ಏನು ಹೇಳುತ್ತೆ ಅಂತ ಶಾಸ್ತ್ರ ಎಷ್ಟು ಹೇಳುತ್ತೆ. ತುಳಸಿ ಬುಷಿಯಾಗಿ ಬೆಳಿಬೇಕಂತ. ಅದು ಹೇಗೆ ಬೆಳಿಬೇಕಂದ್ರೆ ಅದರ ನೆರಳು, ಶ್ಯಾಡೋ ನೆಲದ ಮೇಲೆ ಬೀಳಬೇಕಂತೆ. ಆ ನೆರಳು ತುಳಸಿ ಕಟ್ಟೆಯಲ್ಲಿ ಒಂದು ಸಾಲಿಗ್ರಾಮ ಇಡಬೇಕಂತೆ. ಆ ತುಳಸಿ ಕಟ್ಟೆ ಮುಂದೆ ಗೋಮೆ ಹಾಕಿ ಸಾರಿಸಬೇಕು. ಅಲ್ಲಿ ದರ್ಬೆ ಹಾಕಬೇಕು, ಎಳ್ಳು ಹಾಕಬೇಕು. ಅಲ್ಲಿ ಸಾಯುವ ವ್ಯಕ್ತಿ ದಕ್ಷಿಣಕ್ಕೆ ತಲೆ ಇಟ್ಟು ಮಲಗಬೇಕು. ಮಲಗುವಾಗ ಅಂದ್ಕೊಳ್ಬೇಕು, ಸ್ವಾಮಿ ನನ್ನ ಲೈಫ್ ಟೈಮಿನ ಕಡೇ ನಮಸ್ಕಾರ ನಿನಗಿದು ಅಂತ ಹೊರಳಿ ಮಲಗುವುದೇ ಹರಿಗೆ ವಂದನೆಯು, ಇದು ದೇವರಿಗೆ ನಮಸ್ಕಾರ ಅಂತ ಮಲಗಬೇಕು. ಯಾರು ಸಾಯುವ ಕಾಲದಲ್ಲಿ ತುಳಸಿಯ ಛಾಯ, ಸಾಲಿಗ್ರಾಮದ ನೆರಳು, ಸಾಲಿಗ್ರಾಮದ ಸನ್ನಿಧಾನ ಇದರಲ್ಲಿ ಸಾಯ್ತಾನೆ, ಅವನು ನಾನ್ ಸ್ಟಾಪ್ ಮೋಕ್ಷಕ್ಕೆ ಹೋಗ್ತಾನೆ. ಇದೆಲ್ಲ ಎಲ್ಲರಿಗೆ ಬರಲ್ಲ. ಯಾಕಂದರೆ ಎಷ್ಟೋ ಜನ ಆಸ್ಪತ್ರೆಯಲ್ಲೇ ಸಾಯ್ತಾರೆ. ಎಷ್ಟೋ ಜನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ಆಂದಿವೆ ಸಾಯ್ತಾರೆ. ಸಾವು ಯಾವ ಕ್ಷಣದಲ್ಲಿ, ಯಾವ ಮೂಮೆಂಟಲ್ಲಿ, ಎಲ್ಲಿ, ಯಾವಾಗ, ಹೇಗೆ, ಸುಕೃತಿಗೆ ಮಾತ್ರ. ಜೀವನದ ಉದ್ದಕ್ಕೂ ಸತ್ಕರ್ಮ ಮಾಡಿಕೊಂಡವನಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಅವನು ಮಾತ್ರ ಪ್ರಿಪೇರ್ ಆಗ್ಬೋದೇ ವಿನಃ ಎಲ್ಲರಿಗೆ ಪ್ರಿಪೇರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಸಾಯುವ ಕಡೆ ಒಳಗೆ ನಮಗೆ ಹೊಟ್ಟೆ ಒಳಗೆ ಯಾವುದು ಆಹಾರ ಇರುತ್ತೆ ಅಲ್ಲೇ ನಾವು ಹುಟ್ತೀವಿ. ಶುದ್ಧವಾದ ಆಹಾರ ಇರಬೇಕು ಯಾವಾಗಲೂ ಹೊಟ್ಟೆ ಒಳಗೆ. ಉದರದಿ ನೈವೇದ್ಯವು ಶಿರದಿ ಹರಿ ನಿರ್ಮಾಲ್ಯ ಧರಿಸುತ್ತಾ
ಕೋವಿದರ ಮನೆಯ ಹೆಗ್ಗದವ ಕಾಯುವುದೇ ಫಲವಿದು ಬಾಳುವುದಕ್ಕೆ. ನಮ್ಮ ಬಾಯಲ್ಲಿ ದೇವರ ಸ್ಮರಣೆ ಬರಬೇಕು, ಅದು 4 ನೆನಪಿಗೆ ಬರಬೇಕಂತ ಸಾಯುವಾಗ. ಒಂದು ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ ಅಂತ. ಗೀತಾ ಗಂಗೆ ಚ ಗಾಯತ್ರಿ ಗೋವಿಂದೇ ತಥಾ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. ಯಾರಿಗೆ ಅಂತ್ಯಕಾಲದಲ್ಲಿ ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ ಅಂತ ಬರುತ್ತೆ, ಅವನು ಭಗವಂತನ ಅನುಗ್ರಹ ಸಂಪಾದನೆ ಮಾಡ್ತಾನೆ. ಆದರೆ ಸಾಯೋ ಕಾಲಕ್ಕೆ ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ 10 ಲೆಟರ್ ಅಷ್ಟು ಬರ್ಬೇಕಲ್ಲ. ಅದಕ್ಕೆ ವೇದವ್ಯಾಸ ದೇವರು ಸಾಯೋದು ದೊಡ್ಡ ಪರ್ವಕಾಲ, ಅದು ಉಗಾದಿ ಹಬ್ಬ ಪ್ರಯುಕ್ತ ಆಫರ್. ಹಾಗೆ ಸಾಯೋ ಕಾಲಕ್ಕೆ ಆಫರ್ ಏನಂದರೆ, ನೀವು 10 ಅಕ್ಷರ ಹೇಳಬೇಡಿ, 4 ಅಕ್ಷರ ಹೇಳಿ ಅಂತಾರೆ. ಯಾವುದು? ಚತುರ್ಗಕಾರ ಸಂಯುಕ್ತೆ. ಗಾ 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 ಅಂದರೆ ಸಾಕಂತೆ. ದೇವರು ಗೋ 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 ಅಂತ ಮೋಕ್ಷಕ್ಕೆ ಕಳಿಸ್ಕೊಡ್ತಾನೆ. ನಮ್ಮ ಪ್ರಾಬ್ಲಮ್ ಏನಾಗಿದೆ, ಗಾ ಅಕ್ಷರ ಕಲೀಲೇ ಇಲ್ಲ. ಯಾಕಂದರೆ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಕವರ್ಗ ಅಂತ ಅಕ್ಷರ ವರ್ಣಮಾನೆಯಲ್ಲಿ ಕ ಕ ಖ ಗ ಂಗ ಅಂತಿದೆ. ಅದರಲ್ಲಿ ಗ ಅನ್ನೋದು 3ನೇ ಅಕ್ಷರ, ನಮಗೆ ಗೊತ್ತಿರೋದು ಕ ಅನ್ನೋ 1ನೇ ಅಕ್ಷರ, ಇನ್ನು 2 ಖ, 3ನೇದು ಗ. ನಾವು 3 ತನಕ ಬಂದಿಲ್ಲ, 2ಕ್ಕೂ ಬಂದಿಲ್ಲ, 1ನೇದೊಳಗೆ ಇದೀವಿ. ಯಾವುದದು 1ನೇ ಅಕ್ಷರ? ಯಾವುದು? ಕ. ಕ ಅಂದರೆ ಕಾಫಿ, ಕೊಡದೇ ಇದ್ದರೆ ಕಿ ಕಿರ್ಚು, ಇನ್ನೂ ಕೊಡದೇ ಇದ್ರೆ ಕೂ. ಕಾಕಾ ಕಿ ಕಿ ಕೂಕು ಅಂತಿರ್ತೀವಲ್ಲ, ಅದಕ್ಕೆ ಕಡೆ ಕಾಗೆ ಹಾಗೆ ಹುಟ್ಟು ಬಿಡ್ತೀವಿ. ಒಳ್ಳೇದು ಹುಟ್ಟಬೇಕು ಅಂತಾದರೆ ಸಾಯೋ ಕಾಲಕ್ಕೆ ಸಜ್ಜನನಾದವನಿಗೆ ನೆನಪು ಬರಬೇಕಾದ್ದು 4: ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ. ಇದನ್ನು ನೆನಪು ಮಾಡಿಕೊಂಡು ಆ ತುಳಸಿ ಗಿಡದ ಕೆಳಗೆ ಸಾಲಿಗ್ರಾಮದ ಛಾಯೆಯಲ್ಲಿ ಬಾಯೊಳಗೆ ಪಾದೋದಕವನ್ನು, ಅಂದರೆ ಸಾಲಿಗ್ರಾಮದ ಪಾದೋದಕವನ್ನು ಹಾಕ್ಕೊಂಡು ಪ್ರಾಣ ಬಿಡೋದಿದೆಯಲ್ಲ, ಇದು ಸಜ್ಜನರಿಗೆ ಅವರು ಮಾಡಿಕೊಳ್ಳುವಂಥ ಸಾಯುವ ಕಾಲದ ಅಂತ್ಯಕ್ಷಣದ ಸಿದ್ಧತೆಗಳಿದು. ಹೀಗೆ ನಡೀತಕ್ಕಂಥದ್ದು. ತುಂಬ ವಿಸ್ತಾರವಾಗಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಆಚಾರ್ಯ. ಈ ಒಂದು ಮುಖ್ಯವಾಗಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ, ನೀವು ಈ 4 ವಿಷಯಗಳ ಬಗ್ಗೆ ಹೇಗೆ ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಇದನ್ನು ಮಾಡಬಹುದಂಥದ್ದು ಅಂದರೆ ತುಂಬ ಕಷ್ಟದ್ದೇನಿಲ್ಲ. ಒಂದು ಸ್ನಾನ ಮಾಡೋದ್ರಲ್ಲಿ ಏನು ಕಷ್ಟ ಇಲ್ಲ, ಒಂದು ಏನೋ ಇರೋದ್ರಲ್ಲಿ ದಾನ ಮಾಡೋದ್ರಲ್ಲಿ ಕಷ್ಟ ಇಲ್ಲ, ಸರಿಯಾದ ಟೈಮಿಗೆ ಊಟ ಮಾಡಿದ್ರೆ ಅವ್ರಿಗೆ ಒಳ್ಳೆಯದು. ದೇವರ ಧ್ಯಾನ ಮಾಡೋದು, ಅವ್ರ ವಿಷಯ ತಿಳ್ಕೊಳ್ಳೋದು ಅನ್ನೋದ್ರ ಹೇಳಿದ್ರಿ. ಈಗ ಮುಂದಿನ ಭಾಗಕ್ಕೆ ಹೋಗೋದಾದರೆ, ಈಗ ಸಾವು ಆಯಿತು, ನೀವು ಹೇಳಿದ್ರಿ ಆ ಒಂದು ಕ್ಷಣದಲ್ಲಿ ಅವನಿಗೆ ಈ ಪೂರ್ತಿ ಕನೆಕ್ಷನ್ ಹೊಟ್ಟೋಗುತ್ತೆ, ಒಂದು ಕಮ್ಯುನಿಕೇಷನ್, ಸಿಂಗಲ್ ಕಮ್ಯುನಿಕೇಷನ್ ಬರೀ ಒನ್ ಸೈಡೆಡ್ ಆಗುತ್ತೆ ಅಂಥೇಳಿ. ಅಲ್ಲಿಂದ ಏನಾಗುತ್ತೆ ನಾವು ಹೇಳೋದಾದರೆ? ಅದೇ ನಾನು ಅವಾಗಲೇ ಹೇಳಿದೆ ನಿಮಗೆ, ಯಾವಾಗ ಕಮ್ಯುನಿಕೇಷನ್ ಕಟ್ಟಾಗತ್ತೆ ಅಂದರೆ, ಯಾವಾಗ ಯಮದೂತರ ದರ್ಶನ ಆಗುತ್ತೆ ಅವಾಗ ಕಮ್ಯುನಿಕೇಷನ್ ಕಟ್. ಪೋಲು ರಿಪೇರಿ ಮಾಡೋಕ್ಕೆ ಬರುವಂಥ KEB ಅವರು ಹತ್ತೋ ಮುಂಚೆ ಕಟ್ ಮಾಡಿಬಿಟ್ಟೆ ಹತ್ತುತ್ತಾರೆ. ಕರೆಂಟ್ ಪಾಸ್ ಆಗದೆ ಇರೋಂಗೆ ಮಾಡಿ ಆಮೇಲೆ ಹತ್ತುತ್ತಾರೆ, ಹೌದಲ್ಲ? ಹಾಗೆ ಈ ಕನೆಕ್ಷನ್ ಕಟ್ ಮಾಡಿ ಕುತ್ತಿಗೆಗೆ ಹಗ್ಗ ಹಾಕ್ತಾರೆ. ಆದ್ದರಿಂದ ಹಗ್ಗ ಹಾಕಿ ಎಳಿತಾರೆ ಅಂದರೆ ಆವಾಗ ಒಂದು ಸ್ವಸ್ಥಾನ ಚಾಲಿತೆ, ಅದು ಇರುವ ಸ್ಥಾನದಿಂದ ಮೇಲೆಗೆ ಬರುವಾಗ ತುಂಬ ಯಾತನೆ ಆಗುತ್ತೆ. ಉರುವೇದನ, ವೇದವ್ಯಾಸ ದೇವರು ಹೇಳುವಂಥ ಶಬ್ದ, ತುಂಬ ನೋವಾಗುತ್ತಂತೆ. ನಾನು ಆಗಲೇ ಹೇಳಿದೆ, ನೋವು ಯಾರಿಗೆ ಆಗುತ್ತೆ, ಯಾರಿಗೆ ಮನೆ ಮಡದಿ ಮಕ್ಕಳು ಗಂಡ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಅವರಿಗೆ ತುಂಬ. ಈ ಬ್ಯಾಂಡೆಡ್ ತುಂಬ ಅಟ್ಯಾಚ್ ಆಗಿದ್ದರೆ ಮಾತ್ರ ಆಗುತ್ತೆ. ಡ್ರೈ ಆಗಿತ್ತು ಅಂದರೆ ಏನಾಗಲ್ಲ. ಆಯ್ತಪ್ಪ ನಾನು ಡ್ಯೂಟಿ ಮಾಡಿದ್ದೀನಿ, ಓಕೆ ಆಯಿತು ಹೋಗಬೇಕು ನಾನು ರೆಡಿ, ಹೀಗಿದ್ದವನಿಗೆ ಏನಾಗಲ್ಲ. ಯಾರು ನಾ ಅದು ಮಾಡಬೇಕಿತ್ತು, ನಾ ಇದು ಮಾಡಬೇಕಿತ್ತು, ಅದೊಂದು ಮಾಡಿಬಿಟ್ಟಿದ್ರೆ ಆಗಿರ್ತಿತ್ತು, ಲಾಸ್ಟ್ ಮೂಮೆಂಟಲ್ಲಿ ಇದೊಂದು ಮಾಡೋಕ್ಕೆ, ಇದು ಹಸಿ, ಅವನಿಗೆ ಮಾತ್ರ ನೋವಾಗುತ್ತೆ. ಹೀಗೆ ನೋವು ಆಗಬಾರ್ದು ಅಂತ ಆದರೆ ತಾನು ಕೆಲಸ ಎಲ್ಲ ಮುಗಿಸಿರಬೇಕು. ಆ ನಂತರದಲ್ಲಿ ಏನಾಗುತ್ತೆ, ಅವನ ಕಣ್ಣೆದುರಿಗೇನೆ ಅವನಿಗೆ ಕಾಣುತ್ತೆ, ಜೀವನಿಗೆ ಕಾಣುತ್ತೆ, ಈ ದೇಹದಿಂದ ಸಣ್ಣದಾಗಿರ್ತಕ್ಕಂಥ ಪ್ರಾಣವನ್ನು ಎಳಿತಾರೆ. ಅದು ಏನಂದರೆ, ಅಂಗುಷ್ಟ ಮಾತ್ರ ಪುರುಷ ಹಾಹಾ ಕುರುವನ್ ಕಲೇವರಾತ್. ಕಲೇವರ ಅಂದರೆ ದೇಹ. ಆ ದೇಹದ ಒಳಗೆ ಅಂಗುಷ್ಟ ಅಂದರೆ ಈ ಹೆಬ್ಬೆಟ್ಟು, ಈ ಹೆಬ್ಬೆಟ್ಟು ಗಾತ್ರದ ಇದೇ ಥರ ಇರುವ ಒಂದು ಆಕಾರ ಹೊರಗೆ ಬರುತ್ತೆ, ಅದು ಜೀವ. ಕೈ ಕಾಲು ಮುಖ ಎಲ್ಲ ಎವ್ರಿಥಿಂಗ್ ಇರುತ್ತೆ. ಅಂದರೆ ಮಿನಿಯೇಚರ್ ಫಾರ್ಮ್, ಮಿನಿ ಅಷ್ಟೇ, ಅಂಗುಷ್ಟ, ಅದು ಹೇಳಿಬಿಟ್ಟಿದ್ದಾರೆ ಅಂಗುಷ್ಟದಷ್ಟು. ಇದಾದ ಮೇಲೆ 1 ವರ್ಷಕ್ಕೆ ಹಸ್ತ ಮಾತ್ರ ಬರುತ್ತೆ ದೇಹ. ಆ ವರ್ಷ ಆದಮೇಲೆ ನರಕದಲ್ಲಿ ಹೋಗಿ ಯಾತನೆ ಮಾಡಲಿಕ್ಕೆ 1 ಮೊಳದಷ್ಟು ದೇಹ ಬರುತ್ತೆ. ಈ 1 ಮೊಳದ ದೇಹವನ್ನು ಇಟ್ಕೊಂಡು ಎಲ್ಲ ನರಕವನ್ನು ಸುತ್ತಿಸಿ ಕರ್ಕೊಂಡು ಬರ್ತದೆ. ಇದು ಕ್ರಮ. ಮೊದಲು ಅಂಗುಷ್ಟ ಒಂದೇ ಸೈಜ್ ಏನಿರಲ್ಲ, ಎಲ್ಲ ಟೈಮಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಅದೇ
ಉಪನಿಷತ್ತಲ್ಲೂ ಕೂಡ ಅಂಗುಷ್ಟ ಮಾತ್ರ ಪುರುಷೋ ಅಂಗುಷ್ಟಂಚ ಸಮಾಶ್ರಿತ ತೇನಾನ್ನೇನಾಪ್ಯಾಯಸ್ವ. ಆ ಜೀವಾಂತರ್ಗತನಾದ ಭಗವಂತನು ಕೂಡ ಅಂಗುಷ್ಟ ಮಾತ್ರದಲ್ಲೇ ಇರ್ತಾನೆ. ಜೀವಾಂಗುಷ್ಟ ಪರಿಮಿತ ಅಂತ ತುಂಬ ದೊಡ್ಡ ವಿಷಯಗಳದು. ಒಟ್ಟು ಈ ಜೀವ, ಈ ಮನುಷ್ಯ ತನ್ನ ದೇಹದ ಒಳಗಿನಿಂದ ಯಮದೂತರು ಎಳ್ಕೊಂಡು ಹೋಗುವಂತಹ ಹೆಬ್ಬೆಟ್ಟು ಗಾತ್ರದ ತನ್ನದೇ ಥರದ ರೂಪವನ್ನು ನೋಡ್ತಾನೆ. ಇದರಿಂದ ಅದು ಡಿಟ್ಯಾಚ್ ಆಗೋದಿದೆಯಲ್ಲ, ಅದು ತುಂಬ ಯಾತನೆ ಕೊಡುವಂಥದ್ದು. ನಾವು ಒಂದು ಮನೆ ಒಳಗೆ ಇದ್ದು 30-40 ವರ್ಷ ಎಂಜಾಯ್ ಮಾಡಿ, ಅವರು ಎಲ್ಲ ಮನೆ ಓನರ್ ಅಮೇರಿಕಕ್ಕೆ ಹೋಗಿರ್ತಾರೆ, ನಿಮ್ಮದು ಒಳ್ಳೆಯ ಗುಣ ನೋಡಿ ನೀವೇ ಇಟ್ಕೊಂಡಿರಿ, ನಮಗೇನು ಬಾಡಿಗೆ ಬೇಡ, ನೀವು ಆರಾಮಿರ್ರಿ ಅಂತ. ಒಂದು ಫೈನ್ ಡೇ ಆಫ್ಟರ್ 30 years ಅವ್ರು ಫೋನ್ ಮಾಡಿ ನಾಳೆ ಬೆಳಗ್ಗೆ ಬರ್ತೀವಿ ಅಂದರೆ ಎಷ್ಟು ಕಷ್ಟ ರೀ ಆ ಮನೆ ಬಿಡೋದು. ಹಾಗೆ ದೇವರು ಇಂಥ ಮನೆ ಈ ಜೀವನಕ್ಕೆ ಕೊಟ್ಟಿದ್ದಾನೆ, ಯಾವತ್ತೂ ಬಾಡಿಗೆ ಕೇಳಲಿಲ್ಲ, ಏನೂ ಕೇಳಲಿಲ್ಲ. ಸಣ್ಣ ಪುಟ್ಟ ಈ ಬಾಡಿ ಒಳಗೆ ರಿಪೇರಿ ಆಗಬೇಕಾದ್ರೆ ಲ್ಯಾಕ್ಸ್ ಟುಗೆದರ್ ಖರ್ಚಾಗತ್ತೆ. ಇಂಥ ಬಾಡಿ ಒಳಗಿರುವ ಎಲ್ಲ ಐಟಮ್ಸ್ನೂ ದೇವರು ಒಂದೇ ₹1 ಫೀಸ್ ತೊಗೊಳ್ಳದೆ ಫ್ರೀಯಾಗಿ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಎಲ್ಲದಕ್ಕೂ ಸ್ಟೆಪ್ನಿ ಕೊಟ್ಟಿದ್ದಾನೆ. ಒಂದು ಹೋದರೆ ಒಂದು ಇರಲಿ ಅಂತ. ಒಂದು ಕಿವಿ ಹೋದರೆ ಒಂದು ಕಿವಿ, ಒಂದು ಕಣ್ಣು ಹೋದರೆ ಒಂದು ಕಣ್ಣು, ಒಂದು ಕಿಡ್ನಿ ಹೋದರೆ ಇನ್ನೊಂದು ಕಿಡ್ನಿ, ಒಂದು ಕೈ ಹೋದರೆ ಇನ್ನೊಂದು ಕೈ, ಈ ಥರ ಕೊಡೋರು ಯಾರಿದ್ದಾರೆ? ಮೂಗಿನ ಹೊರಳೆ 2 ಕೊಟ್ಟಿದ್ದಾರೆ. ಏನಾದ್ರು ಒಂದೇ ಕೊಟ್ಟು ಅದು ಕಟ್ಕೊಂಡ್ಬಿಟ್ರೆ ಎಷ್ಟು ಪ್ರಾಬ್ಲಮ್. ಬೆಳಗ್ಗೆ ಒಂದೊಂದ್ಸತಿ ಫ್ಯಾನು AC ಎಲ್ಲ ಹಾಕ್ಕೊಂಡು ಮೂಗು ಕಟ್ಟಿಬಿಟ್ರೆ ಹೇಳಲಿಕ್ಕೆ ಮುಚ್ಕೊಂಡ್ರೆ ಬಾಯಿಂದನಾದರೂ ಮುಸಿರಾಡು ಏನೋ ಒಂದು ವ್ಯವಸ್ಥೆ. ದೇವರ ಅದ್ಭುತ ವ್ಯವಸ್ಥೆಯಲ್ಲಿ ಯಾವುದಕ್ಕೂ ಅವನು ಫೀಸೇ ತಗೊಳ್ಳಿಲ್ಲ. ನಾವು ಫ್ರೀಯಾಗಿದ್ದ ಅಭ್ಯಾಸ ಆಗೋಗ್ಬಿಟ್ಟಿದೆ. ಒಂದು ಫೈನ್ ಡೇ ಯಮದೂತರು ಬಂದು ಅಣಯ್ಯ ಇದು ನಿಂದಲ್ಲ, ತಾನಲ್ಲ, ತನ್ನದಲ್ಲ, ಯಾರೋ ಸುಣ್ಣ ಹೊಡಿ ಅಂತ ಹೇಳಿದ್ರೆ ಎದುರುಗಡೆ ಗೋಡೆಗೆ ಸುಣ್ಣ ಹೊಡೆದ್ಬಿಟ್ರೆ ಅವ್ರು ನಮ್ಮನೇನಪ್ಪ, ನಾವು ಯಾರ್ದೋ ಸೈಟಲ್ಲಿ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ಮೇಲೆ ಸೈಟ್ ಓನರ್ ಬಂದು ಇದು ನಂದು ಅಂದರೆ ಹೇಗಿರುತ್ತೋ ಹಾಗೆ ಇದು ನಂದು ಅಂತ ನಾನು ಅಂದ್ಕೊಂಡಿರ್ತೀನಿ. ಕಡೆಗೆ ಯಮದೂತರು ಬಂದು ಹೇಳ್ತಾರೆ, ತಾನಲ್ಲ, ತನ್ನದಲ್ಲ, ಆಸೆ ತರವಲ್ಲ, ಬಿಕಾಸ್ ಹಿಂದೆ ಬಾಹೋದಲ್ಲ. ಅದರಿಂದ ಇದು ಕೊಟ್ಟ ದೇವರಿಗೆ ನೀನು ದಾಸನಾಗೋ, ಅದರಿಂದ ಸ್ಪೆಷಲ್ ಆಗೋ, ವಿಶೇಷನಾಗೋ. ಮಾನವ ಜನ್ಮ ದೊಡ್ಡದು. ಯಾಕೆ? ದೇವರಿಗೆ ದಾಸನಾಗುವ ಬುದ್ಧಿ ನಿನಗೆ ಬಂದರೆ. ಇಲ್ಲ ಅಂದರೆ ಪ್ರಾಣಿಗೂ ನಿಂಗೂ ಅವ್ಯಾವತ್ತು ಎಂದು ದೇವ್ರ ಗೋವಿಂದ ಹರೇ ಕೃಷ್ಣ ಅಂತ ಅಂದೇ ಇಲ್ಲ, ನೀನು ಅಂದಿಲ್ಲ, ನಿಂಗೂ ಅದಕ್ಕೂ ಏನಿಲ್ಲ. ನೀನು ಅದಕ್ಕೆ ಈಕ್ವಲ್ ಏನಂದರೆ ಅದಕ್ಕೂ ಮಕ್ಕಳು, ನಿನಗೆ ಮಕ್ಕಳು ಅದಕ್ಕೆ ಮರಿ, ಅದು ಮಲಗಿತ್ತು, ನೀನು ಅದು ತಿಂದಿತ್ತು, ನೀನು ತಿಂದೆ, ಏನು ವ್ಯತ್ಯಾಸ, ಏನೇನಂತ ಹೆಚ್ಚಿರಲ್ಲ. ದೇವರ ಬಗ್ಗೆ ಥಿಂಕ್ ಮಾಡಿದ್ರೆ ಮಾನವ ಜನ್ಮ ದೊಡ್ಡದು, ಇಲ್ಲದಿದ್ರಿಲ್ಲ. ಹೀಗಾಗಿ ಅಂತಹ ವ್ಯಕ್ತಿ ಅವನಿಗೆ ಮಾತ್ರ ಸಾಯೋ ಕಾಲಕ್ಕೆ ಎಲ್ಲ ಎಚ್ಚರಿಕೆ ಬರುತ್ತೆ, ಇಲ್ಲದಿರಿಲ್ಲ. ಅವನಿಗೆ ಆ ಅಂಗುಷ್ಟ ಮಾತ್ರದ ಪುರುಷನನ್ನು ಕರ್ಕೊಂಡು ಹೋಗ್ತಾರೆ. ಇದು 10 daysಗೆ ಮಾತ್ರ, 10 ದಿನಕ್ಕೆ ಮಾತ್ರ. ಅಂದರೆ ಒಂದು ಧರ್ಮೋದಕದ ದಿನ ಅಂತ. ಧರ್ಮೋದಕ ದಿನ ಅವತ್ತು ಇತಃಪರ ಪ್ರೇತ ಶಬ್ದೋ ನಾಸ್ತಿ ಅಂತ ಆ ಕಾರಿಕಾ ಒಳಗೆಲ್ಲ ಹೇಳ್ತಾರೆ. ಅಲ್ಲಿವರೆಗೂ ಅದನ್ನು ಪ್ರೇತ ಅಂತ ಕರೀತಾರೆ. ಅದು ಇಷ್ಟೇ ಇರುತ್ತೆ. 11ನೇ ದಿನ ಧರ್ಮೋದಕ ಎಲ್ಲ ಕೊಟ್ಟ ಮೇಲೆ ಹಸ್ತಮಾತ್ರ ಅಂತ ಗರುಡ ಪುರಾಣದಲ್ಲಿ ಪ್ರಮಾಣ. ಹಸ್ತಮಾತ್ರದ ದೇಹ ಬರುತ್ತೆ, ಅದು ಅದೇ ಥರನೇ ಇರುತ್ತೆ. ಆಗಲೂ ಕೂಡ ಈ ಜೀವನಿಗೆ ಈ ಕಡೆದೆಲ್ಲ ಅಟ್ಯಾಚ್ಮೆಂಟ್ ಇರುತ್ತೆ. ಮಕ್ಕಳು ಮರಿ ಎಲ್ಲ ವಿಷನ್ ಪೂರ ಅವನೊಬ್ಬನಿಗೆ ಒಂದು TV ಹಾಕಿ ಬಿಟ್ಬಿಟ್ಟಿರ್ತಾರೆ ನೋಡ್ಕೊಂಡು ಹೋಗಂತ. ಅವನು ಅಲ್ಲ ಅವ್ರು ತಾನೇನೋ ಅಂದ್ಕೊಂಡಿದ್ದ ಮಕ್ಕಳನ್ನ ಅವೇನೋ ಮಾಡ್ತಿರ್ತವೆ. ಯಾರು ಆಸ್ತಿ ಡಿಸ್ಟ್ರಿಬ್ಯೂಷನ್ಗೆ ಬರೋರು ಅಸ್ಥಿ ಸಂಚಯನಕ್ಕೆ ಯಾರೂ ಬರೋಲ್ಲ. ನೀನೇ ಜಾಸ್ತಿ ತೊಗೊಂಡಿಯಲ್ಲ, ನೀನೇ ಮಾಡು. ಆಗ ನಿಜವಾದ ಮಕ್ಕಳ ಬಂಡವಾಳ ಗೊತ್ತಾಗುತ್ತೆ. ಹೋ ಅಂತ ಅಳ್ತಾನೆ, ಈ TV ಆಫ್ ಮಾಡಿ ಅಂತಾನೆ. ಇಲ್ಲ ನೋಡಲೇಬೇಕು. ಈ ಸೀರಿಯಲ್ ಆದರೆ ಬೇಕಾದ್ರೆ ನೋಡ್ಬೋದು, ಬೇಡದೆ ಬಿಡ್ಬೋದು. ಇದು ಸೀರಿಯಲ್ ಅಲ್ಲ, ಸೀರಿಯಸ್ನೆಸ್ ಆಗಿ ನೋಡ್ಬೇಕು. ನಾವೇ ನೋಡಬೇಕಿದು, ನಮ್ಮದೇ ಸೀರಿಯಲ್, ನಮ್ಮದೇ. ನಾವು ಇಲ್ಲ ಹ್ಞೂ ಅಂತ ಏನು ಅನ್ನೋ ಹಾಗಿಲ್ಲ. ಅದರಿಂದ ಎಲ್ಲ ತೋರಿಸ್ತಾ ಇರ್ತಾರೆ. ಹೆಂಡತಿ ಹೇಗೆ, ಮಕ್ಕಳು ಹೇಗೆ, ಗಂಡ ಹೇಗೆ, ಮಲ್ಟಿಪಲ್ ಸ್ಕ್ರೀನ್ಸ್ ಎಲ್ಲ ಏಕಕಾಲಕ್ಕೆ ನೋಡ್ತಾ ಇರಬೇಕು. ನೋಡ್ತಾ ಅವನ್ನ ಆದರೂ ಇಷ್ಟೆಲ್ಲ ಮಾಡಿದ್ರು ಕೂಡ ಅವನು ಏನೋ ಪರವಾಗಿಲ್ಲ ನಮ್ಮೂರು, ಪರವಾಗಿಲ್ಲ ನಮ್ಮೂರು ಅಂದ್ಕೊಂಡು ಈ ಕಡೆನೇ ನೋಡ್ತಿರ್ತಾನೆ. ಇದು ಎಲ್ಲಿವರೆಗೂ ಅಂದರೆ 364ನೇ ದಿನದವರೆಗೂ. ಅದಕ್ಕೆ ವಿಮೋಕ್ಷ ಶ್ರಾದ್ದ ಅಥವಾ ವಿಮುಖ ಶ್ರಾದ್ದ ಅಂತ ಕರೀತಾರೆ. ಅಲ್ಲಿವರೆಗೂ 16 ಶ್ರಾದ್ದಗಳನ್ನು ಮಾಡಬೇಕು. 16 ಶ್ರಾದ್ದಗಳು. ಈ ದೇಹ 16 ಕಲೆಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು. ಷೋಡಶ ಕಲಾ.
ಇದಕ್ಕೆ ಬದುಕಿರುವಾಗ ಈ ದೇಹದಿಂದ ದೇವರಿಗೆ ಸಂಬಂಧಪಟ್ಟ ಕ್ರಿಯೆಗಳು ನಡೆದು ಆ ಕರ್ಮಗಳು ದೇವರ ಪೂಜೆ ಅಂತ ಆಗಬೇಕಾದ್ರೆ ಈ ದೇಹಕ್ಕೆ ಸಂಸ್ಕಾರಗಳಾಗಬೇಕು. ಅದೇ ಷೋಡಶ ಸಂಸ್ಕಾರ. ಹಣ್ಣು ತಂದದ್ದು ದೇವರಿಗೆ ನೈವೇದ್ಯ ಆಗಬೇಕಾದ್ರೆ ಸಂಸ್ಕಾರ ಆಗಬೇಕು. ಸಂಸ್ಕಾರ ಅಂದರೆ ತೊಳಿಬೇಕು, ಒರೆಸ್ಬೇಕು, ಸ್ಟಿಕ್ಕರ್ ಇದ್ದರೆ ಕಿತ್ಕೊಳ್ಬೇಕು, ಎಲ್ಲ ಇಟ್ಟು ದೇವರ ನೈವೇದ್ಯ ಮಾಡಬೇಕು ಅಲ್ವಾ. ಹಾಗೆ ಇದಕ್ಕೂ ಸಂಸ್ಕಾರ, 16 ಸಂಸ್ಕಾರ. ಗರ್ಭದ ಒಳಗೆ 4, ಗರ್ಭದ ನಂತರ 4, ಹೀಗೆಲ್ಲ ಸಂಸ್ಕಾರಗಳನ್ನು ಹೇಳ್ತಾರೆ. ಆ 16 ಸಂಸ್ಕಾರಗಳಿಂದ ಯುಕ್ತವಾದ ಶರೀರವನ್ನು ಜೀವ ಬಿಟ್ಟಾಗ ಬಿಟ್ಟ ಶರೀರಕ್ಕೆ 16 ಬಗೆಯ ಮತ್ತೆ ಶ್ರಾದ್ದಗಳು ಮಾಡ್ತಾರೆ ಜೀವನಿಗೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಮಲಿನ ಷೋಡಶ, ಮಧ್ಯಮ ಷೋಡಶ, ಉತ್ತಮ ಷೋಡಶ ಅಂತ 3 ಷೋಡಶಗಳು. 10 ದಿನದ ಒಳಗೆ ಮಾಡುವಂಥ ಕ್ರಿಯಾ ಅದಕ್ಕೆ ಮಲಿನ ಅಂದರೆ ಮೈಲಿಗೆಯಲ್ಲಿ ಮಾಡುವಂಥದ್ದು, ಅಶೌಚ ಅಂತ ಹೇಳಿ ಮಾಡ್ತಾರೆ. ಇನ್ನು ಮಧ್ಯಮ ಷೋಡಶ ಅಂದರೆ ಮಡಿಯೂ ಅಲ್ಲ ಮೈಲಿಗೆಯೂ ಅಲ್ಲ. ಏನಂದರೆ 10 ದಿನದ ಸಂಬಂಧಿಕರೆಲ್ಲ ಮಡಿ ಹಾಕ್ತಾರೆ 11ನೇ ದಿನ. ಆದರೆ ಕರ್ತೃ ಅಂತಿದ್ದಾನಲ್ಲ, ಸತ್ತವನ ಮಗ, 1 ವರ್ಷ ಅವನ ಮಡಿ ಆಗೋದೇ ಇಲ್ಲ. 11ನೇ ದಿನ ಮಡಿಯೂ ಅಲ್ಲ ಮೈಲಿಗೆಯೂ ಅಲ್ಲ, ಅದಕ್ಕೆ ಮಧ್ಯಮ ಅಂತ ಕರೀತಾರೆ. ಅದೇನೆಂದರೆ ಈ ಕರ್ತೃ ಮುಂದೆ ಬದುಕಿರೋದು ಬಿಡೋದು ದೇವರಿಚ್ಛೆ, ಆದರೆ ಅವನಿಂದ ಅವರಪ್ಪನಿಗೆ ಆಗಬೇಕಾದ ಎಲ್ಲ ಸಂಸ್ಕಾರಗಳು ಆಗಲೇಬೇಕು, ಋಣ ಅದು ತೀರಿಸ್ಕೊಳ್ಳೇಬೇಕು ಅಂಥೇಳಿ ಒಂದೇ ದಿನ 16 ಮಾಸಿಕಗಳನ್ನು ಅಪಕರ್ಷಣೆ ಮಾಡುವಂಥದ್ದನ್ನು ಮಧ್ಯಮ ಷೋಡಶ ಅಂತ ಕರೀತಾರೆ. ಆದರೆ ಮಗ ಬದುಕಿದ್ದಾಗ 16 ತಿಂಗಳುಗಳು ಬಂದರೆ 16 ತಿಂಗಳು 12 ತಿಂಗಳು 4 ಎಕ್ಸ್ಟ್ರಾ. ಸತ್ತ ತಿಥಿ ವರ್ಷದಲ್ಲಿ 12 ಬಾರಿ ಬರುತ್ತೆ. ಅದು ಬಿಟ್ಟು 4 ಎಕ್ಸ್ಟ್ರಾ 27ನೇ ದಿನ, 45ನೇ ದಿನ, 165ರಿಂದ 175 ದಿನದ ಒಳಗಿನ ಊನ್ಷಾಣ್ ಮಾಸಿಕ, 364ನೇ ದಿನ ಅಂತ ಹೀಗೆ 4 ಎಕ್ಸ್ಟ್ರಾ, 12 ಕಾಮನ್, ಒಟ್ಟು 16. ಇದನ್ನು ಮಧ್ಯಮದಲ್ಲಿ ಎಲ್ಲವನ್ನು ಅಪಕರ್ಷಣೆ ಮಾಡಿ ಮುಂದೆ ಮಾಸಿಕ ಅಂತ ಮಾಡ್ತಾರೆ. 13ನೇ ದಿನ ಹೀಗೆಲ್ಲ ಮಾಡ್ತಾರೆ, 12ನೇ ದಿನ ಎಲ್ಲ ಮಾಡ್ತಾರೆ. ಅಲ್ಲಿಂದ ಆರಂಭ ಮಾಡಿಕೊಂಡು ವರ್ಷದ ಪರ್ಯಂತರವಾಗಿ 27ನೇ ದಿನ, 30ನೇ ದಿನ, 45ನೇ ದಿನ, 60ನೇ ದಿನ ಹೀಗೆಲ್ಲ ಮಾಡುವಂಥದ್ದು ಇದೆಯಲ್ಲ, ಆವಾಗ ಈ ಜೀವ ಆತ್ಮದ ಪ್ರಯಾಣ 86,000 ಯೋಜನ ಪ್ರಯಾಣ ಆಗಬೇಕು. ಭೂಮಿಯಿಂದ ನರಕಕ್ಕೆ 86,000 ಯೋಜನ ಮೀನ್ಸ್ 12 ಕಿಲೋಮೀಟರ್ ಅಂತ. ಒಂದು ಯೋಜನ ಅಂದರೆ ಒಂದು ರಫ್ಲಿ 12 ಕಿಲೋಮೀಟರ್ ಅಂತ ಹೇಳ್ತಾರೆ. 86,000 ಇಂಟು 12 ಕಿಲೋಮೀಟರ್ಸ್ ಹಾಕ್ಕೋಬೇಕು. ಅದು ಒಂದು ದಿನಕ್ಕೆ ಇಷ್ಟು ಅಂತ ನಿಗದಿ ಮಾಡಿ ನಮ್ಗೆ ಆ ಸ್ಪೀಡಲ್ಲಿ ಹೋಗೋಕ್ಕಾಗಲ್ಲ, ಅವ್ರಿಗೆ ಎಳ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಎಳ್ಕೊಂಡು ಹೋಗೋದು, ನಾವು ನಡ್ಕೊಂಡು ಹೋಗೋದಲ್ಲ, ಅದನ್ನು ಎಳ್ಕೊಂಡು ಹೋಗೋದು. ಈ ಕಳ್ಳರನ್ನ ಕರ್ಕೊಂಡು ಹೋಗೋಲ್ಲ, ಎಳ್ಕೊಂಡು ಹೋಗ್ತಾರೆ. ತಪ್ಪು ಮಾಡಿದವ್ರನ್ನ ಎಳ್ಕೊಂಡು ಹೋಗುವಂಥದ್ದು, ಅದು ದರ ಎಳ್ಕೊಂಡು ಹೋಗ್ಬಿಡ್ತಾರೆ. ಅದರಲ್ಲಿ 3ನೇ ದಿನಕ್ಕೆ ಸಿಗುವಂಥದ್ದು, 27ನೇ ದಿನಕ್ಕೆ ಸಿಗುವಂಥದ್ದು ಮೊದಲ ಊರು ಸೌಮ್ಯಪುರ ಅಂತ ಒಂದು ಊರು. 16 ಊರುಗಳಿದೆ. 16 ಊರುಗಳಲ್ಲಿ ಇವನಿಗೆ ಸ್ಟಾಪ್ ಇದೆ, ಇವನಿಗೆ ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ಇವನು ತಿನ್ನಲಿಕ್ಕೆ ಏನಾದ್ರು ಕೊಡಿ ಅಂತ, ನಾವೇನು ಕೊಡೋದು, ನಿನ್ನ ಮಗ ಕೊಟ್ಟರೆ ತೊಗೊಂಡು. ಆ ಮಗ ಇಲ್ಲಿ ದಯೆಯಿಂದ, ಕರುಣೆಯಿಂದ, ಕರ್ತವ್ಯ ದೃಷ್ಟಿಯಿಂದ ಕೊಟ್ಟರೆ ಮಗ ಕೊಟ್ಟದ್ದನ್ನು ಅವನಿಗೆ ಕೊಡ್ತಾರೆ, ಇಲ್ಲದೇ ಇದ್ದರೆ ಇಲ್ಲ. ಅಂದರೆ ನೀವು ಇಲ್ಲಿಂದ ಆನ್ಲೈನಲ್ಲಿ ಹಾಕಿದರೆ ಆ ಬ್ಯಾಂಕಲ್ಲಿ ನೀವು ತೊಗೊಳ್ಬೋದು, ನೀವೇ ಹೋಗಿ ಕೈಯಲ್ಲಿ ಕೊಟ್ಟು ಬರಬೇಕು ಅಂತೇನಿಲ್ಲ. ಆನ್ಲೈನಲ್ಲಿ ಇಲ್ಲಿ ನಮ್ಮ ಅಕೌಂಟ್ಗೆ ಹಾಕಿದ್ರೆ ನಾನು ಅಕೌಂಟಲ್ಲಿರುತ್ತೆ ತಗೊಳ್ಲಿಕ್ಕೆ ಬರುತ್ತೆ. ಹಾಗೆ ಇಲ್ಲಿಂದ ಆನ್ಲೈನ್ ಕೃಷ್ಣಾರ್ಪಣ ಅಂಥೇಳಿ ನೀವು ಮಾಡಬೇಕಾದ್ದು ಶಾಸ್ತ್ರೋಕ್ತ ಕ್ರಿಯೆಯನ್ನು ಮಾಡಿದರೆ ಅಲ್ಲಿ ಯಮದೂತರಿಗೆ ಅದೆಲ್ಲ ಕಾಣುತ್ತೆ. ನಿಮಗೆ ಅದಕ್ಕೆ ಸರಿಯಾಗಿ ಈಕ್ವಲೆಂಟ್ ಏನು ಕೊಡಬೇಕು ಆ ಶ್ರದ್ಧೆಗೆ ತಕ್ಕದ್ದು ಕೊಡ್ತಾರಂತೆ. ಈ ಭೂಲೋಕದಲ್ಲಿ ಜೀವ ಬದುಕಿರುವಾಗ ಮಕ್ಕಳು ಕೊಡದೇ ಇದ್ದರೂ ನೋ ಪ್ರಾಬ್ಲಮ್, ಹ್ಯುಮ್ಯಾನಿಟಿ ಕರ್ಟೆಸಿ ಮೇಲೆ ಯಾರಾದರೂ ಕೊಡ್ತಾರೆ. ಆದರೆ ಸತ್ತ ಮೇಲೆ ಯಾರ್ಯಾರೋ ಕೊಡೋ ಹಾಗಿಲ್ಲ. ಮಗ ಕೊಟ್ಟರೆ ಉಂಟು, ಇಲ್ಲದೇ ಇದ್ರೆ ಇಲ್ಲ. ಮಗ ಕೊಡಲಿಲ್ಲ ಅಂತ ಆದರೆ ಯಮದೂತರು ಬೈತಾರೆ ಬೇರೆ, ಇಂಥ ಮಗನ ಹಿಡ್ದಿದ್ಯಾ, ದೇಶಕ್ಕಿಲ್ಲ ದೇವ್ರಿಗಿಲ್ಲ. ಮಕ್ಕಳಲ್ಲಿ 2, ಒಂದು ದೈವಭಕ್ತಿ, ಇನ್ನೊಂದು ದೇಶಭಕ್ತಿ. ದೈವಭಕ್ತಿಯಲ್ಲಿ ಪಿತೃಭಕ್ತಿನೂ ಸೇರಿರ್ತಕ್ಕಂಥದ್ದು. ತಂದೆ ತಾಯಿಗಳಲ್ಲಿ ಭಕ್ತಿ ಮಾಡಬೇಕು, ಅವನ ಪ್ರೀತಿ ಮಾಡಬೇಕು, ಶ್ರದ್ಧೆಯಿಂದ ಕೊಡಬೇಕು. ಕೊಟ್ಟರೆ ನಿನಗೆ, ಇಲ್ಲದೇ ಇರಲಿಲ್ಲ. ಅವನು ಕೊಡದೇ ಇರ್ಲಿಕ್ಕೆ ಕಾರಣ ನೀನೇ, ಯಾಕೆಂದರೆ ಅವ್ನು ಟ್ರೈನ್ ಅಪ್ ಮಾಡಿದ್ದು ನೀನೇ. ನೀನು ನಿಮ್ಮಪ್ಪಂಗೆ ಚೆನ್ನಾಗಿ ಮಾಡುವಾಗ ಅವನು ಕೂಡಿಸ್ಕೊಂಡು ತೋರಿಸಿದ್ರೆ
ನಾನು ನಮ್ಮ ಅಪ್ಪನಿಗೆ ಹೀಗೆ ಮಾಡಬೇಕು ಅಂತ ಅವನಿಗೆ ಬರ್ತಿತ್ತು. ನೀನು ನಿಮ್ಮ ಅಪ್ಪನಿಗೆ ಎಲ್ಲೋ ಮಠದಲ್ಲಿ ಒಬ್ಬನೇ ಹೋಗಿ ಮಾಡ್ಕೊಂಡು ಬಂದೆ, ನಿನ್ನ ಮಗನಿಗೆ ಅದೇನೂ ಗೊತ್ತೇ ಇಲ್ಲ, ಹೇಗೆ ಬರುತ್ತೆ? ಇವತ್ತು ನಮ್ಮ ಹಿಂದೂಗಳಲ್ಲಿ ಅದರೊಳಗೂ ವಿಶೇಷವಾಗಿ ಬ್ರಾಹ್ಮಣರಲ್ಲಿ ಶ್ರಾದ್ದ ಅಂದರೆ ಆ ಶ್ರಾದ್ದ ಮಾಡೋನೇ ಅವತ್ತೇ ಡಲ್ ಆಗ್ಬಿಟ್ಟಿರುತ್ತೆ. ನೋಡೋರಿಗೆ ಯಾರು ಶ್ರಾದ್ದ ಅಂತ ಗೊತ್ತೇ ಆಗಲ್ಲ. ಅವಂದೇ ಶ್ರಾದ್ದನೇನೋ ಅನ್ನೊಟ್ಟು ತಲೆ ಮೇಲೇನೋ ಭಾರ ಬಿದ್ದಾಗೆ ಒದ್ದಾಡ್ತಿರ್ತಾನೆ. ತುಂಬ ಕೆಟ್ಟದಾಗಿ ಮಾಡ್ತೀವಿ. ಕೋಟ್ಯಾಂತರ ರೂಪಾಯಿ ಆಸ್ತಿ ಕೊಟ್ಟಿರ್ತಾನಪ್ಪ, ಆಸ್ತಿ ಕೊಡದೇ ಇದ್ದರೂ ಆಶೀರ್ವಾದ ಕೊಟ್ಟಿರ್ತಾನೆ. ತಂದೆ ತಾಯಿಗಳು ಮಕ್ಕಳಿಗೆ ಮಾಡುವಷ್ಟು ಉಪಕಾರ ಜಗತ್ತಲ್ಲಿ ಯಾರು ಮಾಡಲ್ಲ. ತಂದೆ ಏನು ಮಾಡ್ದ ಅಂತ ಕೇಳಿ ಬಕ್ಕದ್ದಿಲ್ಲ. ನಾವು ಏನು ಮಾಡಬಹುದಿತ್ತು, ಪೋಲಿಯೋ ಡ್ರಾಪ್ಸ್ ಹಾಕ್ಸದೇ ಇದ್ದರೆ ನಮ್ಮ ಕಾಲು ನೆಟ್ಟಿಗಿರ್ತಿರ್ಲಿಲ್ಲ. ಅವನು ಕೇರ್ ತಗೊಂಡಿದ್ದಾನೆ, ನಮಗೋಸ್ಕರ ಪ್ರಾಣ ಒತ್ತೆ ಇಟ್ಟು ರಕ್ಷಣೆ ಮಾಡಿದ್ದಾನೆ. ತಾಯಿದಂತೂ ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ತಂದೆ ತಾಯಿಗಳಿಗೆ ನಾವು ಏನು ಕೊಟ್ಟರೂ ಕಡಿಮೆ. ಒಂದು ತಾಯಿಯ ಋಣವನ್ನು 7 ಜನ್ಮ ಬೇಕಂತೆ ತೀರಿಸ್ಲಿಕ್ಕೆ. ಇಲ್ಲ ನಮ್ಗೆ ಏರಿದ್ರು ಕ್ಲಿಯರ್ ಮಾಡಿಕೊಟ್ಬಿಡಿ ಅಂತ ಹೇಳಿದ್ರೆ ಇಡೀ ನಿಮ್ಮ ದೇಹದ ಚರ್ಮವನ್ನು ಸುಲಿದು ತಾಯಿಗೆ ಚಪ್ಪಲಿ ಮಾಡಿಕೊಟ್ರು ಅದು ಈಕ್ವಲ್ ಅಲ್ವಂತೆ. ಇನ್ನಂದಮೇಲೆ ಎಷ್ಟು ತಾಯಿಗಿರುತ್ತೆ? ಅಂಥ ತಾಯಿ ತಂದೆಗಳು ಕತಿಸಿದ ಒಂದೇ ಒಂದು ದಿನ ಎಲ್ಲ ಕೆಲಸನೂ ಬಂದ್ ಮಾಡಬೇಕು. ತಂದೆ ತಾಯಿಗೆ ಮೀಸಲಿಟ್ಬಿಡ್ಬೇಕು. ಗಣರಾಜ್ಯೋತ್ಸವ ಅದಕ್ಕೆ ಮೀಸಲು. ಹೀಗೆ ಒಂದೊಂದಕ್ಕೊಂದು ಮೀಸಲು ಹೆಂಗೆ ಮಾಡಿದ್ದಾರೆ. ಹಾಗೆ ಪಿತೃಗಳ ಪಕ್ಷದಲ್ಲಿ ತಂದೆಗೋಸ್ಕರವಾಗಿ ಒಂದಿನ ಅಮ್ಮಂಗೆ, ಒಂದಿನ ಅಪ್ಪನಿಗೆ, ಒಂದಿನ ಪಕ್ಷ ಮಾಸ. ಅವತ್ತೇ ರಜಾ ಇಲ್ಲ ಅನ್ನೋದು, ಬೆಳಗ್ಗೆನೇ ಬೇಗ ಮಾಡ್ತೀನಿ ಅನ್ನೋದು. ಅಕಾಲೇ ಕೃತಮ್ಮ ಕೃತಂ. ಯಾವಾಗಂದ್ರೆ ಅವಾಗ ತಿಂದರೆ ಊಟ ಅನ್ನಲ್ಲ, ಟೈಮ್ ತಿಂದರೆ ಲಂಚು ಡಿನ್ನರು ಕರೀತಾರೆ. ಯಾವಾಗಲೂ ಮಿಡ್ನೈಟ್ 2 ಗಂಟೆಗೆ ಎದ್ದರು ಡಿನ್ನರ್ಗೆ ಬನ್ನಿ ಅಂದರೆ ಹುಚ್ಚಂತಾರೆ. ಅದರಿಂದ ಯಾವ ಕಾಲಕ್ಕೆ ಏನು ಕೊಡಬೇಕೋ ಅದನ್ನು ಮಾಡಿ 3 ಟೈಮಲ್ಲಿ ಅದು ತಂದೆ ಮತ್ತು ತಾಯಿದು ಮಾಡಬೇಕಾದ್ದು ಮಕ್ಕಳ ಕರ್ತವ್ಯ. ಈ ಶ್ರಾದ್ದವನ್ನು ಮಾಡಬೇಕು. ಅದು ಉತ್ತಮ ಷೋಡಶಿ. ಮೈಲಿಗೆ ಕಳೆದ ಮೇಲೆ 16 ಊರು ಬರುತ್ತೆ, 16 ಶ್ರಾದ್ದಗಳನ್ನು ಮಾಡಬೇಕು. ಅಲ್ಲಿಗೆ ಒಂದು ಹಂತಕ್ಕೆ ಬರುತ್ತೆ, ಅವರು ಪಿತೃವರ್ಗಕ್ಕೆ ಸೇರ್ತಾರೆ. ಅವಾಗ ಅವರಿಗೆ ಮುಂದೆ ಈ ಮಗನಿಗೂ ಅವ್ರಿಗೂ ಏನು ಸಂಬಂಧ ಇಲ್ಲ. ಇವನು ಮಾಡೋದೆಲ್ಲ ಪಿತೃಗಳಿಗೆ, ದೇವತೆಗಳಿಗೆ ಸೇರುವಂಥದ್ದು. 1 ವರ್ಷ ಆದಮೇಲೆ 1 ವರ್ಷ ಆದಮೇಲೆ ಮಾಡಿದ್ದುಣ್ಣೋ ಮಾರಾಯ. ಅವನು ಜೀವ ಸತ್ತಿರ್ತಾನಲ್ಲ, ಅವನೇನು ಸತ್ಕರ್ಮ ಮಾಡಿರ್ತಾನೆ ಅದಕ್ಕೆ ಅನುಗುಣವಾಗಿ ಆ ಕರ್ಮದ ಫಲವನ್ನು ಅನುಭವಿಸಲಿಕ್ಕೆ ಯಮದೂತರು ಕರ್ಕೊಂಡೋಗಿ ಅದು ಯಮದೇವರ ಮುಂದೆ ನಿಲ್ಲಿಸ್ತಾರೆ. ಅಂದರೆ ಈ ಪುಣ್ಯಾತ್ಮರು ಪಾಪಾತ್ಮರು ಮತ್ತು 2 ಮಿಕ್ಸ್ ಇರೋಂಥವ್ರು, ಇಲ್ಲ ತುಂಬ ಪುಣ್ಯ ಮಾಡಿದವರು ಇರ್ಬೋದು, ತುಂಬ ಪಾಪ ಮಾಡಿದವರು, ಇವ್ರಿಗೆ ಈ ಏನು ಅನುಭವ ಇರುತ್ತೆ ಅಂತ? ಇಲ್ಲ, ಅದು ಏನಂದರೆ ಈಗ ಜರ್ನಿ ಬೇರೆ ಬೇರೆ ಇರುತ್ತಾ? ನಾನು ನಿಮ್ಗೆ ಮೊದಲೇ ಹೇಳಿದೆ, ತುಳಸಿ ಕಟ್ಟೆ ಮುಂದೆ ಸಾಯ್ತಾರೆ ಅವರೆಲ್ಲ ಪುಣ್ಯಾತ್ಮರಿಗೆ ಮಾತ್ರ, ಸತ್ಕರ್ಮ ಮಾಡಿದವ್ರಿಗೆ ಮಾತ್ರ. ಯಾರು ಸತ್ಕರ್ಮ ಮಾಡಿದವ್ರು ಸಾಯ್ತಾರೆ, ಒಳ್ಳೆಯವನಿರಲಿ ಕೆಟ್ಟವನಿರಲಿ ಯಮನ ಮನೆಗೆ ಹೋಗಲೇಬೇಕು. ಪ್ರತಿಯೊಬ್ಬರು ಹೋಗಬೇಕು. ಆದರೆ ಯಮನ ಮನೆಗೆ ಹೋಗೋರಲ್ಲಿ ಒಬ್ಬರು ಪಾಪಿಗಳಿಗೆ ಮಾತ್ರ ಒಂದೇ ರೋಡು, ರಿಸರ್ವ್ ಫಾರ್ ಪಾಪೀಸ್. ಅದು ಏನು ಯೋಚನೆ ಮಾಡಬೇಕಾದಿಲ್ಲ, ಯಾಕಂದ್ರೆ ಅದು MG ರೋಡ್ ಇದ್ದಾಗಿರುತ್ತದು. ನೀವು ಯಾವಾಗ ನೋಡಿದ್ರಿ ಅಂತ ಕೇಳಬೇಡಿ, ಯಾಕಂದರೆ ನೋಡಿದವ್ರು ಹೇಳಲ್ಲ, ಹೇಳಿದವ್ರು ನೋಡೋಕ್ಕಾಗಲ್ಲ. ಅದೇನೆಂದರೆ ತುಂಬ ಪಾಪಿಗಳಿರ್ತಾರೆ, ಆದ ಕಾರಣ ಯಾವಾಗಲೂ ರಶ್. ಇನ್ನು 3 ಯಮನ ಮನೆಗೆ 4 ಬಾಗಿಲು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ದಕ್ಷಿಣ ದಿಕ್ಕು ಮಾತ್ರ ಪಾಪಿಗಳಿಗೆ ಪ್ರವೇಶ. ಅಲ್ಲಿ ಮಾತ್ರ ಈ ನರಕದ ಎಲ್ಲ ಅನುಭವಗಳು ಅಲ್ಲಿ. ಉಳಿದ 3 ಬಾಗಿಲು ಪುಣ್ಯವಂತರಿಗೆ ಇಟ್ಟಿದ್ದಾನೆ. ಪುಣ್ಯವಂತರಿಗೆ 3 ಬಾಗಿಲಿದೆ, ಅವರು ಆರಾಮ್ಸೆ ಹೋಗ್ತಾರೆ. ಎಲ್ಲಿ ಬೇಕಾದ್ರೆ ಇಳಿಬೋದು, ಎಲ್ಲಿ ಬೇಕಾದ್ರೆ ಹತ್ಬೋದು. ಅವರಿಗೆ ಯಮದೇವರು ಹಸ್ತಲಾಘವ ಕೊಡ್ತಾರೆ, ಸೆಕೆಂಡ್ಸ್ ಎಲ್ಲ ಕೊಡ್ತಾರೆ. ಈ ಪಾಪಿಗಳಿಗೆ ತೋರೋ ರೂಪನೇ ಬೇರೆ. ಯಮನಿಗೆ ಫುಲ್ ನೇಮು ಯಮಧರ್ಮರಾಜ. ಪಾಪಿಗಳಿಗೆ ಕಾಣುವ ರೂಪಕ್ಕೆ ಯಮ ಅಂತ ಹೆಸರು, ಪುಣ್ಯವಂತರಿಗೆ ಕಾಣುವ ರೂಪಕ್ಕೆ ಧರ್ಮರಾಜ ಅಂತ ಹೆಸರು. ಇವನು ಪಾಪಿ ಅಂತ ಕನ್ಸಿಡರ್ ಆದ ತಕ್ಷಣ ಅವನಿಗೆ ಯಮಧರ್ಮರಾಜ ತಂದು ಸಿಂಗಲ್ ರೂಪ ತೋರಿಸ್ತಾನೆ. ಅದು ಮಹಿಷ, ಕೋಣದ ಮೇಲೆ ಕೂತ ಯಮನ ರೂಪ. ಅದನ್ನು ಗರುಡ ಪುರಾಣ ವರ್ಣನೆ ಮಾಡುತ್ತೆ. 3 ಯೋಜನ ಎತ್ತರ ಇದೆಯಂತ ಆ ರೂಪ, 3 ಯೋಜನ ಅಗಲ ಇದೆ. ನಾವು 36 ಕಿಲೋಮೀಟರ್ಸ್, ನೀವು 12 ಕಿಲೋಮೀಟರ್ ನಾವು ಇಮ್ಯಾಜಿನ್ನು ಮಾಡಲಿಕ್ಕೆ ಬರೋಂಥದ್ದಲ್ಲ. ಆ ರೂಪ ಅದು ವರ್ಣನೆ ಮಾಡುವಾಗ ಕಾಡಿಗೆ ಹಚ್ಕೊಳ್ತೀವಲ್ಲ, ಅದರದ್ದು ಬೆಟ್ಟ ಇದ್ದಾಗಿರ್ತಾನಂತೆ. ವಾಪಿ ತುಲ್ಯ, ಅವನ ಕಣ್ಣು ಒಳ್ಳೊಳ್ಳೆ ಬಾವಿ ಇದ್ದಾಗಿರುತ್ತೆ, ಉದ್ದವಾದ ಮೂಗು. ಜ್ವರ ಮತ್ತು ಮೃತ್ಯು ಅವನ ಜೊತೆಗಾರರು. ಜ್ವರ ಮತ್ತು ಮೃತ್ಯುಗೆ ಅಭಿಮಾನಿಗಳಾದ ದೇವತೆಗಳು. ಅಷ್ಟೇ ಅಲ್ಲ,
32 ತೋಳಿರುತ್ತಂತೆ, 32 32 ತೋಳುಗಳಲ್ಲಿ 32 ವಿಚಿತ್ರ ಆಯುಧಗಳನ್ನು ಹಿಡಿದಿರ್ತಾನೆ. ಅದನ್ನು ನೋಡಿದ ತಕ್ಷಣ ಅವನಿಗೆ ಶುರು ಕತೆ, ನಂದು ಮುಗೀತು, ನಾನು ನೋಡಲಿಕ್ಕೆ ಆಗಲ್ಲ, ಪೂರ್ಣ ಅಡ್ದೊಡ್ದು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಒಂದೊಂದು ಕೈ, ಒಂದೊಂದು ಕಣ್ಣು, ಒಂದೊಂದು ಮೂಗು ನೋಡುವಾಗಲೇ ಅವನು ಭಾಳ ಭಯದಿಂದ ನಡುಗಿ ಹೋಗ್ತಾನೆ. ಆದರೆ ಯಾರು ಸಜ್ಜನರಿರ್ತಾರೆ ಅವರಿಗಿಂತ ರೂಪವೇ ತೋರಿಸಲ್ಲ. ತುಂಬ ಶಾಂತವಾದ ರೂಪ, ಒಳ್ಳೆ ಫೆಸಿಲಿಟಿ, ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಒಳ್ಳೆ ಬಂಗಾರದ ಸಿಂಹಾಸನ ಕೊಟ್ಟು ಅವ್ರನ್ನ ಕೂಡಿಸಿ ಅವ್ರದ್ದು ಯೋಗಕ್ಷೇಮ ವಿಚಾರಿಸ್ಕೊಂಡು ಅವ್ರಿಗೆಲ್ಲ ಹೀಗೆ ಮಾಡ್ತಾನೆ. ಮತ್ತು ಅವರಿಗೆಲ್ಲ ಯಾವ ಶಿಕ್ಷೆಯೂ ಇಲ್ಲ ಅಲ್ಲಿ, ಅವರು ಆರಾಮ. ಅದೂ ಒಂದು ಲೋಕ, ಅಷ್ಟದಿಕ್ಪಾಲಕರ ವೈಭವೋಪೇತವಾದ ಲೋಕದಲ್ಲಿ ಸಜ್ಜನರಿಗೆ ಯಮಲೋಕವೂ ಕೂಡ ವೈಭವೋಪೇತವಾದ ಲೋಕವೇ. ಅಂದರೆ ನಾವು ಸಾಮಾನ್ಯವಾಗಿ ಯಮಲೋಕ ಅಂದರೆ ಬರೀ ಅನುಭವಿಸೋಕ್ಕೆ ಇರೋದು, ದುಃಖ ಅನುಭವಿಸೋಕೆ ಇರೋದು ಅದು ಯಾಕಂದರೆ ನಮ್ಮ ಪಾಪ ನಮ್ಮನ್ನು ಎಚ್ಚರಿಸ್ತಾ ಇರುತ್ತೆ. ಅದರಿಂದ ನಮ್ಮ ಬಾಯಲ್ಲಿ ಒಳ್ಳೆ ಮಾತು ಯಾಕೆ ಬರಲ್ಲ ಅಂದರೆ ನಮಗೆ ಕನ್ಫರ್ಮ್ ನಾನು ಇಷ್ಟು ಪುಣ್ಯವಂತ ಅಲ್ಲ, ನಮ್ಮ ದಾರಿ ಇದೆ, ನಮ್ಗೆ ಗೊತ್ತಿದೆ ಬಿಡಿ ನಮ್ಮ ದಾರಿ ಅನ್ನೋಂಗೆ ನಾವು ಮಾತಾಡಿರ್ತೀವಿ ಅಷ್ಟೇ. ಸೊ ಎಲ್ಲ ಸುಕೃತಿ ಮಾಡಿರೋಂಥವ್ರಿಗೆ ಅವ್ರಿಗೂ ಇದೇ ಈ 12 ತಿಂಗಳುಗಳು. ಅದು ಕರ್ಮ ಎಲ್ಲರಿಗೆ ಸೇಮ್, ಆದರೆ ಅವರವ್ರ ಕರ್ಮಕ್ಕೆ ಅನುಗುಣವಾಗಿ ಅವರಿಗೆ ದಾರಿ. ಯಮನ ಮಾರ್ಗದಲ್ಲಿ 4 ಮಾರ್ಗ ಇದೆ, 4 ದಿಕ್ಕಿದೆ, 4 ಬಾಗಿಲಿದೆ. ಅದರಲ್ಲಿ ಪಾಪಿಗಳಿಗೆ ಮಾತ್ರ ಒಂದೇ ಬಾಗಿಲು, ಒಂದೇ ದಿಕ್ಕು. ಪುಣ್ಯವಂತರಿಗೆ ಅವರವರ ಪುಣ್ಯಕ್ಕೆ ಅನುಗುಣವಾಗಿ ಪೂರ್ವ, ಉತ್ತರ, ಪಶ್ಚಿಮದ ಬಾಗಿಲುಗಳಿವೆ. ಈ ಸ್ವರ್ಗ, ನರಕ, ಪ್ರೇತಲೋಕ ಇದೆಲ್ಲ ನಾವು ಸಾಮಾನ್ಯ ತುಂಬ ಜನ ಹೇಳ್ತಾರೆ ಇದೆಲ್ಲ ಭ್ರಮೆ, ಇದೆಲ್ಲ ಕ್ರಿಯೇಟ್ ಮಾಡಿರೋದು, ಜನಗಳನ್ನು ಹೆದರಿಸೋದಕ್ಕೋಸ್ಕರ ಇದನ್ನೆಲ್ಲ ಮಾಡಿರೋದು, ಅದು ನಿಜವಾಗ್ಲೂ ಇಲ್ಲ, ಇಲ್ಲಿ ಚೆನ್ನಾಗಿರಲಿ ಅಂತ ಹೇಳಿ ಅದೊಂದು ಟ್ಯಾಕ್ಟಿಕ್ ಅಂತ ಬಹಳಷ್ಟು ಜನ ಯಂಗ್ಸ್ಟರ್ಸು ಇದ್ರ ಯಾವುದ್ರದ್ದು ಹಿನ್ನೆಲೆ ಇರೋರು ಇದ್ರ ಬಗ್ಗೆ ಹೇಳ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀವಿ? ಈಗ ಒಳ್ಳೆಯದಾಗಲಿ ಅಂತ ಇಲ್ಲದ್ದನ್ನು ಹೇಳಿದ್ರು ತಪ್ಪಿಲ್ಲ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ನಂದು ಇಲ್ಲ ಅನ್ನೋದಲ್ಲ ಮುಖ್ಯ. ಆಯಿತು, ಇಲ್ಲ ಅಂತಲೇ ಇಟ್ಕೊಳ್ಳಿ, ನಿಮ್ಗೆ ಒಳ್ಳೆ ಮಾರ್ಗದಲ್ಲಂತೂ ಇದಿರಲ್ಲ, ಮಾನವೀಯ ಮೌಲ್ಯಗಳು ನಿಮ್ಮಲ್ಲಿ ಇಂಪ್ರೂವ್ ಆಗ್ತಾ ಇದೆಯಲ್ವಾ. ಇವತ್ತು ಸ್ವರ್ಗ ಇಲ್ಲ, ನರಕ ಇಲ್ಲ ಅಂತ ನಾನು ಅಂದುಬಿಟ್ರೆ ಹೀಗೇ ರಾಂಗ್ ರೂಟಲ್ಲಿ ಜನ ಇದ್ದಾರೆ. ಇವಾಗ ಒಂದು ಹಾವನ್ನು ಹಿಡಿಬೇಕಂದ್ರೆ ಹಲ್ ಕಿತ್ತರೆ ಸಾಕು, ಸಿಂಹ ಹುಲಿಯನ್ನು ಪಂಜರದಲ್ಲಿ ಹಾಕಿದ್ರೆ ಸಾಕು, ಹುಲಿಗೆ ಉಗುರು ಕಿತ್ತರೆ ಸಾಕು. ಹೀಗೆ ಒಂದೊಂದಕ್ಕೆ ಒಂದೊಂದರಲ್ಲಿ ವಿಷ. ಆದರೆ ಮ್ಯಾನ್ ಈಸ್ ದ ವೆರಿ ಡೇಂಜರಸ್ ಅನಿಮಲ್ ಇನ್ ದ ವರ್ಲ್ಡ್ ಅಂತ ನಿಮಗೆ ಗೊತ್ತೇ ಇರುವಂಥದ್ದು. ಈ ಮನುಷ್ಯನಿಗೆ ಮೂಗುದಾರನೇ ಇಲ್ಲ. ಮನುಷ್ಯನ ಕಂಟ್ರೋಲ್ ಮಾಡೋದು ಹೇಗೆ? ಪಾಪ ಪುಣ್ಯಗಳ ಬಗ್ಗೆ ಎಚ್ಚರಿಕೆ ಕೊಟ್ಟಾಗ ಮಾತ್ರ ಅವನೊಂದು ಒಳ್ಳೆಯ ರೂಟಲ್ಲಿ ಇರ್ಬೋದೇ ವಿನಃ ಪಾಪ ಪುಣ್ಯಗಳ ರೂಲ್ಸ್ ಇಲ್ಲ ಅಂತಾಗಿದ್ದರೆ ಇಷ್ಟೆಲ್ಲ ರೂಲ್ಸ್ ಮಾಡಿಯೇ ಆಕ್ಸಿಡೆಂಟ್ಸ್ ಆಗುತ್ತೆ. 100 ಒಳಗೆ ಇರಬೇಕು, ಹೈವೇ ಇರ್ಬೋದು, ಏನೇ ಇರ್ಬೋದು, ಫ್ಲೈಓವರ್ ಇರ್ಬೋದು, ಇಷ್ಟೇ ಇರಬೇಕು ಅಂತಿದ್ರೂ ಕೂಡ ಇಷ್ಟ ಆಗುತ್ತೆ. ಏನಿಲ್ಲ, ಯಾವುದಿಲ್ಲ, ನೀವು ಯಾರಿಗೆ ಗುದ್ದುಕೊಂಡೋಗಿ ಪರವಾಗಿಲ್ಲ ಅಂತ ಏನಾರು ಹೇಳಿಬಿಟ್ರೆ ಎಷ್ಟು ಆಕ್ಸಿಡೆಂಟ್ಸ್ ಆಗುತ್ತೆ. ಅದರಿಂದ ಶ್ರುತಿ ಸ್ಮೃತಿ ಹರೇರಾಜ್ಞ, ಭಗವಂತನ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಶ್ರುತಿ ಮತ್ತು ಸ್ಮೃತಿ. ಶ್ರುತಿ ಅಂದರೆ ಶ್ರುತವಾಗಿ ಬಂದದ್ದು, ಸ್ಮೃತಿ ಅಂದರೆ ನೆನಪಲ್ಲಿ ಉಳಿದದ್ದು. ಹೀಗಾಗಿ ಸ್ಮೃತಿ ಗ್ರಂಥಗಳು ಅಂದರೆ ಪೌರುಷೇಯ ಗ್ರಂಥಗಳು, ಶ್ರುತಿ ಗ್ರಂಥಗಳು ಅಂದರೆ ಅಪೌರುಷೇಯವಾದ ವೇದ. ವೇದ ಪುರಾಣಗಳು ಭಗವಂತನ ಆರ್ಡರ್ಸ್. ಏಷ ಆದೇಶ, ಏಷ ಉಪದೇಶ, ಏಷ ವೇದೋಪನಿಷತ್, ಏವಮುಪಾಸಿತವ್ಯಂ ಏವಮುಚೈತದುಪಾಸ್ಯಂ. ಉಪನಿಷತ್ತುಗಳಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ವೇದಗಳಲ್ಲಿ ಪುರಾಣಗಳಲ್ಲಿ ಏನು ಉಪದೇಶ ಮಾಡಿದ್ದಾರೆ ಅದರಂತೆ ಮಾನವ ನಡ್ಕೊಳ್ಬೇಕು. ಮಾನವ ಉತ್ತಮ ಇಲ್ಲಿದ್ದಾಗಲೂ ಉತ್ತಮ ಆಗಬೇಕು, ಸತ್ತ ಮೇಲೂ ಉತ್ತಮನಾಗಬೇಕು ಅಂದರೆ ಒಂದು ಪ್ರಿನ್ಸಿಪಲ್ಡ್ ಲೈಫ್ ಇರಬೇಕು. ಲೈಫಿಗೆ ಯಾವುದೇ ವಿಧವಾದ ಓರೆಕೋರೆ ಇಲ್ಲ ಅಂತಾದರೆ 100 ಉಳಿ ಏಟು ತಿನ್ನದೆ ಒಂದು ಕಲ್ಲು ವಿಗ್ರಹ ಹೇಗಾಗ್ಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ 100 ಕಾನೂನುಗಳ ಒಳಗೆ ನೀವು ಒಳಗಾಗದೆ ನೀವೊಂದು ಪರ್ಫೆಕ್ಟ್ ಮನುಷ್ಯ ಆಗಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಅತೀಂದ್ರಿಯವಾದ ವಸ್ತುಗಳನ್ನು ಇಲ್ಲಿ ಕಾಣಿಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ನಾವೇನು ನೋಡಿದ್ದೀವ? ಸ್ವರ್ಗಕ್ಕೆ ಯಾರು ಹೋಗಿದ್ದು ಬಂದು ಹೇಳಿದಾರಾ? ಹೀಗೆಲ್ಲ ಕೇಳ್ತಾರೆ. ಅವ್ರಿಗೆ ಒಂದೇ ಪ್ರಶ್ನೆ, ನಿಮ್ಮ ತಾತನ ನೀವು ನೋಡಿದ್ದೀರಾ? ನೋಡಿಲ್ಲ ಅಂದ ಮಾತ್ರಕ್ಕೆ ಅವರಿಲ್ಲ ಅಂತಾನ? ನಿಮ್ಮ ಅಪ್ಪ ಹೇಳಿದ್ದಕ್ಕೆ ನಿಮ್ಮ ತಾತ ಇದ್ದರು ಅಂತ ನಂಬಿದಿರೋ ಇಲ್ಲೋ? ಹಾಗೆ ಹಿಂದಿನವರು ಹೇಳ್ಕೊಂಡು ಬರ್ತಾ ಇದ್ದಾರೆ. ನೋಡಿದವರು ಇದ್ದರು, ಅಪರೋಕ್ಷ ಜ್ಞಾನಿಗಳು ಅಂತ. ಅತೀಂದ್ರಿಯವಾದದ್ದು ಅವರ ಕಣ್ಣಿಗೆ ಗೋಚರ ಆಗ್ತಿತ್ತು. ಅವರ ಕಾಲ, ಅವರ ಸಿದ್ಧಿ, ಅವರ ತಪಸ್ಸು, ಅವರ ಎತ್ತರ, ಅವರ ಥಾಟ್ಸ್ ಆಗಿತ್ತು, ನೋಡ್ತಿದ್ರು. ನಮಗೀಗ ಅದು ಯಾವುದೂ ಇಲ್ಲ. ಆದ್ದರಿಂದ ಅವ್ರು ಹೇಳಿದ್ದನ್ನು ಒಪ್ಪೋದು ಬಿಟ್ಟರೆ ಬೇರೆ ದಾರಿ ನಮಗಿಲ್ಲ.
ಈಗ ಜಡ್ಜ್ಮೆಂಟ್ ಕೊಡುವಾಗ ಇಂಥ ಪಿನ್ನಲ್ ಕೋಡ್ ಅಂತ ಹಾಕ್ಬಿಡ್ತಾನೆ ಅಷ್ಟೇ. ಇಂಥ ಪಿನ್ನಲ್ ಕೋಡ್ ಪ್ರಕಾರ ಇಂಥ ಜಡ್ಜ್ಮೆಂಟ್. ನಮ್ಗೆ ಆ ಪಿನ್ನಲ್ ಕೋಡೇ ಗೊತ್ತಿಲ್ಲ, ನಮ್ಗೆ ಹೇಳಿದ್ರ ನೀವು, ಇವನೊಬ್ಬೊಬ್ಬನಿಗೆ ಬಂದು ಹೇಳಕ್ಕಾಗತ್ತಾ? ಈಗ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸಂವಿಧಾನ ಗೊತ್ತಿಲ್ಲ ಅಂದರೆ ಹೇಳಕ್ಕಾಗಲ್ಲ. ನೀನು ತಿಳ್ಕೊಳ್ಬೇಕಿತ್ತು, ನೀನು ತಪ್ಪು ನಿಂದು. ಅದರಿಂದ ಇಲ್ಲ ಅಂತ ಅದನ್ನೆಲ್ಲ ಹೇಳಬಾರ್ದು. ಆಚಾರ್ಯ, ಇನ್ನೊಂದು ಪ್ರಶ್ನೆ ಏನಂದರೆ, ಈ ಎಷ್ಟು ಸಮಯ ಈ ಒಂದು ಪಯಣದಲ್ಲಿ ಹೇಳಿದ್ವಿ, ಅಂದರೆ ಅದು ಸತ್ತ ತಕ್ಷಣ ಆತ್ಮ ಒಂದು ಹೆಬ್ಬೆಟ್ಟಿನ ಗಾತ್ರದಲ್ಲಿರುತ್ತೆ, ಆಮೇಲೆ ಅದು ಹಸ್ತದ ಗಾತ್ರದಲ್ಲಾಗುತ್ತೆ 1 ವರ್ಷ, ಆಮೇಲೆ ಅದರದ್ದು ಇಂಡಿಪೆಂಡೆಂಟ್ ಆಗಿ ಅದರ ಪಾಪ ಪುಣ್ಯದ ಕರ್ಮದ ಮೇಲೆ ಅದರ ಗತಿ ಇರುತ್ತೆ ಅಂತ ಹೇಳಿ, ಎಷ್ಟು ಕಾಲಮಾನದಲ್ಲಿರ್ಬೋದು ಅದಕ್ಕೆ ಮತ್ತೊಂದು ಶರೀರ ಸಿಗೋದಕ್ಕಿಂತ ಮುಂಚೆ? ಅದೊಂದು ಮಾತ್ರ ಇದರೊಳಗೆ ಅಷ್ಟು ಕರಾರುವಕ್ಕಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಕೆಲವು ಸರಿ ಈಗ ಕೆಲವರಿಗೆ ಹಿಂದಿನ ಜನ್ಮದ ಸ್ಮರಣೆ ಹೇಳ್ತೀನಿ ನಾನು. ಅದೇನೆಂದರೆ, ಈಗ ಸಾಯುವ ವ್ಯಕ್ತಿ ಅವನು ಪ್ರಾಣತ್ಯಾಗ ಮಾಡಿರಬೇಕು. ಇನ್ನೊಂದು, ಹುಟ್ಟಿದ ಮಗು ಕೂಡ ಆಗಲೇ ಆಕ್ಸಿಡೆಂಟ್ ಆಗಿರಬೇಕು. ಹುಟ್ಟಿದ ಮಗುಗೆ, ಆ ಜೀವಕ್ಕೆ ಅನ್ಯತ್ರ ದೇಹದ ಸಂಬಂಧ ಮಾಡಿಸುವ ಇಚ್ಛೆ ಭಗವಂತನಿಗಿರಬೇಕು. ಈಗ ಒಬ್ಬ ಆಕ್ಸಿಡೆಂಟಲ್ಲಿ ಸಾಯ್ತಾನೆ, ದೇವರು ಅವನಿಗಿನ್ನೂ ಬದುಕಬೇಕು ಅಂತ ದೇವ್ರ ಇಚ್ಛೆ ಇದ್ದರೆ ಹುಟ್ಟಿದ ಮಗುವಿಗೆ ಮೃತ್ಯು ಕೊಡ್ತಾನೆ. ಆ ಮಗು ಅಮ್ಮನ ಗರ್ಭದಲ್ಲಿ ಬಂದು ಯಾತನೆಯನ್ನು ಪಡೆಯೋದು ಎಷ್ಟೋ ಅಷ್ಟೇ ಅದರ ಯೋಗ್ಯತೆ. ಅದು ಬದುಕಿ ಜೀವನ ನಡೆಸಬೇಕು ಅಂತಿರಲ್ಲ. ಮಗು ಹುಟ್ಟತ್ತೆ, ಅದರದಷ್ಟೇ ಸಾಯುತ್ತೆ. ಆ ಸತ್ತ ಮಗುವಿನ ಶರೀರದ ಒಳಗೆ ಈ ಆತ್ಮ ಸೇರುತ್ತೆ. ನಮಗೆ ಈ ಸತ್ತದ್ದು ಅಂದರೆ ಬಂದದ್ದು ಹೋಗಿದ್ದಾಗಲಿ, ಅಲ್ಲಿ ಹೋಗಿದ್ದು ಇಲ್ಲಿ ಬಂದದ್ದಾಗಲಿ ನಮ್ಮ ಕಣ್ಣಿಗೆ ಕಾಣಲ್ಲ. ಅಂಥವರಲ್ಲಿ ಮಾತ್ರ ಪುನರ್ಜನ್ಮದ ನೆನಪುಗಳಿರುತ್ತೆ. ಆ ಜೀವ ನರಕಕ್ಕೆ ಹೋಗಿ ಬರಬೇಕು ಅಂತಿಲ್ಲ. ಭಗವಂತನ ಇಚ್ಛೆಯಿಂದ ಡೈರೆಕ್ಟಾಗಿ ದೇಹದಿಂದ ದೇಹ ಪ್ರವೇಶ ಮಾಡಿಬಿಡುತ್ತೆ. ಇದು ಕೆಲವು ಕಡೆ ಮಾತ್ರ, ಎಲ್ಲ ಕಡೆ ಇದಾಗೋಲ್ಲ. ಒನ್ಸ್ ನರಕಕ್ಕೆ ಹೋದ ಅಂತಾದರೆ ಅವನು ಮಾಡಿದ ಎಲ್ಲ ಪಾಪಗಳಿಗೆ ಶಿಕ್ಷೆ ಎಲ್ಲ ಮುಗಿದು ವಾಪಸ್ ಬರುವಾಗ 2 ದಿನ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಒಬ್ಬ ಎಲ್ಲ ತಿಳಿದ ಮನುಷ್ಯ 1 ದಿನ ಬದುಕಿದ್ರೆ 14 ಜನ್ಮಗಳಿಗೆ ಬೇಕಾಗುವಷ್ಟು ಪಾಪ ಮಾಡ್ತಾನೆ. ಇನ್ನು ಒನ್ ಡೇ ಇಂಟು ಅಷ್ಟು ಅಂತಂದರೆ ನಾವು ಎಷ್ಟು ವರ್ಷ ಬದುಕಿದ್ವಿ, ಇಂಟು ಡೇಸು, ಇಂಟು 14 ಎಷ್ಟು ಪಾಪ ಮಾಡಿದ್ದೇವೆ. ನಮ್ಮ ಪಾಪದ ಫಲವನ್ನು ನಾನೇ ಅನುಭವಿಸ್ತೀನಿ ಅಂದರೆ ಕೋಟಿ ಕಲ್ಪಗಳಾದರೂ ಆಗಲ್ಲ. ಅದರ ಮಧ್ಯದಲ್ಲಿ ಎಲ್ಲೋ ಒಂದೊಂದು ಪುಣ್ಯ ಮಾಡಿರ್ತಾರೆ. ಹೀಗಾಗಿ ಅದನ್ನು ನೋಡಿ ಬ್ಯಾಲೆನ್ಸ್ ಮಾಡ್ತಾ ಒಂದಿಷ್ಟು ವರ್ಷ ಅದಕ್ಕೆ ಆಯಾ ಶಿಕ್ಷೆಯನ್ನು ಕೊಡಿಸಿ ಕರ್ಕೊಂಡು ಬಂದುಬಿಡ್ತಾನೆ. ಅದರೊಳಗೂ 2 ಇದೆ. ತುಂಬ ಉತ್ತಮ ಜೀವ ಆಗಿತ್ತು, ಅವನು ಸ್ವಲ್ಪ ಕಾಲ ಇದ್ದ ನರಕದಲ್ಲಿ ಅಂದರೆ ಒಳ್ಳೆ ಉತ್ತಮ ಶುಚೀನಾಂ ಗೇಹೆ, ಒಳ್ಳೆ ಉತ್ತಮರ ಮನೆಯಲ್ಲೇ ದೇವರು ಹುಟ್ಟುಕೊಡ್ತಾನಂತೆ, ಒಳ್ಳೆ ಸಂಸ್ಕಾರವಂತರ ಮನೆಯಲ್ಲಿ ಕೊಡ್ತಾನೆ. ಇಲ್ಲ ಅಂತಾದರೆ ಮತ್ತೇನು ಪಾಪಿಯಾಗಿ ಕೆಲವು ರೋಗಗಳ ಲಕ್ಷಣದಿಂದ ಕೂಡಿಕೊಂಡು ಊನಾಂಗನಾಗಿ ಹುಟ್ಟುತ್ತಾನೆ. ಸೊ ನೀವು ಈ ಮುಂದಿನ ಭಾಗನ ನೀವು ಟಚ್ ಮಾಡಿದ್ರಿ ಇವಾಗ ಹೇಳಿದಾಗ, ಅಂದರೆ ಈ ಜರ್ನಿ ಆಗಿದೆ, ಇವಾಗ ನಂದು ಆ ಆತ್ಮದ ಜರ್ನಿ ಆಗಿದೆ ಅಂತ ಅನ್ನೋದಾದರೆ ಮುಂದೆ ಹೇಗೆ ಅವರ ದೇಹ ಪ್ರಾಪ್ತಿ ಹೇಗಾಗುತ್ತೆ? ಆ ಜೀವ ಈ ಯಾವುದಾದ್ರು ಪಶು ಪಕ್ಷಿ ಹೇಗಾದರೂ ಬರ್ಬೋದು, ಅದರದ್ದು ಡಿಸಿಷನ್ ಯಾವುದರ ಮೇಲೆ ಡಿಪೆಂಡ್ ಆಗುತ್ತೆ, ಅವನು ಏನು ಹುಟ್ಟುತ್ತಾನೆ ಅಂತ. ನೀವು ಮುಂಚೆ ಒಂದು ಒಳ್ಳೆಯ ವಿಷಯ ಹೇಳಿದ್ರಿ, ಅವನು ಹೊಟ್ಟೆನಲ್ಲಿ ಏನು ಶುದ್ಧವಾದ ಅನ್ನ ಇದ್ದರೆ ಅದಕ್ಕೆ ತಕ್ಕಂತೆ ಒಂದು ಆ ಪರಿಸರದಲ್ಲಿ ಹುಟ್ಟುತ್ತಾನೆ ಅಂತ. ಸೊ ಈ ಎಂಡ್ ಆಯಿತು ಅಂದರೆ, ಈ ಜರ್ನಿ ಎಂಡ್ ಆಯಿತು ಅಂದರೆ ಹೊಸ ದೇಹದ ಬಿಗಿನಿಂಗ್ ಯಾವ ಥರ ಆಗುತ್ತೆ ಅನ್ನೋದು. ಹೊಸ ದೇಹದ ಬಿಗಿನಿಂಗ್ ಬಗ್ಗೆ ಭಾಗವತ ಮತ್ತು ಗರುಡ ಪುರಾಣ ಎರಡೂ ಕೂಡ ತುಂಬ ಚೆನ್ನಾದ ನಿರೂಪಣೆಯನ್ನು ಮಾಡಿದ್ದಾರೆ. ವೇದವ್ಯಾಸದಿ 2 ಗ್ರಂಥಕ್ಕೆ ಒಬ್ಬರೇ ಕರ್ತೃಗಳು ವೇದವ್ಯಾಸದೇವರು. ಜೀವ ಬರುವ ವಿಧಾನವನ್ನು ಹೇಳುತ್ತೆ. ಮೊದಲು ಅದು ಮೋಡಕ್ಕೆ ಬರುತ್ತೆ, ನೀರು, ಆಕಾಶದಿಂದ ಮೋಡಕ್ಕೆ ಬಂದು ಧಾನ್ಯ, ಮಳೆ, ಧಾನ್ಯದಿಂದ ಪಿತೃ ತಂದೆಯಲ್ಲಿ ಅದು ವೀರ್ಯವಾಗಿ ತಾಯಿಯಲ್ಲಿ ಸೇರುತ್ತೆ. ತಾಯಿಯಲ್ಲಿ ಬೀಜೋತ್ಪತ್ತಿ, ಅದು 1 ದಿನಕ್ಕೆ ಏನಂತಾರೆ, 10 ದಿನಕ್ಕೆ ಏನಂತಾರೆ, ಅದನ್ನೆಲ್ಲ ಸ್ಪಷ್ಟ. 1 ತಿಂಗಳಿಗೆ ಏನು ಹೇಳ್ತಾರೆ, 5ನೇ ತಿಂಗಳಲ್ಲಿ ಏನು ಬೆಳೆಯುತ್ತೆ, ಹೀಗೆಲ್ಲ ಬೆಳೆಯುತ್ತೆ. ಅಲ್ಲಿ ಗರ್ಭವಾಸದ ದುಃಖ ಅಂತ ಇರುತ್ತೆ. ತುಂಬ ಪಾಪ ಮಾಡಿದವನಿಗೆ ಅವನಿಗೆ ಗರ್ಭದಲ್ಲಿಯೂ ತುಂಬ ದುಃಖ ಇರುತ್ತೆ. ಆ ಗರ್ಭವಾಸದ ದುಃಖದಲ್ಲಿರುವಂಥ ಜೀವನಿಗೆ 7 ತಿಂಗಳಾದಾಗ ಹೊಟ್ಟೆ ಒಳಗೆ ಶತಜನ್ಮೋದ್ಭವಂ, ತನ್ನ
ಹಿಂದಿನ 100 ಜನ್ಮಗಳ ವಿಡಿಯೋ ಬರುತ್ತೆ ಅವನಿಗೆ. ಓಹೋ. ಆರಾಮ್ ನೋಡ್ಬೋದು ಎಲ್ಲ ತಾನು ಈ ಜನ್ಮ ಹಿಂದೆ ಏನಾಗಿದ್ದೆ. ಆಗ ಅವನಿಗೇನಾಗುತ್ತೆ ಅಂದರೆ ಅದಕ್ಕೆ ನಾನು ಹೀಗಾಗಿದ್ದು ಅವಾಗ ಹಾಗೆ ಮಾಡಿದ್ನಲ್ಲ, ಅದಕ್ಕೆ ಆ ಜನ್ಮ ಹೀಗೆ ಬಂತು, ಹೀಗೆಲ್ಲ ಗೊತ್ತಾಗ್ಬಿಡುತ್ತೆ. ಟೋಟಲಿ ಅವನಿಗೇನು ಗೊತ್ತಾಗುತ್ತೆ, ನಾನು ತಪ್ಪು ಮಾಡಿದ್ದೀನಿ, ದೇವರು ನಂಗೆ ಶಿಕ್ಷೆ ಕೊಡ್ತಾ ಇದ್ದಾನೆ, ಇದರಲ್ಲಿ ದೇವ್ರದ್ದೇನೂ ಇಲ್ಲ ಅಂತ ಗೊತ್ತಾದಾಗ ಅವನೇನು ಮಾಡ್ತಾನೆ, ದೇವರಲ್ಲಿ ಪ್ರೇ ಮಾಡ್ತಾನೆ. 7ನೇ ತಿಂಗಳಿರುವಾಗ ಜೀವ ದೇವರನ್ನು ಕುರಿತು ಮಾಡುವ ಪ್ರಾರ್ಥನೆ ಭಾಳ ದೊಡ್ಡದಾಗಿ ಕೊಟ್ಟಿದ್ದಾರೆ ಗರುಡ ಪುರಾಣದಲ್ಲಿ. ಜೀವ ದೇವರನ್ನು ಕೇಳ್ಕೊಳ್ತಾನೆ, ಈ ಅಮ್ಮನ ಹೊಟ್ಟೆಯಲ್ಲಿ ನನಗೆ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಎಲ್ಲರೂ ಒಂದು ಸಭೆ ಒಳಗೆ 10 ಜನ ಕೂಡುವ ಜಾಗದಲ್ಲಿ 50 ಜನ ಕೂತ್ರೆ ಇರಿಟೇಟ್ ಆಗ್ತಾ ಇರುತ್ತೆ, ಸಾಧ್ಯವೇ ಇಲ್ಲ. ಒಬ್ಬರು ತೊಡೆ ಮೇಲೆ, ಒಬ್ಬರು ಕಾಲ ಮೇಲೆ ಕೈ, ಹೀಗೆಲ್ಲ ಕಷ್ಟ ಆಗಿಬಿಡುತ್ತೆ. ಒಬ್ಬರ ಮೇಲಲ್ಲ, ಒಬ್ಬರು ಹೊಟ್ಟೆ ಒಳಗೆ ಕೂತ್ಕೋಬೇಕಾದ್ರೆ ಎಷ್ಟು ಕಷ್ಟ. ಅದು ಈ ಭಾಗವತ ಮತ್ತು ಇದು ವರ್ಣನೆ ಮಾಡುತ್ತೆ. ಈ ಡಾಕ್ಟ್ರೆಲ್ಲ ಹುಟ್ಟೋ ಕಾಲಕ್ಕೆ ಹೆಡ್ ಫಿಕ್ಸ್ ಆಗಿದೆ ಅಂತಾರೆ. ಹೌದು. ಫಿಕ್ಸ್ ಎಲ್ಲಾಗಿರುತ್ತದು, ಮಲಮೂತ್ರಗಳ ಬಿಲದಲ್ಲಿ ತಲೆ ಸಿಕ್ಕಾಕೊಳ್ಳುತ್ತೆ. ಎಂಥ ಹೊಲಸು ಜಾಗ ಅಲ್ಲಿ ನಮ್ಮ ತಲೆ ಸಿಕ್ಕಾಕೊಳ್ಳುತ್ತೆ. ಮೃದುವಾದ ಚರ್ಮ, ಅಲ್ಲೇ ಇರುವ ಕ್ರಿಮಿಕೀಟಗಳು ಕಚ್ಚುತ್ತೆ. ಕೈ ಕಾಲು ಕೂಡ ಆಡಿಸೋ ಹಾಗಿಲ್ಲ. ಇಷ್ಟು ಶಕುಂತ ಇವ ಪಂಜರೆ, ಅವರು ವೇದವ್ಯಾಸದೇವರು ಕೊಡುವ ಎಕ್ಸಾಂಪಲ್. ಒಂದು ಶಕುಂತ ಪಕ್ಷಿಯನ್ನು ಬಂಗಾರದ ಪಂಜರದಲ್ಲಿ ಇಟ್ಟಿದ್ರೂ ಕೂಡ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ. ಹೇಗೋ ಹಾಗೆ ತಾಯಿಯ ಗರ್ಭದಲ್ಲಿ ಇದ್ದಾಗ ಎಷ್ಟು ನೋವಾಗುತ್ತೆ, ಎಷ್ಟು ವೇದನೆ ಆಗುತ್ತೆ, ಅಷ್ಟು ವೇದನೆ ಆಗುತ್ತೆ. ಆವಾಗ ಜೀವ ಪ್ರಾರ್ಥನೆ ಮಾಡ್ಕೊಳ್ತಾನೆ, ನನ್ನ ಇದೊಂದು ಸತಿ ಬಿಟ್ಟುಬಿಡು, ನಾನು ಮತ್ತೆ ಈ ಅಮ್ಮನ ದೇಹಕ್ಕೆ ಬಾರದ ಹಾಗೆ ಜೀವನ ನಡೆಸ್ತೇನೆ. ನಾನು ಹಿಂದೆ 100 ಜನ್ಮಗಳ ಲೆಸನ್ ನನಗೆ ನೀನು ಹೇಳಿದೆ, ಎಲ್ಲ ಫ್ಯಾಕ್ಟ್. ನೆಕ್ಸ್ಟು ಹುಟ್ಟಿದ ಮೇಲೆ ಆ ರೀತಿ ಮಾಡಲ್ಲ, ನಾನಿನ್ನು ಸರಿಯಾಗಿರ್ತೀನಿ ಅಂತ ಹೇಳಿ ಈ ಎಲೆಕ್ಷನಲ್ಲಿ ಗೆದ್ದಾಗ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಹೇಳಿರ್ತಾರೆ, ಆಶ್ವಾಸನೆಗಳು ಭರ್ಪೂರ್ ಫ್ರೀ ಕೊಟ್ಟಿರ್ತಾರೆ. ಆಮೇಲೆ ಬರ್ತಾ ಒಂದೇ ಕಷ್ಟ, ಅದು ಅಷ್ಟು ಸುಲಭ ಅಲ್ಲ, ಹೇಳಿದಷ್ಟು ಸುಲಭ ಅಲ್ಲ. ಹಾಗಾಗಿ ಇವನು ಎಲ್ಲ ಬಿಟ್ಟುಬಿಡ್ತಾನೆ. ಯಾವಾಗ ಭೂಸ್ಪರ್ಶ ಆಗುತ್ತೆ, ತಾಯಿಯ ಹೊರಗೆ ಬರ್ತಾನೆ, ಎಲ್ಲ ಮರ್ತು ಹೋಗಿಬಿಡುತ್ತೆ. ಇದು ಏನು ವಿಶೇಷ ಅಂದರೆ 7 ತಿಂಗಳಿರುವಾಗ ಆ ಜೀವನಿಗೆ ನೆನಪು ಕೊಟ್ಟವನು ಯಾರೋ ಅದನ್ನು ಕಳೆದವನು ಅವನೇ. ಯಾಕೆ ಕಳಿತಾನೆ ಅಂದರೆ ಆ ನೆನಪಿದ್ರೆ ಇವನು ತಪ್ಪೇ ಮಾಡಲ್ಲ, ಇವನು ತಪ್ಪು ಮಾಡಬೇಕು. ಯಾಕಂದರೆ ಬೇಸಿಕಲಿ ಒಂದು ತಪ್ಪೇ ಸೀಡ್ ಬೀಜ, ಕರ್ಮದ ಬೀಜ. ಹಾಗಾಗಿ ಅವನಿಗೆಲ್ಲ ಮರ್ತು ಹೋಗುತ್ತೆ. ಆವಾಗ ಶುರುವಾಗತ್ತೆ, ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನಮ್ಮ ಹೌಸು, ನಮ್ಮ ಡಾಗು, ನಮ್ಮ ಕಾರು, ನಾನು ಮೊದಲು ನಾನು ಇಷ್ಟೇ ಇರುತ್ತೆ. ಅವನು ಬೆಳೀತಾ ಅದ್ರ ಜೊತೆಗೆ ಅಹಂಕಾರದ ಜೊತೆಗೆ ದುರಹಂಕಾರ ಬೆಳೆಯುತ್ತೆ, ಆಸೆ ಜೊತೆಗೆ ದುರಾಸೆ ಬೆಳೆಯುತ್ತೆ, ಬುದ್ಧಿಯ ಜೊತೆಗೆ ದುರ್ಬುದ್ಧಿ ಬೆಳೆಯುತ್ತೆ. ಎಷ್ಟೋ ಬಾರಿ ನಾವು ಬೆಳೆದದ್ದಕ್ಕಿಂತಲೂ ನಾನು ನನ್ನದು ಅನ್ನುವ ಅಹಂಕಾರ ಮಮಕಾರ ನಮಗಿಂತೂ ಹೈಟಾಗಿ ಬೆಳೆದು ಬಿಡುತ್ತೆ, ತುಂಬ ಜಾಸ್ತಿ ಓವರ್ ಆಗಿಬಿಡುತ್ತೆ. ಅದೇನೆಂದರೆ ನಂದು ಮಾತ್ರ ನಂದು ಅನ್ನೋದು ಮಕ್ಕಳ ಬುದ್ಧಿ, ಬೇರೆಯವ್ರದ್ದು ನಂದು ಅನ್ನೋ ಬುದ್ಧಿ ದೊಡ್ಡವ್ರ ಬುದ್ಧಿ. ದೊಡ್ಡವನಾಗ್ತಾ ಅವನು ಅದನ್ನು ಏನಾರು ಮಾಡಿ ನಾ ತೊಗೊಂಡ್ಬಿಡ್ಬೇಕು, ಇದೊಂದು ತೊಗೊಂಡ್ಬಿಡ್ಬೇಕು, ಈ ದುರ್ಬುದ್ಧಿ ಡೆವಲಪ್ ಆಗ್ತಾ ಹೋಗುತ್ತೆ ವಿನಃ ಸದ್ಬುದ್ಧಿ ಡೆವಲಪ್ ಆಗಲ್ಲ. ಹೀಗಾಗಿ ಅವನಿಗೆ ಮತ್ತೆ ಕೆಟ್ಟದರಲ್ಲೇ ಆಸಕ್ತಿ, ಮತ್ತೆ ನರಕ, ಮತ್ತೆ ಹೊಟ್ಟೆಯಲ್ಲಿ ಹುಟ್ಟು ಇದೇ ಬರ್ತಾ ಇರುತ್ತೆ. ಹೀಗಾಗಿ ಸತ್ತವ ಇಮ್ಮಿಡಿಯೇಟ್ ಬರ್ತಾನೆ, 10 ವರ್ಷದಲ್ಲಿ ಬರ್ತಾನೆ, 100 ವರ್ಷದಲ್ಲಿ ಬರ್ತಾನೆ, ಹೀಗೆಲ್ಲ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು. ಎರಡನೇದು, ಸತ್ತ ಮೇಲೆ ಪ್ರಾಪರಾಗಿ ಶ್ರಾದ್ದಾದಿಗಳನ್ನು ಮಾಡಲಿಲ್ಲ ಅಂತಾದರೆ ಅವನು ನರಕಕ್ಕೆ ಹೋಗಲ್ಲ, ಇಲ್ಲಿಗೂ ಬರಲ್ಲ, ಮಿಡ್ಲ್ ಲೈಫಲ್ಲಿ ಇರಬೇಕು. ಇಲ್ಲಿರೋಕ್ಕಿಲ್ಲ, ಅಲ್ಲಿರೋಕ್ಕಿಲ್ಲ. ಅಂತ್ಯಕ್ರಿಯೆಗಳೆಲ್ಲ ಸರಿಯಾಗಿ ಆಗಬೇಕು, ಮಗ ಶ್ರದ್ಧೆಯಿಂದ ಮಾಡಬೇಕು, ಮಾಡದೇ ಇದ್ದರೆ ಅದಕ್ಕೆ ತಕ್ಕಾಗ ಅನುಭವಿಸಬೇಕು. ಅದರಿಂದ ಯಾವಾಗ ಇಲ್ಲಿ ಬಿಟ್ಟವಲ್ಲ ಮುಗೀತು, ಕೂತ್ ಸೀಟ್ ಒಮ್ಮೆ ಬಿಟ್ಟುಬಿಟ್ರೆ ಮತ್ತೆ ಆ ಸೀಟ್ ಸಿಗೋಕ್ಕೆ ಗ್ಯಾರಂಟಿ ಇಲ್ಲ, ಭಾಳ ಕಷ್ಟ. ಮರಳಿ ಈ ಪರಿ ಜನ್ಮ ಬರುವ ಹವಣಿಕೆಯಂತೂ ಇಲ್ಲ. ಹಾಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ ಅಂತ
ದೇವರು ನಾವು ಯಾವುದೇ ಶಾಪಿಂಗ್ ಮಾಲ್ಗೆ ಹೋದರೂ ಏನೇ ಒಂದು ವಸ್ತು ತೊಗೊಂಡ್ರು ಅದಕ್ಕೆ ವಾರಂಟಿ ಗ್ಯಾರಂಟಿ ಕೇಳ್ತೀವಿ. ಇಷ್ಟು ವ್ಯಾಲ್ಯೂಬಲ್ ವಸ್ತುಗೆ ಗ್ಯಾರಂಟಿ ಇಲ್ಲ, ಮತ್ತೆ ಇಷ್ಟು ಬೇಗ ಬರ್ತೀವಿ ಎನ್ನುವಂತಹ ಇದು ಇಲ್ಲ. ಒಮ್ಮೆ ಇಲ್ಲಿನ ಜಾಗ ಖಾಲಿ ಮಾಡ್ದ ಅಂದರೆ ಇನ್ನಿಲ್ಲಿ ಬರಬೇಕಾದ್ರೆ ದೇವರ ದಯ ಆಗಬೇಕು, ಅಲ್ಲಿವರೆಗೂ ಬರಲ್ಲ. ಅದು ಇಷ್ಟೇ ವರ್ಷ ಅಂತ ಹೇಳಲಿಕ್ಕೆ ಇಲ್ಲಿ ಎಲ್ಲಿಯೂ ಸತ್ತ ಮೇಲೆ 100 ವರ್ಷದ ಒಳಗಾಗಿ ಮತ್ತೆ ಬರ್ತಾನೆ, 50 ವರ್ಷದ ಒಳಗೆ ಬರ್ತಾನೆ, ಹೀಗಿಲ್ಲ. ಯಾಕಂದರೆ ಯಾರ ಪಾಪ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪಾಪದಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಬಿಟ್ಟು ಮಿಕ್ಕಿದ್ದೆಲ್ಲ ಕ್ಲಿಯರ್ ಮಾಡಿ ಕಳಿಸ್ಬೇಕಂದ್ರೆ ಟೇಕ್ಸ್ ಟೈಮ್. ಇನ್ನೊಂದು ಪ್ರಶ್ನೆ ಆಚಾರ್ಯ, ಈಗ ಇಷ್ಟೆಲ್ಲ ಹೇಳಿದ್ರಿ ನೀವು, ಈಗ ನಾವು ಎಷ್ಟೊಂದು ಪಾಪಗಳು ಮಾಡಿದ್ದೀವಿ, ಆ ಪಾಪಗಳಲ್ಲಿ ಕೆಲವು ಈ ಜನ್ಮದಲ್ಲೇ ನಾವು ಅನುಭವಿಸ್ತೀವ, ಆಮೇಲೆ ಸತ್ತ ಮೇಲೆ ಆ 10 ದಿನ ಆ ಯಮದೂತರು ಕೊಡುವಂಥದ್ದು, 1 ವರ್ಷ ಆದಮೇಲೆ ಅಥವಾ ಮಧ್ಯದಲ್ಲಿ ಸಿಗಾಕೊಂಡ್ರೆ ಮಧ್ಯದಲ್ಲಿ ಅಲ್ಲೂ ಅನುಭವಿಸ್ತೀವಿ, ಮತ್ತೆ ಬಂದು ಮತ್ತೆ ಹುಟ್ಟಿ ಮತ್ತೆ ಅಲ್ಲಿ ಕಷ್ಟಗಳನ್ನು ಅನುಭವಿಸುವಾಗಲೂ ನೀವು ಹೇಳ್ತೀವಿ ಹಿಂದಿನ ಜನ್ಮದಲ್ಲಿ ನಾನು ಏನೋ ಮಾಡಿದ್ಯಾ ಅದಕ್ಕೆ ಈ ಕಷ್ಟ ಅನುಭವಿಸ್ತಿದ್ಯಾ. ಅಂದರೆ ಎಷ್ಟರವರೆಗೆ ನಾವು ಅದನ್ನು ಅನುಭವಿಸ್ತಾ ಇರ್ತೀವಿ, ಅದರ ಬಗ್ಗೆ ಎಷ್ಟರವರೆಗೆ ಮಾಡಿರ್ತೀವೋ ಅಷ್ಟರವರೆಗೆ ಅನುಭವಿಸ್ಬೇಕು. ಏನಂದರೆ ಅತ್ಯುತ್ಕಟ ಪುಣ್ಯ ಪಾಪ ಇಷ್ಟ ಇಹೈವ ಫಲಮಶ್ನುತೆ ಅಂತ ಈ ಪೇಪರಲ್ಲಿ ಯಾರು ಫೋಟೋ ಬರುತ್ತೆ ಅಂದರೆ 10 ರೂಪಾಯಿ ದಾನ ಮಾಡಿದವರು, ಪಂಚಾಮೃತ ಬರೆಸಿದವ್ರದ್ದೆಲ್ಲ ಫೋಟೋ ಹಾಕಲ್ಲ. ದೊಡ್ಡ ಮರ್ಡರ್ ಮಾಡಿದರೆ ಅವನ ಫೋಟೋ ಬರುತ್ತೆ. ಅಥವಾ ಇಡೀ ಒಂದು 300 ಎಕರೆ ಒಂದು ಇದಕ್ಕೆ ಆಸ್ಪತ್ರೆಗೆ ದಾನ ಮಾಡಿದರೆ ಅವನದು ಬರುತ್ತೆ. ಅತಿ ಹೆಚ್ಚಾದ ಪುಣ್ಯ ಅತಿ ಹೆಚ್ಚಾದ ಪಾಪ ಮಾಡಿದೊಂದು ಪೇಪರಲ್ಲಿ ಬರುವ ಹಾಗೆ ಅತಿ ಹೆಚ್ಚಾದ ಪುಣ್ಯ ಅತಿ ಹೆಚ್ಚಾದ ಪಾಪವನ್ನು ಮಾಡಿದವ ಇಲ್ಲೇ ಅನುಭವಿಸ್ತಾನೆ. ಎಲ್ಲ ಅನುಭವಿಸ್ತಾನೆ. ಅವರಿಗೆ ಬೇರೆ ಬೇಡ 2 ಬ್ರಾಂಚು, ನರಕದ 2 ಬ್ರಾಂಚು, ಒಂದು ಪೊಲೀಸ್ ಸ್ಟೇಷನ್ನು, ಒಂದು ಆಸ್ಪತ್ರೆಗೆ ಸೇರಿಬಿಟ್ಟ ಅಂದರೆ ಎಲ್ಲೆಲ್ಲಿ ಟೆಸ್ಟಿಗೆ ಕಳಿಸ್ತಾರೋ ಯಾವ್ಯಾವ ಯಾತನೇನೋ ದೇವರಿಗೆ ಗೊತ್ತು. ಅದರಿಂದ 2 ಅತಿಯಾದ ಪುಣ್ಯ ಅತಿಯಾದ ಪಾಪಕ್ಕೆ ಇಲ್ಲೂ ಅನುಭವಿಸಬೇಕು. ಅದರ ಮೇಲೂ ಕೂಡ ಬೇಕಾದಷ್ಟು ನಾವು ಹೇಳಿದ್ರೆ ಒಂದು ದಿನಕ್ಕಂದ್ರೆ 14 ಜನ್ಮಕ್ಕೆ ಬೇಕಾದಷ್ಟು ಇರುವಾಗ ಅದು ಎಷ್ಟು ದಿನ ಅಂತ ಏನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಅನುಭವಿಸ್ತಾನೇ ಇರಬೇಕು. ಅದರಿಂದ ಇದೆಲ್ಲ ಕರ್ಮಕ್ಷಯಾಯ ಭೋಗಾರ್ಥಂ, ಇದು ಆಚಾರ್ಯರು ಕೊಟ್ಟದ್ದು. ನೀವು ಭೋಗ ಮಾಡದೆ ಕರ್ಮದ ಕ್ಷಯ ಆಗೋದೇ ಇಲ್ಲ. ಇನ್ನೊಬ್ಬರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರಲ್ಲ. ಅದರಿಂದ ಒಂದು ಕರ್ಮ ಕ್ಷಯ ನಾಶ ಆಗಬೇಕಂದ್ರೆ ಅದು ಪುಣ್ಯ ಆಗಿದ್ದರೆ ಪುಣ್ಯವನ್ನು, ಪಾಪ ಆಗಿದ್ದರೆ ಪಾಪದ ಫಲವನ್ನು ಅನುಭವಿಸಲೇಬೇಕು. ಅದು ಎಲ್ಲಿಯೂ ಅನುಭವಿಸ್ಬೋದು, ಇಲ್ಲಿಯೂ ಅನುಭವಿಸ್ಬೋದು, ಹೋಗುವಾಗ ಅನುಭವಿಸೋದು, ಬರುವಾಗ ಅನುಭವಿಸೋದು, ಇರುವಾಗ ಅನುಭವಿಸ್ಬೋದು. ಮುಂದಿನ ಜನ್ಮದಲ್ಲಿ ಬೇಸ್ ಇಟ್ಕೊಂಡ್ಬರ್ತೀವಿ, ಅದನ್ನು ಡೆವಲಪ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅದು ಇರ್ಬೋದು, ಯಾವಾಗಲೂ ಆಗ್ಬೋದು. ತುಂಬ ಅದ್ಭುತವಾಗಿ ಹೇಳಿದ್ರಿ ಆಚಾರ್ಯ. ಈಗ ಕೊನೆಯಲ್ಲಿ ಈಗ ನಾವು ಹೇಳಿದ್ವಿ ಹುಟ್ಟಿದ್ವಿ, ಈಗ ಆಲ್ರೆಡಿ ಹುಟ್ಟಿದ್ದೀವಿ, ಆ ಮರಣದ ಭಯದ ಬಗ್ಗೆ ಹೇಳಿದ್ರಿ, ಅದರ ನಂತರ ಈ ಆತ್ಮದ ಪಯಣದ ಬಗ್ಗೆ ಹೇಳಿದ್ರಿ, ಮತ್ತೆ ಅದು ಹೇಗೆ ತಂದೆಯ ವೀರ್ಯದಿಂದ ತಾಯಿ ದೇಹದಲ್ಲಿ ಬಂದು ಮತ್ತೆ ದುಃಖ ಅನುಭವಿಸಿ ಇಲ್ಲಿ ಬಿದ್ದ್ವಿ ನಾವು, ಇದಕ್ಕೆ ಕೊನೆ ಏನು ಅಂತ, ಅಂದರೆ ಇದರಿಂದ ಆಚೆಗೆ ಹೋಗೋದು ಹೇಗೆ? ಹೋಗ್ಬೋದು, ಆರಾಮ್ ಹೋಗ್ಬೋದು. ಈ ಬರ್ತ್ ಡೆತ್ ಸೈಕಲ್ ಏನು ಹೇಳ್ತೀವಿ, ಆ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್ ಇದ್ದ ಆಚೆ ಹೋಗೋದನ್ನೇ ಮುಕ್ತಿ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಆ ಮುಕ್ತಿ ಬಗ್ಗೆ ಏನೂ ಗೊತ್ತಿಲ್ಲ, ಅಲ್ಲೇಲಿ ಬೇಡ ಇಲ್ಲೇ ಚೆನ್ನಾಗಿದೆ ಅನ್ಸುತ್ತೆ. ನಿಮ್ಗೆ ಅದರ ಪರಿಚಯ ಇಲ್ಲ, ಅದರಿಂದ ಇದೇ ಚೆನ್ನಾಗಿದೆ ಅನ್ಸುತ್ತೆ. ಇದು ಎಲ್ಲ ಕಾಲದಲ್ಲಿ ಚೆನ್ನಾಗಿದೆ ಅಂತ ಅನ್ಸಲ್ಲ. ಏನಂದರೆ ಇಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದು, ನಿಮಗೆ ಇಲ್ಲಿ ಭೂಲೋಕದಲ್ಲಿ ಅಥವಾ ನರಕದಲ್ಲಿ ಸುಖ ಎಲ್ಲ ಕಡೆ ಇದೆ, ನರಕದಲ್ಲಿಯೂ ಸುಖ ಇದೆ. ಆದರೆ ಎಲ್ಲ ಸುಖಗಳು ಕೂಡ ದುಃಖದಿಂದ ಕೂಡಿದ ಸುಖ. ಅಂದರೆ ಮನೇಲಿ ನಮ್ಮಲ್ಲೆಲ್ಲ ಹಿಂದೆ ಎಲ್ಲ ನಗ್ತಾ ಇದ್ರೆ ಹೇಳೋರು, ತುಂಬ ನಗಬೇಡ, ಅಳಬೇಕಾಗುತ್ತೆ. ಯಾಕೆಂದರೆ ಇಲ್ಲಿನ ನಗು ಅಳುವಿನಿಂದ ಜೊತೆಗಿದೆ. ಎಲ್ಲೆಲ್ಲಿ ನಗು ಇದೆಯೋ ಅಲ್ಲಲ್ಲಿ ಅಳು ಇದೆ, ಎಲ್ಲಿ ಹಗಲೋ ಅಲ್ಲಿ ರಾತ್ರಿ ಇದೆ, ಎಲ್ಲಿ ಕಷ್ಟವೋ ಅಲ್ಲಿ ಸುಖ ಇದೆ, ಎಲ್ಲಿ ಆನಂದವೋ ಅಲ್ಲಿ ದುಃಖ ಇದೆ. ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಎಂಥದ್ದು ಅಂದರೆ ದುಃಖವೇ ಇಲ್ಲದ ಸುಖ ಬೇಕು. ಇದು ಎಲ್ಲ ಜೀವ ಬಯಸುವಂತಹ ಅಚೀವ್ಮೆಂಟ್ ಏನಪ್ಪ, ನೀನೇನು ಡೆಸ್ಟಿನೇಷನ್, ನಿಂದೇನು ಗುರಿ, ದುಃಖವೇ ಇಲ್ಲದ ಸುಖ. ಅದು ಇಲ್ಲಲ್ಲ, ಎಲ್ಲಿ ಇಲ್ಲ. ನೀವು ಅದು ಬೇಕಂದರೆ ಈ ಹುಟ್ಟು ಸಾವಿನ ಚಕ್ರದಿಂದ ಹೊರಗೆ ಬರಬೇಕಂದ್ರೆ ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಆ ಬ್ರಹ್ಮ ಭುವನಾನ್ ಲೋಕಾಹ ಪುನರಾವರ್ತಿನೋ ಅರ್ಜುನ. ಅದರ ತಾತ್ಪರ್ಯ ಏನಂದರೆ ಸತ್ಯಲೋಕದ ಪರ್ಯಂತರವಾಗಿ ಹೋಗಿದ್ದರೂ ಸತ್ಕರ್ಮ ಮಾಡಿ ವಾಪಸ್ ಬರಬೇಕು. ಯಾಕೆಂದರೆ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಅವನದು ಪುಣ್ಯದ ಬ್ಯಾಲೆನ್ಸ್ ಕಳೀತು, ಮುಗೀತು, ಕ್ರೆಡಿಟ್ ಕಾರ್ಡ್ ನಿಲ್ ಬ್ಯಾಲೆನ್ಸ್ ಆಯಿತು ಅಂದರೆ ಅವನು ಮತ್ತೆ ವಾಪಸ್ ಬಂದುಬಿಡೋದೆ. ಆದರೆ
ಅಲ್ಲಿಂದ ಮಾಮುಪೇತ್ಯತು ಕೌಂತೆಯ, ನನ್ನನ್ನು ಹೊಂದಿದ ಅಂತಾದರೆ ಪುನರ್ಜನ್ಮ ನ ವಿದ್ಯತೆ. ಭಗವಂತನನ್ನು ಹೊಂದಿದ ಅಂತಾದರೆ, ಭಗವಂತನ ಬಿಟ್ಟು ಬೇರೆ ಎಲ್ಲಿ ಹೋದರೂ ಇಲ್ಲಿ ಬರಬೇಕು. ನರಕಕ್ಕೆ ಹೋಗಿ, ಸ್ವರ್ಗಕ್ಕೆ ಹೋಗಿ, ಅದ್ರ ಮೇಲಿನ ಲೋಕಕ್ಕೂ, ಅದ್ರ ಮೇಲಿನ ಲೋಕ, ಅಪ್ ಟು ಬ್ರಹ್ಮಲೋಕದ ಪರ್ಯಂತರವಾಗಿಯೂ ಕೂಡ ನೀವು ಹೋಗಿದ್ರು ವಾಪಸ್ ಬರಲೇಬೇಕು. ನೀವು ಒಂದು ಸ್ಟಾರ್ಟಿಂಗ್ ಪಾಡ್ಕಾಸ್ಟ್ ಟೈಮ್ನಲ್ಲಿ ಒಂದು ಒಳ್ಳೆ ವಿಷಯ ಹೇಳಿದ್ರಿ. ನೀವು ಸಾಯಬಾರ್ದು ಅಂದರೆ ಹುಟ್ಟಬಾರ್ದು. ಪುನರಾವರ್ತಿನೋರ್ಜನ, ಆವೃತ್ತಿ ಇದೆ, ಆದರೆ ನನ್ನನ್ನು ಹೊಂದಿದ ಅಂದರೆ ಅವನಿಗೆ ಆವರ್ತಿ ಇಲ್ಲ, ಅಂದರೆ ಹುಟ್ಟಿಲ್ಲ ಅಂತ. ಕನಕದಾಸರು ಕೂಡ ದೇವರಲ್ಲಿ ಕೇಳುವಾಗ ಸಾಯಿಸಲೇಬೇಡ ಇನ್ನು ಕೇಳಲಿಲ್ಲ ಅವರು, ಪುಟ್ಟಿಸಲೇಬೇಡ ಇನ್ನು ಪುಟ್ಟಿಸಿದಕ್ಕೆ. ಎಷ್ಟು ಸಿಂಪಲ್ ಕನಕದಾಸರು ಅಂದರೆ, ನಾವು ಮಾಡುವ ಎಲ್ಲ ಪಾಪಗಳಿಗೆ ಬೇಸ್ ಏನು ಅಂದರೆ ಚೆನ್ನಾಗಿರಬೇಕು, ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು, ಮಕ್ಕಳು ನಾನು ಚೆನ್ನಾಗಿರ್ಬೇಕು, ಇದೇ ನಾ ಮಾಡಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ನೀ ತಾನೇ ಹುಟ್ಟಿಸಿದ್ದು, ನಾನು ಯಾಕೆ ಮಾಡ್ಕೋಬೇಕು, ಎಲ್ಲ ನೀನೇ ಮಾಡು. ಪುಟ್ಟಿಸಲೇಬೇಡೇನು, ಪುಟ್ಟಿಸಿದಕ್ಕೆ ಪಾಲಿಸಿದ್ದು ನೀನೇ ರಕ್ಷಣೆ ಮಾಡು. ನನ್ನ ರಕ್ಷಣೆಗೆ ನಾನು ಯಾಕೆ ಜವಾಬ್ದಾರಿ ತಗೊಳ್ಳಿ, ನಿಂದು ಜವಾಬ್ದಾರಿ. ಹುಟ್ಟಿಸಿದಾತ ಹೊಣೆಗಾರ, ನಿಂದು ಹೊಣೆ, ನಿಂದು ಲ್ಯಾಬಿಲಿಟಿ. ನೀನು ಹುಟ್ಟಿಸಿದ್ಯಾ, ನೀನಾಗು, ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ. ಅದರಿಂದ ಹುಟ್ಟಬಾರ್ದು ಅಂತ ಆಸೆ ಇದ್ದರೆ, ಹುಟ್ಟಿದವರೆಲ್ಲ ಮಸ್ಟ್ ಆ್ಯಂಡ್ ಶುಡ್, ಹುಟ್ಟಬಾರ್ದು ಅಂತ ಆಸೆ ಇದ್ದರೆ ಮಾಮುಪೇತ್ಯತು ಕೌಂತೆಯ, ನನ್ನನ್ನು ಹೊಂದಬೇಕು. ಭಗವಂತನ ಹೊಂದೋದು ಅಂದರೆ ಅವನ ನಾಮವನ್ನು ಹೊಂದಬೇಕು. ಅದು ಭಾಗವತದಲ್ಲಿಯೂ ಕೂಡ ಸಕೃನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರಿಹ ನತೇ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾ. ಸಕೃನ್ ಅಂತಾರೆ. ಒಂದು ಬಾರಿ, ಒಂದೇ ಒಂದು ಸತಿ ನೀವು 70 ವರ್ಷ 80 ವರ್ಷ ಲೈಫ್ ಟೈಮಲ್ಲಿ, ಎಂಟೈರ್ ಲೈಫು ನೀವು ನಿಮ್ಮ ಮನಸ್ಸು ದೇವರಲ್ಲಿ ಇಡುವ ನೆಸ್ಸಿಟಿ ಇಲ್ಲ, ನಿಮಗಾಗಲ್ಲ, ಅಷ್ಟು ಕೆಪ್ಯಾಸಿಟಿ ಇಲ್ಲ. ನೀವೇನಂದರೆ ಯಾವಾಗಲೂ ದೇವರ ಬಗ್ಗೆ ಕೇಳ್ತಾ ಇರಬೇಕು, ಹೇಳ್ತಾ ಇರಬೇಕು. ಯಾವಾಗಲೂ ದೇವರ ಪ್ರಜ್ಞೆ ಜಾಗೃತವಾಗಿದ್ದು ಒಂದು ಸತಿ ಯಾವಾಗಲಾರು 70-80 ಲೈಫ್ ಟೈಮಲ್ಲಿ 1 ಸೆಕೆಂಡ್ ಇನ್ನೂ ನಿಮಗೆ ಹೇಳಬೇಕಂದ್ರೆ, ಹಸು ಇರುತ್ತೆ, ಹಸು, ಅದಕ್ಕೆ ಕೊಂಬು, ಕೊಂಬಿನ ಮೇಲೆ ಸಾಸಿವೆ ನಿಲ್ಲತ್ತಾ? ಮಸ್ಟರ್ಡ್ ಸಾಸಿವೆ ಅದು ನಿಲ್ಲಲ್ಲ, ಅಲ್ಲಾಡ್ತಾ ಇರುತ್ತಲ್ಲ. ಹಾಂ, ಬೈ ಚಾನ್ಸ್ ನಿಂತರೆ ಎಷ್ಟು ಸೆಕೆಂಡು, ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಿಲ್ಲಬಹುದು. ಅಷ್ಟು ಕಾಲ ನಿಮ್ಮ ಮನಸ್ಸು ದೇವರಲ್ಲಿ ನಿಂತರೂ ನೀವು ನಾನ್ ಸ್ಟಾಪ್ ಮೋಕ್ಷಕ್ಕೆ ಹೋಗ್ತೀರಿ. ಸಕ್ರನ್ ಅಂತಂದರೆ ಅದೇ, ದೇವರಲ್ಲಿ ಮನಸ್ಸು. ನಮ್ಮ ಮನಸ್ಸು ತದ ಅಲಂಬಹುಲೋಕ ವಿಚಿಂತನೆಯ ಪ್ರಮಣಂ ಕುರು ಮಾನಸ ಈಶಪದೇ. ನಮ್ಮ ಮನಸ್ಸು ಹರಿ ಬಿಟ್ಟು ಹರಿದಾಡ್ತಾ ಇದೆ. ಹರಿಯುವ ಮನಸ್ಸು, ಹರಿಯಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಹರಿಯದೆ ನಿಂತರೆ ಸಾಕು. ಯಮನನ್ನಾಗಲಿ ಯಮದೂತರನ್ನಾಗಲಿ ಅವನು ಎಂದೂ ನೋಡಲ್ಲ, ಅವನಿಗೆ ಮತ್ತೆ ಹುಟ್ಟೇ ಇಲ್ಲ, ಅವನಿಗೆ ಮೋಕ್ಷ. ಈ ಸಂಸಾರದ ಚಕ್ರದಿಂದ ದಾಟ್ಲಿಕ್ಕಿರೋ ಒಂದೇ ಒಂದು ಉಪಾಯ ಅಂದರೆ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಈ ಬಂಧನಕ್ಕೆ, ಸಂಸಾರದ ಒಳಗೆ ಸಿಕ್ಕಾಕೊಳ್ಳಿಕ್ಕೆ ಮನಸ್ಸು ಕಾರಣ, ಹೊರಗೆ ಬರಲಿಕ್ಕೂ ಮನಸ್ಸು ಕಾರಣ. ಮನಸ್ಸು ದೇವರಿಗೆ ಬೆನ್ನು ಮಾಡಿದರೆ ಬಂಧನ, ದೇವರಿಗೆ ಮುಖ ಮಾಡಿದರೆ ಬಿಡುಗಡೆ. ನಾವು ದೇವರನ್ನು ಮರೆತು ಜೀವನ ನಡೆಸ್ತೀವಿ, ಅದಕ್ಕೆ ನರಕ, ಕಷ್ಟ, ಸುಖ ಎಲ್ಲ ಅನುಭವಿಸ್ತೀವಿ. ದೇವರ ನೆನಪಿನೊಂದಿಗೆ ಜೀವನ ಮಾಡಿಬಿಟ್ರೆ ಕಷ್ಟನೇ ಇಲ್ಲ. ಭಗವಂತ ಅಂತ್ಯಕಾಲದಲ್ಲಿ ಚಕ್ರದಿಂದ ನಮ್ಮನ್ನು ಹೊರಗೆ ಎಳ್ಕೊಳ್ತಾನೆ, ಉದ್ಧಾರ. ಈ 4 ಸ್ಟೇಜಲ್ಲಿ ಒಂದು ಅದ್ಭುತವಾದ ಒಂದು ಆ ಮೋಕ್ಷದ ನಮ್ಮ ಸಾಧನೆಯ ಬಗ್ಗೆ ತಾವು ಹೇಳಿದ್ರಿ. ಅಂದರೆ ನಾವೀಗ ಆಲ್ರೆಡಿ ಇದ್ದೀವಿ, ನಮಗೆ ಮರಣ ಭಯ ಹೋಗಿಸ್ಕೊಳ್ಳೋದಕ್ಕೆ ಹೇಗೆ, ಯಾವ ಥರ ನಾವು ಪ್ರತಿದಿನ ಸ್ನಾನ, ಸಣ್ಣ ಸಣ್ಣ ವಿಷಯದಲ್ಲಿ ಹೇಗೆ ನಾವು 50 60 ಆಯಿತು ಅಂದರೆ ನಮಗೆ ಹತ್ತಿರ ಬರ್ತಾ ಇದ್ದೀವಿ ಅಂತ ತಿಳ್ಕೊಂಡು ನಮ್ಮ ಕರೆಕ್ಷನ್ಸ್ನ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ರಿ. ಮತ್ತು ಇಡೀ ಆತ್ಮದ ಪಯಣ ಯಾವ ಥರ ಇರುತ್ತೆ ಅನ್ನೋದನ್ನು ಹೇಳಿದ್ರಿ. ಮತ್ತು ಹೇಗೆ ನಾವು ಒಂದು ಹುಟ್ಟನ್ನು ಪಡಿತೀವಿ, ಆ ತಾಯಿ ದೇಹದಲ್ಲಿ ಹೇಗೆ ಬರ್ತೀವಿ, ಅಲ್ಲಿ ಏನು ದುಃಖ ಅನುಭವಿಸ್ತೀವಿ, ಇಷ್ಟೆಲ್ಲ ನಾವು ಪುನರಾವರ್ತನೆ ಮಾಡಿದ್ರೆ ಆ ಭಗವಂತನ ನಾಮಸ್ಮರಣೆಯ ಅದು ಅದ್ಭುತವಾದ ಒಂದು ಆ ಪವರ್ ಬಗ್ಗೆ ತಾವು ಹೇಳಿದ್ರಿ.
ಸೊ ಇದೆಲ್ಲ ಮುಖ್ಯವಾಗಿ ನಮಗೆ ಬೇಕಾಗಿರೋದು. ಒಂದು, ನಾವಿನ್ನೂ ಎಷ್ಟು ವರ್ಷ ನಾವು ಇದೇ ಥರ ಪಕ್ಷ ಮಾಸಗಳು ಬರ್ತಾನೆ ಇರುತ್ತೆ. ಪ್ರತಿ ವರ್ಷ ಈ ಕರ್ಮಗಳು, ದೇವತಾ ಕರ್ಮಗಳು, ಅದರೊಳಗಡೆ ಇರೋ ಭಗವಂತನ ಸ್ಮರಣೆ, ಇದ್ರ ಬಗ್ಗೆ ಎಲ್ಲ ಅದ್ಭುತವಾಗಿ ಹೇಳ್ಕೊಟ್ರಿ ಆಚಾರ್ಯ. ಇದೆಲ್ಲ ಹೇಳಿ ಒಂದು ಸಮರಿ ಮಾಡಿ ಒಂದೇ ಒಂದು ನಿಮಿಷದಲ್ಲಿ ಯಾಕೆ ಇದೆಲ್ಲ ಮುಖ್ಯ ಅನ್ನೋದನ್ನ ಹೇಳೋದಾದರೆ ನಿಮ್ಮ ಸಂದೇಶ ಏನು? ಜೀವನದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಇನ್ನೊಬ್ಬರಿಗೆ ಎಂದೂ ಕೂಡ ದುಃಖಕ್ಕೆ ಕಾರಣ ಆಗುವ ಕರ್ಮ ನಮ್ಮಿಂದ ನಡಿಬಾರ್ದು. ಇನ್ನೊಬ್ಬರಿಗೆ ಎಂದೂ ಕೂಡ ಕಾಯೇನ ವಾಚ ಮನಸ್ಸ, ದೇಹದಿಂದಾಗಲಿ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ಇನ್ನೊಬ್ಬರಿಗೆ ನೋವಾಗದ ಹಾಗೆ ನಡ್ಕೊಳ್ಬೇಕು. ಪ್ರಹ್ಲಾದರಾಜರು ಹೇಳ್ತಾರೆ, ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧಿತ್ವಾದಿಹ ಸರ್ವತಾ. ಭಗವಂತ ಎಲ್ಲರ ಒಳಗಿದ್ದಾನೆ ಎನ್ನುವ ಎಚ್ಚರಿಕೆ ನಮಗಿದ್ದರೆ ಇನ್ನೊಬ್ಬರಿಗೆ ಕೆಡಕು ಮಾಡಬೇಕು ಅನ್ನೋ ಭಾವನೆ ನಮಗೆ ಬರಲ್ಲ. ನಮಗೇನಾಗಿದೆ, ದೇವರಂದರೆ ದೇವರ ಮನೇಲಿ ಮಾತ್ರ ಇದ್ದಾನೆ, ಇವರು ನಮ್ಮವರು, ಅವರು ನಮ್ಮವರಲ್ಲ, ಈ ಒಂದು ಭಾವ ನಮ್ಮ ಎಲ್ಲ ಪಾಪಗಳಿಗೆ ಮೂಲ, ಕೆಟ್ಟ ಕರ್ಮಗಳಿಗೆ ಮೂಲ. ನೀವು ಅದು ಬಿಟ್ಟು ರಾತ್ರಿ ಮಲಗುವಾಗ 1 ಸೆಕೆಂಡ್ ಯೋಚನೆ ಮಾಡಬೇಕು, ಇವತ್ತು ಬೆಳಗ್ಗೆ ಎಷ್ಟೊತ್ತಿಗೆದ್ದೆ, ನನ್ನಿಂದ ಯಾರಿಗೆ ಏನು ಉಪಕಾರ ಆಯಿತು. ನಾವು ಯಾವಾಗಲೂ ನಮಗೆ ಯಾರಿಂದ ಏನು ಬಂತು ನೋಡ್ತೀವೇ ವಿನಃ ನಮ್ಮಿಂದ ಯಾರಿಗೆ ಏನಾಯಿತು ನೋಡಲೇ ಇಲ್ಲ. ನಮ್ಮ ಬ್ಯಾಲೆನ್ಸೇ ಇಲ್ಲ ನಮ್ಮಲ್ಲಿ ಅಕೌಂಟಲ್ಲಿ. ಅದರಿಂದ ಪರಪೀಡನೆ ಏನಿದೆ ಅದು ಪಾಪ, ಪರೋಪಕಾರ ಏನಿದೆ ಅದು ಪುಣ್ಯ. ಪುಣ್ಯ ಅಂದರೆ ಸತ್ಕರ್ಮ. ಸತ್ಕರ್ಮದಿಂದ ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾ ಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ತಪ್ಪು ತಿಳುವಳಿಕೆ ಅಂಧನ್ ತಮಸ್ಸಿಗೆ ಕರ್ಕೊಂಡು ಹೋಗುತ್ತೆ. ಸರಿಯಾದ ತಿಳುವಳಿಕೆ, ಯಾವ್ದು ಸರಿಯಾದ ತಿಳುವಳಿಕೆ? ಅವನಲ್ಲೂ ದೇವರಿದ್ದಾನೆ, ಇವನಲ್ಲೂ ದೇವರಿದ್ದಾನೆ, ಇದು ಸರಿಯಾದ ತಿಳುವಳಿಕೆ. ಯಾಕಂದರೆ ದೇವರಿಲ್ಲದೆ ಇದ್ದರೆ ಅವನ ಚೇಷ್ಟೆ ಯಾವುದೂ ನಡೆಯಲ್ಲ. ಹಾಗಾದ್ರೆ ದೇವರೇ ಎಲ್ಲೋ ಇಲ್ಲ, ಎಲ್ಲರ ಒಳಗಿದ್ದಾನೆ ಅಂತ ಅರಿವಿದೆಯಲ್ಲ, ಎಚ್ಚರಿಕೆ ಇದೆಯಲ್ಲ, ಭಗವತ್ ಪ್ರಜ್ಞೆ ಇದೆಯಲ್ಲ, ಅದನ್ನು ನಮ್ಮನ್ನು ರಾಂಗ್ ರೂಟಿಂದ ತಪ್ಪಿಸುತ್ತೆ, ರಂಗನ ರೂಟ್ಗಿಡತ್ತೆ. ಅದರಿಂದ ದಯಾಂಕುರುತ ಸರ್ವತ್ರ, ಇದು ಪ್ರಹ್ಲಾದರಾಜರು ದೈತ್ಯ ಬಾಲಕರಿಗೆ ಹೇಳಿದ ಸಂದೇಶ. ಎಲ್ಲರಲ್ಲಿ ದಯ ಇರಲಿ. ಮಾನವೀಯ ಮೌಲ್ಯ ಇದು ಬಹಳ ದೊಡ್ಡ ಮೌಲ್ಯ. ಅದಕ್ಕೆ ಇವರು ಎಲ್ಲ ಹೇಳುವಾಗ ಎಲ್ಲ ಧರ್ಮಗಳ ಮೂಲ ದಯ, ದಯೆಯೇ ಎಲ್ಲ ಧರ್ಮದ ಮೂಲ. ಅದರಿಂದ ಧರ್ಮ ಮಾಡೋದು ಅಂದರೆ ದಯ ತೋರಿಸೋದು. ಎಲ್ಲರಲ್ಲಿ ನನ್ನಿಂದ ಯಾರಿಗೆ ಏನು ಉಪಕಾರ ಆಯಿತು, ನಾವು ಇಂಥ ಆಪರ್ಚುನಿಟಿಗಾಗಿ ಕಾಯಬೇಕಂತೆ. ಇವತ್ತೇನಾದ್ರು ನನಗೊಂದು ಸಿಗುತ್ತಾ, ಏನಾರು ಒಂದು ಸಿಗುತ್ತಾ. ಸಣ್ಣ ಒಂದು ಉದಾಹರಣೆ ಹೇಳಿ ನಾನು ನಿಲ್ಲಿಸ್ಬಿಡ್ತೀನಿ. ನೀವು BTS, KSRTC ಎಲ್ಲಿಯಾದರೂ ಹೋದಾಗ ಅಥವಾ ಎಲ್ಲಿಯಾದರೂ ಕೂತ ಸಂದರ್ಭದಲ್ಲಿ ನಿಮಗಿಂತ ಹಿರಿಯರು, ವಯಸ್ಸಾದವರು, ವೃದ್ಧರು, ಮುದುಕರು, ಹೆಣ್ಣುಮಕ್ಕಳು ಅಥವಾ ಗರ್ಭಿಣಿಯರು ಬಂದರೆ ನೀವು ಸೀಟ್ ಬಿಟ್ಕೊಟ್ಬಿಟ್ರೆ ಸಾಕು, ಮಹಾಪುಣ್ಯ ಬರುತ್ತೆ. ಅದು ಲೇಡೀಸ್ ಅಂತ ಬರೆದಿದ್ದರೂ ನಾವಲ್ಲೇ ಕೂತಿರ್ತೀವಿ ಅಂದರೆ ಮಹಾಪಾಪ ಬರುತ್ತೆ. ಅದರಿಂದ ಇದು ಸಣ್ಣ ಉದಾಹರಣೆ. ನಾವು ಯಾವಾಗಲೂ ನಮ್ಮಿಂದ ಯಾರಿಗಾದರೂ ಒಂದು ಸಣ್ಣ ಉಪಕಾರ ಆದರೂ ಸಾಕು, ಸಂತೋಷ ಪಡಬೇಕು, ದೇವರು ನನಗೊಂದು ಅವಕಾಶ ಕೊಟ್ಟ ಅಂತ. ಉಪಕಾರಕ್ಕಾಗಿ ಕಾಯೋದಿದೆಯಲ್ಲ, ಅದು ಜೀವನದ ದೊಡ್ಡ ಧ್ಯೇಯ. ಅದರಿಂದ ಆದಷ್ಟು ಇನ್ನೊಬ್ಬರಿಗೆ ಒಳಿತಾಗುವ ರೀತಿಯಲ್ಲಿ ನಮ್ಮ ನಡೆ ಮತ್ತು ನುಡಿಯನ್ನು ಇಟ್ಕೊಂಡದ್ದೇ ಆದರೆ ನಾವು ನರಕಾದಿ ಅನರ್ಥಗಳಿಗೆ ಅಥವಾ ಯಮನಿಗೆ ಯಾರಿಗೂ ಹೆದರಬೇಕಾದ್ದಿಲ್ಲ. ಯಾರು ತಪ್ಪು ಮಾಡಿರ್ತಾನೆ ಅವನಿಗೆ ಮಾತ್ರ ಭಯ, ಯಾರು ತಪ್ಪೇ ಮಾಡಿರೋಲ್ಲ ಅವನಿಗೆ ಯಾವ ಭಯವೂ ಇರಲ್ಲ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ಬೋದು. ಈ ಕಳೆದ ಆಲ್ಮೋಸ್ಟ್ ಒಂದೂವರೆ ಗಂಟೆಯಷ್ಟು ಸಮಯ ನೀವು ಕೊಟ್ಟು ಅದ್ಭುತವಾಗಿ ಈ ಎಲ್ಲ ವಿಷಯಗಳನ್ನು ಹೇಳಿಕೊಟ್ರಿ ಆಚಾರ್ಯ. ಆ್ಯಕ್ಚುಲಿ ಬಹಳಷ್ಟು ಜನಕ್ಕೆ ಈ ಪ್ರಶ್ನೆಗಳಿತ್ತು. ಈ ಸಾಮಾನ್ಯವಾಗಿ ಗರುಡ ಪುರಾಣ ಆಗಲಿ, ಈ ಕಠೋಪನಿಷತ್ತು, ಇದರಲ್ಲಿ ಹೇಳಿರುವಂತಹ ಮಹಾಭಾರತದ ಡಿಸ್ಕಷನ್ ಇರ್ಬೋದು, ಬಬ್ರುವಾಹನ ಮತ್ತು ಆ ಭೀಷ್ಮ ಪರ್ವದಲ್ಲಿ, ಇದೆಲ್ಲ ಅವರ್ಸ್ ಟುಗೆದರ್ ಪ್ರವಚನಗಳಿದೆ. ಬಹಳಷ್ಟು ಜನಕ್ಕೆ ಅದೇನಾಗುತ್ತೆ, ಒಂದು ಸಂಕ್ಷಿಪ್ತವಾಗಿ ಸಿಗಲ್ಲ. ಒಂದು ಕಡೆಗೆ ನಾನೇನೋ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ತಿಳ್ಕೋಬೇಕು ಅಂದರೆ ಅದನ್ನು ಹೇಳೋವಂಥವರು ಕಡಿಮೆ, ಆ ಸಂಕ್ಷಿಪ್ತ ಮಾಡೋದೇ ಕಷ್ಟ. ಅದು ಅದ್ಭುತವಾಗಿ ನೀವು ತಿಳಿಸ್ಕೊಟ್ಟಿದ್ದೀರಾ. ಈ ಎಲ್ಲ ಬಹಳಷ್ಟು ಜನ ಯಾರು ಈ ವಿಡಿಯೋಗಳನ್ನು ಕೇಳ್ತಿದ್ದಾರೆ, ಆಲ್ರೆಡಿ ನಿಮಗೆ ತುಂಬ ಜನ ಮೆಚ್ಚುಗೆ ಪಡುವಂಥವರು, ಬಹಳಷ್ಟು ಜನ ಫ್ಯಾನ್ ಫಾಲೋಯಿಂಗ್ ಇದೆ. ನೀವು ಮಾತಾಡಿದ್ರೇ 2 ನಿಮಿಷದಲ್ಲಿ ನೀವು ಕೊಡುವಂತಹ ಪಂಚ್ ಲೈನ್ಸು, ಯಾಕೆಂದರೆ ಬಹಳಷ್ಟು ಜನ ಜ್ಞಾನಿಗಳನ್ನು ನಾವು ನೋಡಿದ್ದೀವಿ, ಆದರೆ ಅದನ್ನು ಮನವರಿಕೆ ಮಾಡಿಸುವಂತಹ ಆ ಒಂದು ವಿಶೇಷವಾದ ಶಕ್ತಿ ದೇವರು ನಿಮಗೆ ಕೊಟ್ಟಿದ್ದಾನೆ. ತಾವು ಇನ್ನೂ ಬಹಳಷ್ಟು ವಿಷಯಗಳ ಬಗ್ಗೆ ಮಾತಾಡೋದಿದೆ. ನೀವು ಮತ್ತೆ ಈ ನಮ್ಮ ಪಾಡ್ಕಾಸ್ಟಿಗೆ ಬಂದು ಈ ಜ್ಞಾನಧಾರೆಯನ್ನು ಹರಿಸ್ಕೊಡ್ಬೇಕು ಅಂತ ಹೇಳಿ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸ್ತೀನಿ ಎಲ್ಲ ವೀಕ್ಷಕರ ಪರವಾಗಿ. ಎಲ್ಲ ವೀಕ್ಷಕರಿಗೂ ಕೂಡ ಭಗವಂತ ಆಯುಷ್ಯ, ಆರೋಗ್ಯ, ಭಾಗ್ಯ ಕೊಡಲಿ.
ಅವರ ಪಿತೃಗಳ ಅನುಗ್ರಹ ಅವ್ರಿಗಾಗಲಿ. ದೇವರ ಅನುಗ್ರಹಕ್ಕಿಂತಲೂ ದೊಡ್ಡ ಅನುಗ್ರಹ ತಂದೆ ತಾಯಿಗಳ ಅನುಗ್ರಹ. ಅಂತಹ ಪಿತೃಗಳ ಅವರ ಅನುಗ್ರಹ ಆಗಲಿ. ಅದರಿಂದ ಎಲ್ಲ ಶ್ರೇಯಸ್ಸು, ಎಲ್ಲ ಸಂಪತ್ತು ಬರ್ತಕ್ಕಂಥದ್ದು. ತಂದೆ ತಾಯಿಗಳ ಆಶೀರ್ವಾದ, ಪಿತೃಗಳ ಆಶೀರ್ವಾದ ಎಲ್ಲ ಶ್ರೋತೃ ವರ್ಗದವರು ಯಾರು ವೀಕ್ಷಕರಾಗಿ ಈ ಮಾಧ್ಯಮದ ಮೂಲಕ ವಿಷಯವನ್ನು ತಿಳ್ಕೊಳ್ತಾ ಇದ್ದಾರೆ ಅವರಿಗೆಲ್ಲ ಕೊಡಲಿ ಅಂತ ಹೇಳ್ತಾ ಶ್ರೇಯಸ್ಸನ್ನು ಕೋರ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.